ಅದೇನು ಅಂತಾರಲ್ಲ, ಸಂತೆ ನಡೆಯೋದಕ್ಕೆ ಮೊದಲೇ ಗಂಟು ಕಳ್ಳರು ನಡೆದಿದ್ದಾರೆ ಅಂತ. ಅದಕ್ಕೆ ತದ್ವಿರುದ್ಧ ಆಯ್ತು ಇಲ್ಲಿ. ಅಂದ್ರೆ ಕಳ್ಳ ತಯಾರಾಗಿ ಇನ್ನೇನು ತನ್ನ ಡ್ಯೂಟಿ ಹೊರಡಬೇಕು, ಅಷ್ಟರಲ್ಲಾಗಲೇ ನೀವೆಲ್ಲರೂ ಬಂದು ಕೂತ್ಬಿಟ್ಟಿದ್ದೀರಲ್ಲ. ಅಲ್ಲ ಸ್ವಾಮಿ, ಈ ಕಳ್ಳರ ನಾಟಕ ನೋಡೋಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ನಿಮ್ಮ ಮನೆಯಿಂದ ಇಲ್ಲಿವರೆಗೂ ಈ ಚಳಿ ಯಾತಕ್ಕೆ ಬರಬೇಕಿತ್ತು ಅಂತೀನಿ. ನಿಮ್ಮ ಮನೆಯಲ್ಲೇ ಕೂತಿದ್ರೆ ಕಾಣ್ತಿರ್ಲಿಲ್ವ ಈ ನಾಟಕ? ಏನಂದ್ರಿ? ನಮ್ದೇ ನಾಟಕ ನಾವೇ ನೋಡೋದು ಅಷ್ಟು ಸ್ವಾರಸ್ಯ ಅಲ್ಲ ಅಂತೀರಾ? ಅದು ಸರಿನೇ, ಪಕ್ಕದ ಮನೆ ಹೆಂಡತಿನೇ ಮೋರ್ ಬ್ಯೂಟಿಫುಲ್ ಅನ್ನೋ ಹಾಗೆ ಈ ಕತೆ, ಕಾದಂಬರಿ, ಸಿನಿಮಾ, ನಾಟಕ ಇವೆಲ್ಲ ಇನ್ನೊಬ್ಬರದಾಗಿದ್ರೇನೆ ಜಾಸ್ತಿ ಆನಂದ. ಅದಕ್ಕಾಗಿ ನಿಮ್ಮ ಹಾಗೆ ಸಾದಾ ಸೀದಾ ಆತ್ಮೀಯ ಆಗಿರೋ ನಾನು ಇವತ್ತು ನಿಮ್ಮಂಥದೇ ಒಂದು ಮನೆಗೆ ಕಳ್ಳತನ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ಆದ್ರಿಂದ ಅಲ್ಲಿ ಕೊನೆಯಲ್ಲಿ ಕೂತಿರೋ ಅಷ್ಟೂ ಮಹಾಪ್ರಭುಗಳು ಕಾಲ ಮೇಲೆ ಕಾಲ ಕೊಟ್ಟು ಕೂತ್ಕೊಂಡು ನಾಟಕ ನೋಡ್ಬೇಕಾಗಿ ತಮ್ಮಲ್ಲಿ ಮನವಿ. ಸರ್, ನಾನು ಹೇಳಿದ್ದು ನಿಮ್ಮ ಕಾಲ ಮೇಲೆ ಕಾಲ ಕಳಿ ಅಂತ, ಪಕ್ಕದವ್ರ ಮೇಲೆ ಅಲ್ಲ. ಹಾಗಂತ ನೀವು ನನ್ನ ಯಾವುದೋ ಕಾಂಜಿ ಪಿಂಜಿ ಕಳ್ಳ ಅಂತ ಅನ್ಕೊಂಡ್ಬಿಟ್ಟಿರ. ನಾನು ಹೇಳಿ ಕೇಳಿ ತೆಂಗಿನ ಮರದಿಂದ ಎಳ್ಳೀರಿಳಿಸೋ ಜುಜುಬಿ ಕಳ್ಳ ಅಲ್ಲ, ಮತ್ತೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡೋ ಪುಟ್ಟಗೋಸಿ ಪಾರ್ಟಿನೂ ಅಲ್ಲ. ಹೊಸ ಯುಗದ, ಹೊಸ ಜಗತ್ತಿನ ಕಾಂಟೆಂಪರರಿ ಕಳ್ಳ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಮಲ್ಟಿ ನ್ಯಾಷನಲ್ ಕಾಸ್ಮೋಪಾಲಿಟನ್ ಥೀವ್. ಈ ಸಂಸ್ಕೃತದಲ್ಲಿ ಹೇಳ್ತಾರೆ ತಸ್ಕರಸ್ಯ ಕುತೋ ಧರ್ಮ, ಹಾಗೆ ತಸ್ಕರಸ್ಯ ಕುತೋ ರಾಷ್ಟ್ರ. ಅಂದ್ರೆ ಈ ಕಳ್ಳರಿಗೆ ಧರ್ಮವೂ ಇಲ್ಲ, ದೇಶವೂ ಇಲ್ಲ. ಬೆಂಗಳೂರಿಂದ ಬ್ಯಾಂಕಾಕ್ ತನಕ, ಸಿರಿಗೇರಿಯಿಂದ ಸಿಡ್ನಿ ತನಕ ಎಲ್ಲ ನನ್ನ ಜ್ಯೂರಿಸ್ಟಿಕ್ಷನ್. ಯಾಕೆ ನಂಬಿಕೆ ಬರಲಿಲ್ವಾ? ನೀವು ನನ್ನ ನಂಬಲ್ಲ ಅಂತ ಗೊತ್ತು. ನಾನು ಅದಕ್ಕೆ ಸಾಕ್ಷಿ ಸಮೇತ ಬಂದ್ಬಿಟ್ಟಿದ್ದೀನಿ. ನಿಮ್ಗಳನ್ನೇ ನೀವು ನಂಬ್ಕೊಳ್ಳಲ್ಲ, ನಾನು ಎಲ್ಲಿ ನಂಬ್ತೀರಿ? ಇದು ನಮ್ಮ ಬಿಡದಿ ಮಠದ ನಿತ್ಯಾನಂದ ಸ್ವಾಮಿಗಳ ಮಠದಿಂದ ಹಾರಿಸಿದ್ದು ವಯಾಗ್ರಾ ಮಾತ್ರೆ, ನುಗ್ಗೆಕಾಯಿ ಪವರು. ಮತ್ತೆ ಇದು ನಮ್ಮ ಮಾಜಿ CM ಯಡಿಯೂರಪ್ಪನವರ ಚೇಂಬರಿಂದ ಹಾರಿಸಿರೋದು. ಹೊರಗಡೆ ಬೈಂಡಿನ ಮೇಲೆ ಭಗವದ್ಗೀತೆ ಅಂತಿದೆ, ಒಳಗಡೆ ತೆಗೆದು ನೋಡಿದ್ರೆ ಹೌ ಟು ವಿನ್ ಆನ್ ಎಲೆಕ್ಷನ್ ಅನ್ನೋ ಇಂಗ್ಲೀಷ್ ಪುಸ್ತಕ ನೋಡಿ ಅಂತದೆಲ್ಲ ಇಟ್ಟವ್ರೆ. ಮತ್ತೆ ಇದು ನಮ್ಮ ಬಳ್ಳಾರಿ ಜನಾರ್ದನ್ ರೆಡ್ಡಿ ಸರ್ ಮನೆಗೂ ಚಿನ್ನದ ಕಮೋಡ್ ಕದಿಯಕ್ಕೆ ಅಂತ ಹೋಗಿದ್ದೆ. ಅವಸರ ಕಮೋಡ್ ಸಿಗ್ಲಿಲ್ಲ, ವೀಕ್ ಸಿಕ್ತು, ಎಟಕಂಬಂದ್ಬಿಟ್ಟೆ. ನನಗೂ ಕೂದಲು ಇರ್ತಿದೆ, ಅದಕ್ಕೆ ಇರಲಿ ಅಂತ. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ವಸ್ತು, ಇದ್ಯಾರು ಹೇಳಿ? ನನ್ನ ಮಗಂದು ಎಕಡ ಅಂತಾರಲ್ಲ, ಮಾತಿಗೂ ಎಕಡ ಅಂತಾನೆ ಅಂತೇಳಿ ಎಕಡನೇ ಹೊಡ್ಕೊಂಬಂದ್ಬಿಟ್ಟೆ. ಹೆಂಗೆ? ಮತ್ತೆ ಚಿನ್ನದ ಲಿಪ್ಸ್ಟಿಕ್ಕು, ಇದು ಪವಿತ್ರ ಗೌಡ ಅವ್ರದ್ದು ಹೊಡ್ಕೊಂಬಂದ್ಬಿಟ್ಟೆ. ಇದು ನಾಗರಾಜ್ ಮೂರ್ತಿ ಸರ್ ಅದಾರಲ್ಲ, ಅವ್ರ ಮನೆಗೂ ಕದಿಯಕ್ಕೆ ಅಂತ ಹೋಗಿದ್ದೆ ಇವತ್ತು. ಅವ್ರ ಮನೆಗೆ ಕದಿಯಕ್ಕೆ ಅಂತ ಹೋಗಿದ್ದೆ, ಬಿಟ್ಟೆ ನಾನು ಹೋಗಿದ್ದೆ. ಅವರು ಪಾಪ ಟೇಬಲ್ ಮೇಲೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಬಿಟ್ಟರೆ ಏನು ಇಟ್ಟಿಲ್ಲ ಅವ್ರ ಮನೇಲಿ. ಯಾವುದೋ ಇದರ ಇಟ್ಟಾರಲ್ಲ ಅಂತೇಳಿ ತಗೊಂಬಂದಿದ್ನೇ. ನಮ್ಮ ಬಳ್ಳಾರಿ ಬಸ್ ಹತ್ತಿ ಕೂತ್ಕೊಂಡು ತಿನ್ನೋಣ ಅಂತ ನೋಡ್ತೀನಿ, ನಾಯಿ ಬಿಸ್ಕೆಟ್ ಇಟ್ಟಾರ ಅವರು. ಅಯ್ಯಪ್ಪ, ನನ್ನ ನಾಯಿ ಹಂಗೆ ಅಂದ್ಬಿಟ್ಟಲ್ಲ. ಹೋಲ್ಬಿಡು, ಇರಲಿ. ಪೆನ್ ಡ್ರೈವ್, ಇದು ಕರೆಕ್ಟು ಪ್ರಜ್ವಲ್ ರೇವಣ್ಣ ಅವ್ರದ್ದು. ಕಳ್ಳತನ ಮಾಡಿದ್ದು ಅನ್ಕೊಂಡ್ರ? ದಾರಿಯಲ್ಲಿ ಬಿದ್ದಿತ್ತು, ಒತ್ಕೊಂಡ್ಬಂದಿದ್ದೀನಿ ಅಷ್ಟೇ. ಇದು ಶ್ರೀಯುತ ಮಂಡ್ಯ ರಮೇಶ್ ಸರ್ದು ನಾಟಕ ರಿಹರ್ಸಲ್ ಮಾಡ್ಬೇಕಾದ್ರೆ ಹೊಡ್ಕೊಂಬಂದ್ಬಿಟ್ಟಿದ್ದೀನಿ. ದುಡ್ಡು ಇರ್ತದೆ ಅಂತ ತೆಗೆದು ನೋಡ್ತೀನಿ, ₹1 ದುಡ್ಡು ಇಟ್ಟಿಲ್ಲ ಅವರು. ಬರೀ ನಾಳೆ ಎಲ್ಲಿ ಶೂಟಿಂಗು, ನಾಡ್ದ ಎಲ್ಲಿ ಶೂಟಿಂಗು ಅಂತ ಬರೀ ಡೇಟ್ ಬರೆದಿಟ್ಟವ್ರಿ. ಏನು ಮಾಡಲಿ ತಗೊಂಡು. ಏನೋ ಮಾತು ಬಂತು ಅಂತ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕಾಯ್ತು. ಹಾಗಂತ ಇದನ್ನು ತೋರ್ಸೋಕ್ಕಾಗಿ ಇಲ್ಲಿಗೆ ಬಂದೆ ಅಂತ ಅನ್ಕೋಬೇಡಿ. ಇವತ್ತು ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ರಸ್ತೆಯ ಕೊನೆಗಿರೋ ಸುಖ ಸಂಸಾರ ಅಪಾರ್ಟ್ಮೆಂಟಿನ 3ನೇ ಮಹಡಿ 320ನೇ ಶ್ರೀರಾಮವಿಲ್ಲ ಅನ್ನೋ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಬೀಗ ಹಾಕೊಂಡು ಊರಿಗೆ ಹೋಗಿದ್ದಾರೆ. ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಬೇಕಾ ಸ್ವಾಮಿ ನಮಗೆ? ಹೇಳಿ ನೋಡೋಣ. ಈ ಪೊಲೀಸರೊಂದು ನಾನು ಎಲ್ಲೋದ್ರೂ ಅಲ್ಲೇ ಹಿಂದಿಂದೆ ಬಂದು ಸಾಯ್ತಾರೆ. ನಾನಂದ್ರೆ ಅಷ್ಟು ಲವ್ ಅವರಿಗೆ. ದೊಂಗಲನ್ನೋರು ಜಾಗ್ರತ. ಸ್ವಿಚ್ಚು
ತಡ ಮಾಡಬಾರ್ದು. ಸೆಂಟ ಸ್ನಾನ ಬೇರೆ ಬಾಡೇ ಇಲ್ಲ. ನೋ 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 ಹೀಗೆ ಕಂಡಿದ್ದನ್ನೆಲ್ಲ ಎತ್ಕೊಂಡ್ರೆ ಆಮೇಲೆ ತೀರಾಗತ್ಯ ವಸ್ತುಗಳಿಗೆ ಅಂದರೆ ಈ ಎಸೆನ್ಷಿಯಲ್ ಕಮೋಡಿಟೀಸ್ಗೆ ಜಾಗನೇ ಉಳಿಯೋದಿಲ್ಲ. ಅದಕ್ಕೆ ಮೊದಲು ಎಲ್ಲನೂ ಒಂದ್ಸಲ ನೋಡ್ಬಿಡ್ತೀನಿ, ಆಮೇಲೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡಿ ಚೀಲ ತುಂಬಿಸ್ತೀನಿ. ಇವತ್ತಿದೆ ಮನೆಯೆಲ್ಲ ಖಾಲಿ ಮಾಡ್ತೀನಿ. ಓಹಾ, ಬೆಲ್ಜಿಯಂ ಕಟ್ ಗ್ಲಾಸು, ರಸಿಕಾ ಸೋಳೆ ಮಗ ದಿನ ಪಾರ್ಟಿ ಗಿರ್ಟಿ ಮಾಡ್ತಾನೆ ಅಂತ ಕಾಣಿಸುತ್ತೆ. ಚೆನ್ನಾಗಿರೋ ಗ್ಲಾಸೇ ಇಟ್ಟವನೆ. ಉಯ್, ಗುಜರಾತ್ ಎಂಪೋರಿಯಂ ಬೆಡ್ಶೀಟು ಮೆತ್ತಗಿದೆ, ಎಕ್ಸಿಬಿಷನ್ ಅಲ್ಲಿ ಕೊಂಡಿತ್ತು ಅಂತ ಕಾಣಿಸುತ್ತೆ. ಮೆತ್ತಗಿದೆ, ಪರವಾಗಿಲ್ಲ. ಉಯ್, ಸೋನಿ ಮ್ಯೂಸಿಕ್ ಸಿಸ್ಟಮ್ಮು, ಸೌಂಡ್ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ. ಇರಲಿ, ಕರಡಿನ ಕಾಯಕ್ಕಿಟ್ಟವನ ಬಡ್ಡಿ ಮಗ. ನೋಡ್ರಿ ಎಷ್ಟು ಪುಸ್ತಕಗಳಿಟ್ಟವನೇ. ಅರುಂಧತಿ ರಾಯ್, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಈ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ನೋಡೋಣ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಸಣ್ಣ ಸಾಮಾನ್ಯನ ದೇವರು ಅಷ್ಟೇ. ಇದ್ಯಾವ್ದ್ರಿ ಇದು? ಯಾರ ಮನೆಯಲ್ಲೂ ಇಲ್ಲದೆ ಇರುವಂಥದ್ದು ಅಜ್ಜನ ಕಾಲದ ಗಡಿಯಾರ. ಲಂಡನ್ ಮೇಕು, ವಿಕ್ಟೋರಿಯಾ ಕ್ಲಾಕು, 1947. ಒಳಗೆ ನೋಡ್ರಿ ಎಷ್ಟು ಜಾಗ ಐತೆ. ಗಂಡ ಹೆಂಡತಿ ಚಿಕ್ಕ ಒಂದು ಸಂಸಾರನೇ ಮಾಡ್ಬೋದು, ಅಷ್ಟು ಜಾಗ ಐತೆ. ಚೆನ್ನಾಗೇನೋ ಇದೆ, ಆದರೆ ಹಲೋ, ಹೂ ಈಸ್ ಸ್ಪೀಕಿಂಗ್ ಅನದರ್ ಸೈಡ್? ಅವನವನ ಒಂದು ಕ್ಷಣ ನಾನು ಯಾರನ್ನ ಮರ್ತ್ಬಿಟ್ಟಿದ್ದೆ. ಸದ್ಯ ಕೂಡಲೇ ನೆನಪಾಯ್ತು, ಇನ್ನು ತಡ ಮಾಡಬಾರ್ದು. ಹೆಂಗ್ ಸುಮ್ನಾತ್ ನೋಡಿ ಬೋಸುಡಿ ಮಗಂದು. ಈ ಡಿಪಾರ್ಟ್ಮೆಂಟೇ ಹಿಂಗೆ, ಬೇಕಾದಾಗ ಫೋನ್ ಮಾಡಿದ್ರೆ ದಿಸ್ ಲೈನ್ ಈಸ್ ಔಟ್ ಆಫ್ ಆರ್ಡರ್ ಅನ್ನತ್ತೆ. ಬೇಡದಿದ್ದ ಹೊತ್ತಲ್ಲಿ ಟ್ರಿಂಗ್ 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 ಟ್ರಿಂಗ್. ಅಮ್ಮ ತಾಯಿ ಟೆಲಿಫೋನೇಶ್ವರಿ, ದಯಮಾಡಿ ಬಡ ಕಲನ್ ಮೇಲೆ ಕರುಣೆ ತೋರಿಸ್ತೀಯ? ತೋರ್ಸಲ್ಲ ಅಂತವಳೆ. ಹಲೋ, ಮತ್ತೇನಂತಾವ ನಿನ್ನ ಕುದು ಆಟ ತೆಗೆಯದೆ? ಇಂಗ್ಲಿಷ್ ಮಾತಾಡ್ರೆ ಇಂಗ್ಲಿಷ್. ಅವ್ರು ವೀಟಕ್ಕೆ ಕಾಲಿಟ್ಟಿದ್ದೆ ತಾನು ವಿಕ್ಟೋರಿ ರಾಣಿಗೆ ಹುಟ್ಟಿದವನ್ನಂಗೆ ಟಸ್ಸು ಕುಸ್ ಅಂತ ಎದುರಿಸ್ತೀಯ ಏನಕ್ಕ? ಅಯ್ಯೋ ನೀನೇನೆ, ನಾನು ಯಾರು ಅನ್ಕೊಂಡ್ಬಿಟ್ಟಿದ್ದೆ. ಯಾರಂತೇನೆ ಇನ್ನೇ ದಂಡ ಫೋನ್ ಮಾಡ್ಬೇಕಾಗಿತ್ತಲ್ಲ ನಿನಕ ಈ ನಂಬರ್ಕ. ಇನ್ ಯಾವ ರಂಡೆನೂ ಅಲ್ಲ ಕಣೆ, ನೀನೆ. ಎಲ್ಲಕ್ಕೆ ರಂಡಿ ಅಂತೀಯ? ನಾ ಮದ್ದು ತಂದು ನಿನ್ ಬಾಯ್ ಹುಳ ಬೀಳ. ಮನೆಗೆ ಹೊರದಂದು ವಾ ನೀನು. ಚಮಡಿ ಸುರಿದು ಕೀಮ ಕೀಮ ಮಾಡ್ರೆ. ಇಲ್ಲಿ ಕೇಳೆ ಮೈ ಡಿಯರ್ ಡಾರ್ಲಿಂಗು. ಮತ್ತೆ ಇಂಗ್ಲಿಷ್ ತೆಗಿಯಾದೆ ನಿಂದು. ಏನಕ್ಕೆ ಇಂಗ್ಲಿಷ್ ಆಗ ಬೈದ್ರೆ ಗೊತ್ತಾಗದಿಲ್ಲ ಅನ್ಕೊಂಡು ಏನು? ನೀ ಟಾಲರಿಂಗ್, ನಿಮ್ಮ ಅಪ್ಪ ಟಾಲರಿಂಗ್. ನಿನ್ನ ಅಲ್ವೇ ಡ್ಯೂಟಿ ಟೈಮ್ ಮಗು ಈ ತರ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಲ್ಲ. ನಿನ್ನ ಕಾಲಾಗ ಒಂದು ಸಣ್ಣ ಕಳತನ ಮಾಡಕ್ಕೂ ಆಗ್ತಿಲ್ಲ ನನಗೆ. ಹಂಗೆಲ್ಲ ಎಪ್ರತಪ್ರ ಮಾತಾಡದೆ. ಅವ್ರ வீட்டுல ಯಾರು ಇರಕ್ಕಿಲ್ಲ, 2 ದಿನ ಯಾರು ಇರಕ್ಕಿಲ್ಲ, ಎಲ್ಲ ಟೂರ್ ಹೋಗಿರ್ತಾರ. ಅಲ್ಲೇನಾರ ಪ್ರಾಬ್ಲಮ್ ಆದ್ರ ಅಂದ ಕಡೆಕ ಫೋನ್ ಮಾಡಂತ ನಂಬರ್ ಕೊಟ್ಟು ಹೋದನು. ನೀನಲ್ಲೇನ? ಹೌದಮ್ಮ ಸುಂದ್ರಿ, ನಾನೇ. ಅಂತದ್ದೇನಾಯ್ತು ಈಗ? ಅಯ್ಯೋ ಕಡವಳೆ ಮುರುಗ, ಪ್ರಾಬ್ಲಮ್ ಅಂದ್ರೆ ಅಂತಿದ್ದದಲ್ಲ. ಇನ್ನು 10 ನಿಮಿಷದಾಗ ಪೊಲೀಸರು ವ್ಯಾನ್ ಬರ್ತದ, ಎಂದು ಕೂರ್ಸ್ಕೊಂಡು ಸೀದಾ ಸ್ಟೇಷನ್ಗೆ ಹೋಗ್ತದ. ಅಂತ ಪ್ರಾಬ್ಲಮ್ ಆಗಿರ್ಕತಿಲ್ಲ. ನೀ ನೋಡಿದ್ರೆ ಅಲ್ಲಿ ಫೋನ್ ಹಿಡ್ಕೊಂಡು ಮಜಾ ಮಾಡ್ರೆ ನೀನ್ ಬಾಯ್ ಉಳಬೇಡ. ಪೊಲೀಸು ಯಾಕೆ? ಅಂತದ್ದೇನಾಯ್ತು ಈಗ? ಆಗದಿಲ್ಲೇನು, ವಾರಕ್ಕೆ 3 ಸತಿ ಆಗದೆ. ಕಾರ್ಪೊರೇಷನ್ ನಲ್ಲಿ ತಂಡಿ ಬಿಟ್ಟಿದ್ದಲ್ಲ ಇವತ್ತು. ನೀ ಅಂದ ಕಡೆ ಹೋಗ್ತಿದ್ದಂಗೆ ನಾ ಪಿಜ್ಜಾಗಡೆ ಬಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೆ. ಅಪ್ಪ ಒಂದಲ್ಲ ಚಿನ್ನಾರೆ. ಅದೇ ಎದುರು ಬೀದಿ ವಿಶಾಲಾಕ್ಷಿನೇನೆ. ಅದೇ ಚಿನ್ನಾರೆ. ಎನ್ನ ಹತ್ರ ಒಂದವಳೆ ಎನ್ನ ಬಕೆಟ್ ಸರ್ಸಿ ಸಣ್ಣ ಕೊಳಪಾನ ಮಡಗಿನ. ನಾನ್ ಬಿಡ್ತೀನ 2 ಪಾಸಿದೆ ಕಪಾಳಕ್ಕೆ. ಅಷ್ಟೇನಾ? ಅಲ್ಲ, ಈ ವೀಟು ಬಾಗ್ಲಿಲಿ ಕುರುಕ್ಷೇತ್ರ ಆಗಿರ್ತದು. ವಿಶಾಲಾಕ್ಷಿ ಅನ್ನ ಆ ಇಡಿಂಬಿ ಗಂಡ ಬಾಗ್ಲಿಗೆ ಕೂಗ್ತಾ ನಿಂತ್ಕೊಂಡಿರ್ತದ್ದು. ನಾನು ತಿಂದಾಗಡೆಯಿಂದ ಎಷ್ಟುಡಿ ಬೂತಿ ಬಂದು ಫೋನ್ ಮಾಡ್ತಿರ್ತದ್ದು. ನೀನಲ್ಲಿ ಕುತ್ಕೊಂಡು ಅಷ್ಟೇನಾ ಅಂತೀಯಲ್ಲ? ಚಂದ ಇಷ್ಟ ಆಗಿದ್ದು. ಇಲ್ಲಿ ಕೇಳೆ ಮೈ ಡಿಯರ್ ಡಾರ್ಲಿಂಗು, ಅಲ್ಲಲ್ಲ ಮೈ ಪ್ಯಾರೆ,
ಬುಲ್ಬುಲ್ಲು ನೋಡು, ಇದು ದಿನ ಇರೋದೆ ಲೋಕಲ್ ಪ್ರಾಬ್ಲಮ್ಮು. ಇದಕ್ಕೆ ಪೊಲೀಸರು ಬರೋದಿಲ್ಲ, ವ್ಯಾನು ತರೋದಿಲ್ಲ. ನೋಡು, ನೀನು ಹಿಂಗೆ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಮನೆ ಓನರ್ ಬರ್ತಾನೆ, ಬೀಗ ತೆಗಿತಾನೆ, ಅವಾಗ ನಾನು ಪೊಲೀಸ್ ಸ್ಟೇಷನ್ಗೆ ಕೂತ್ಕೋಬೇಕಾಗುತ್ತೆ. ಓಕೆನಾ? ಅದು ಎದಕ್ಕೂ ಗೊತ್ತು ಕಣ್ರಿ, ನಾನ್ ಫೋನ್ ಮಾಡಿದ್ದು ಅದಕ್ಕಲ್ಲ. ಮತ್ತೇನಕ್ಕೆ? ನನಕ ಯಾಕೋ ರೊಂಬ ಬೋರ್ ಆಗ್ತಾ ಇದೆ ಕಣ್ರಿ. ನೋಡೇ, ಇಲ್ಲಿ ನಾನೇನು ಇಲ್ಲಿ ಮಜಾ ಮಾಡಕ್ ಬಂದಿಲ್ಲ. ಏನೋ ಸಂಸಾರ ಹೊಟ್ಟೆಪಾಡು ಸಾಧಿಸ್ಬೇಕಂತ ಡ್ಯೂಟಿ ಮಾಡಕ್ ಬಂದಿದ್ದೀನಿ, ಗೊತ್ತಾಯ್ತಾ? ಎಲ್ಲ ಖಂಡಿತ ಬಿಡ ಮಾರಾಯ. ಈ ಲೋಕದಲ್ಲಿ ಎಷ್ಟೊಂದ್ ಜನ ಕಾತನ ಮಾಡ್ಕಿನ್ನು, ಡಕಾತಿನೂ ಮಾಡ್ಕಿನ್ನು, ತಮ್ಮ ಹೆಂಡತಿ ಮಕ್ಕಳು ಸಂಸಾರನೂ ನೋಡ್ಕಿನ್ನು ಸುಖವಾಗಿಲ್ಲ. ನಿಂದಂಗೇನ್ ಬಾರಿ ವಿಶೇಷ. ಮತ್ತೆ ಏನೋ ಗಂಟೆ ಶಬ್ದ ಕೇಳ್ತಿರ್ತದಲ್ಲ, ಓ ಪಕ್ಕದ ಮನೆಯವರು ಪೂಸೆ ಮಾಡ್ತಿರ್ತಾರ ಇಂದ ಅಪರಾತ್ರಿ ಹೊತ್ನಾಗೆ. ಇಲ್ಲ ಕಣೆ, ಇವ್ರ ಮನೇಲಿ ಒಂದು ಅಜ್ಜನ ಕಾಲದ ಗಡಿಯಾರ ಇದೆ, ಲಂಡನ್ ಮೇಕು, ವಿಕ್ಟೋರಿಯಾ ಕ್ಲಾಕು, ಅದಿಂಗ್ ಶಬ್ದ ಮಾಡುತ್ತಷ್ಟೇ. ಹೌದಾ? ಯಾವ ಬಣ್ಣದದು ಒತ್ತ ಹಿಡ್ಕೊಂಡ್ ಬರ್ತೀರೇನ್ರಿ? ಒಂದ್ ಕೆಲಸ ಮಾಡು, ನಾಗರಾಜ್ ಮೂರ್ತಿ ಸರ್ದು ಒಂದು ಟ್ರ್ಯಾಕ್ಟರ್ ಕಳಿಸ್ಬಿಡು. ಹಿಂದೆ ಫ್ರಿಜ್ಜು, ಗಾಡ್ರೇಜು, ಸೋಫಾ ಸೆಟ್ಟು, ಟಿವಿ ಎಲ್ಲ ಹಾಕೊಂಡು ಮುಂದಿನ ಗಡೆ ಸೀಟಲ್ಲಿ ಗಾಡಿ ಹೊಡ್ಕೊಂತ ಒಂದು ಗಣೇಶ್ ಬಿಡಿ ಸೇರ್ಕೊಂತ ಹೊಸ ಮೆದ್ಲಿಂಗ್ ನಂಗೆ ಜುಮ್ ಅಂತ ಬಂದ್ಬಿಡ್ತೀನಿ. ಮಾತು ಎಪ್ಪಡಿ ಬರ್ತದೆ ನೋಡು ವಾಯಿಲಿ. ಬಾಳ ಹುಡುಗರೆ ತಂದು ತಂದು ಮನೇಲಿ ರಾಶಿ ಹಾಕಿರ್ತದ ಮಾದ್ರಿ. ಏನಕ್ಕೆ ಬೇಜಾರಂದ್ರೆ ಇದೆ ಅಲ್ಲ, ಕಲ್ಯಾಣವಾಗಿ ಇಷ್ಟು ವರ್ಷ ಆಯ್ತು, ಹುಡುಗರು ತರೋದು ಬೇಡ, ತರ್ತೀನಿ ಏನ್ ಬೇಕು ಅಂತ ಒಂದ್ಸಲ ಆದ್ರೂ ಒಂದ ನಿನ್ ವಾಯಾಗ ನೀವು ಗಣಿಸ್ರೆ ಇಷ್ಟೇ. ಮನೇಲಿ ಕೊಂಡಾಕಿ ಅಂತ ಒಂದು ಪ್ರಾಣಿ ಇರ್ತದಂತ ನಾವೇ ಫೋನ್ ಮಾಡಿ ನೆನಪು ಮಾಡೋದು. ಆಯ್ತಾಯ್ತು, ಫೋನ್ ಮಾಡಿ ನೆನಪು ಮಾಡಿದ್ದಾಯ್ತಲ್ಲ, ಇವಾಗ ಫೋನ್ ಇಡ್ತೀಯಾ? ನನ್ನ ಡ್ಯೂಟಿ ಮಾಡಕ್ ಬಿಡ್ತೀಯಾ? ಹಂಗಾರು ಮಾಡಕ್ಕೆ ನಾನು ನಿಂಗೆ ಪುಕ್ಸಟಿ ಇಟ್ಕೊಂಡಲ್ಲ, ಕಲ್ಯಾಣವಾಗಿರ್ತದ ನಮ್ದು, ಸೌಜನ್ಯವಾಗಿ ಧರ್ಮಸ್ಥಳಕ್ಕಿಲ್ಲ. ಅದೊಂದೇ ಕಣೆ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿರೋದು ನಾನು. ಆ ತಾಳಿ ಕಟ್ಟಿ ತಪ್ಪಿಗೆ ಏನ್ ಮಾಡ್ಬೇಕು ಅದನ್ನಾರ ಬೊಗಳೆ. ಅದು ಹಂಗಲ್ಲ ಕಣ್ರಿ. ಮತ್ತೆ ಹೆಂಗೆ ಕಣ್ರಿ? ಒಂದ್ ಮಾತು ಕೇಳ, ಕೇಳು. ಆಮೇಲೆ ಹಂಗಾತ್ ಹಿಂಗಾತ್ ಖ್ಯಾತಿ ತೆಗಿ ಕೂಡುದು. ಇಲ್ಲ ಕೇಳು ಚಿನ್ನ. ಇಲ್ಲ ಅಂದ್ರೆ ಅದು ನನ್ ಕೆಟ್ಟೋಳೆ ಅಲ್ಲ. ಕೇಳ ನಿಮ್ಮ ಅವ್ನ್ ಕೇಳ. ಕಿತ್ಬೇಡಿ, ದಾರಿಲಿ ಹೋಗೋ ಪೊಲೀಸರು ಬಂದಾರು. ಪೊಲೀಸರು ಇಲ್ಲ ಕೇಳೆ, ಮಾತು ಪೊಲೀಸ್ ಅಲ್ಲ, ನಾನು ಅಲ್ಲಿಗೆ ಬಂದ್ಬಿಡ ಅಂತ. ಏನಂದೆ? ಯಾಕಂದ್ರೆ ನಿನ್ನಕ್ಕೆ ಬೇಕಾದ್ರೆ ನೀನ್ ತಗೋಬಹುದು, ಎನ್ನಕ್ಕೆ ಬೇಕಾದ್ರೆ ನಾನ್ ತಗೋಬಹುದು ಅಂತ. ಲೇ, ನಿನಗೆ ಬೇಕಾಗಿರೋದು ನೀನ್ ತಗೊಂಡ್ ಹೋಗಕ್ಕೆ, ನನಗೆ ಬೇಕಾಗಿರೋದು ನಾನ್ ತಗೊಂಡ್ ಹೋಗಕ್ಕೆ ನೀನ್ ಬಿಗ್ ಬಜಾರ್ ಅನ್ಕೊಂಡಿದ್ಯೇನೆ? ಅದಂಗಲ್ಲ ಕಣ್ರಿ. ಮತ್ತೆ ಹೆಂಗೆ ಕಣ್ರಿ? ನಾನೊಂದು ಕಥೆ ಹೇಳ್ತುಮ್ಮ. ಕಥೆ ಈ ಹೊತ್ತಾಗೆ ಆಯ್ತು ಬಗಳು. ನಾ ಸಣ್ಣವಳಿರೋ ಕುಂಬ ತಿರುಕೋಯಿಲೂರಾಗೆ ಎಮ್ಮಗೊಂದು ವೀಟ ಇತ್ತು. ಆ ವೀಟ ಎದುರುಕ ದೊಡ್ಡ ಟಾರ್ಸಿ ಬಿಲ್ಡಿಂಗ್ ಇತ್ತು. ಏನಕ್ಕೆ ಅದ್ರ ಒಳಗೆ ಹೋಗಬೇಕಂತ ಆಸೆ, ಆದ್ರೆ ಅದಕ್ಕೆ ಓರೋ ದೊಡ್ಡ ಗೇಟ್ ಇತ್ತು. ಓರೋ ದಪ್ಪ ಮೀಸೆ ಗೂರ್ಕನು ಇದ್ದ. ಆ ಗೂರ್ಕನೊಡ ಕಣ್ ತಪ್ಪಿಸಿ ಆ ಮೆಟ್ಟಿಲು ಏರುತ್ತಾ ಪಳ ಒಳೆಯುತ್ತಿರುವ ನೆಲದ ಮೇಲೆ ಕಾಲು ಇಡುತ್ತಾ ಮೂರನೇ ಮಹಡಿಗೆ ಏರಿದೆ. ಇನ್ನೇನು ಆ ವೀಟಿನೊಳಗೆ ಹೋಗಬೇಕು. ಅಷ್ಟರಲ್ಲಿ ಎಲ್ಲಿದ್ದ ಆ ಗೂರ್ಕ ಪಿಂದಾಗಡೆಯಿಂದ ಗಪ್ಪಂತ ನಾಯಿ ಪುಟ್ಟಿ ಹಿಡ್ದಂಗೆ ಹಿಡ್ಕೊಂಡು ಎನ್ನ ಹೊರಗೆ ತಂದು ವಿಸಾಕ್ಯನ. ಅವತ್ತಿನಿಂದ ಇವತ್ತಿನ ತನಕನು ಅಂತನೊಂದು ವೀಟಿನೊಳಕ್ಕೆ ಹೋಗಬೇಕಂತ ಆಸೆ ಆಗ್ತಾ ಇದೆ ಕಣ್ರಿ. ನೋಡೇ, ಇಲ್ಲಿ ಈ ದೊಡ್ಡವ್ರ ಮನೆ ಅಂದ್ರೆ ಹೆಂಗಿರುತ್ತೆ ಅನ್ಕೊಂಡೆ? ಅದೇನು ದೇವಲೋಕ ಅಲ್ಲ, ಅದು ನಮ್ಮನೆ ಇದ್ದಂಗೆ ಇರುತ್ತೆ. ಏನಂದ್ರೆ ಅವ್ರು ಸೌಕಾರ ಅಲ್ಲ, ದುಡ್ಡಿದ್ದವರು, ಫ್ರಿಜ್ಜು, ಗಾಡ್ರೇಜು, ಸೋಫಾ ಸೆಟ್ಟು, ಟಿವಿ ಎಲ್ಲ ಇಟ್ಕೊಂಡಿರ್ತಾರೆ. ಇರೋದು 3 ಜನ ಕಣೆ, ಅವರು 30 ರೂಮ್ ಕಟ್ಸಿರ್ತಾರ. ಅದಷ್ಟು ಮಕ್ಕಳು ಹೋಗ್ಲಿ ಬಿಡಿ, ಇಟ್ಟಲ್ಲಿ ಮಡಗ ಬಡವ ಅಂತ ನಮ್ಮ ಹಣೆ ಬರ್ನೇ ಇಷ್ಟು. ಹೌದು, ನಿಮ್ಮ ಮೊಬೈಲ್ ಫೋನ್ ಏನಾಯ್ತು? ನನಗೇನು ಪ್ರೊಫೆಷನಲ್ ಎಥಿಕ್ಸ್ ಇಲ್ಲ ಅನ್ಕೊಂಡಿದ್ದೇನೆ. ಡ್ಯೂಟಿ ಟೈಮ್ ಮೊಬೈಲ್ ತರಬಾರ್ದು ಅಂತ ಗೊತ್ತಾಗಲ್ವಾ ನನಗೆ? ಇಡೇ ಫೋನ್ನ. ಆಯ್ತು, ಇಡತ್ತಾಗೆ. ಯಾರನ್ನ ಬೇಕಾದ್ರೂ ಮದುವೆ ಆಗ್ಲಿ, ಆದ್ರೆ ಹೆಂಡತಿರನ್ನ ಮಾತ್ರ ಮದುವೆ ಆಗ್ಬೇಡಿ. ಹೌದು, ಯಾಕಂದ್ರೆ ಮದುವೆಗೆ ಮುಂಚೆ ಗರಡಂಗಿರ್ತೀರಿ, ಆಮೇಲೆ ಕಣ್ಣು ಕಾಣದ ಪೂರ್ಣಂಗ ಆಗ್ಬಿಡ್ತೀರಿ ನಂತರ. ಅಯ್ಯೋ ದೇವ್ರೆ, ಅಲ್ಲಿ ನೋಡಿ, ನಿಮ್ ಮನೆ ಒಳಗೆ ದೀಪ ಉರಿತಾ ಇದೆ. ಒಳಗಡೆ ಯಾರೋ ಇರಬೇಕು. ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ಹೆದರ್ಬೇಡ, ಬಹುಶಃ ನಾನೇ ದೀಪ ಆರಿಸೋದು ಮರ್ತಿದ್ದೆ ಅಂತ ಕಾಣಿಸುತ್ತೆ. ಇನ್ಯಾರು ಬರ್ತಾರ ಅಲ್ಲಿಗೆ? ನಿಮ್ ಹೆಂಡತಿ ಏನಾದ್ರೂ ವಾಪಸ್ ಬಂದ್ಬಿಟ್ಟಿದ್ರೆ? ನನ್ನ ಹೆಂಡ್ತಿನ ಅವಳಕ್ಕೆ ಬರ್ತಾಳ ಅಲ್ಲಿಗೆ? ಮನೆ ಬಿಟ್ಟು ಹೋಗಿದ್ಮೇಲೆ ಅವಳಿಗೆ ಈ ಕಡೆ ಗಮನನೂ ಇರೋದಿಲ್ಲ. ಮನೆಗೆ ಯಾರಾದ್ರೂ ಕಣ್ಣು ಹಾಕೊಂಡೋದ್ರು ಅವಳು ಈ ಕಡೆ ತಿರುಗಿ ನೋಡೋಳಲ್ಲ.
ನೋಡಿದ್ಯಾ, ಯಾರು ಇಲ್ಲ. ಬಹುಶಃ ನಾನೇ ದೀಪ ಆರಿಸೋದು ಮರ್ತಿದ್ದೆ ಅಂತ ಕಾಣಿಸುತ್ತೆ. ನನಗೆ ಹೆದರಿಕೆ ಆಗ್ತಿದೆ. ಹೆದರಿಕೆ? ಹೆದರಿಕೆ ಆತಕ್ಕೆ? ಹೆದರಿಕೆ ಅಂದ್ರೆ ಹೆದರಿಕೆ ಅಂತಲ್ಲ, ಅದು ಒಂಥರ ಪಾಪ ಪ್ರಜ್ಞೆ ಅಂತಾರಲ್ಲ. ಪಾಪ ಪ್ರಜ್ಞೆ ಆತಕ್ಕೆ? ನಾನು ನೀನು ಪ್ರೀತಿ ಮಾಡ್ತೀವಿ, ಮತ್ತೆ ಜೊತೆಗೆ ಜೊತೆಗೆ ಇರ್ತೀವಿ. ಅದು ಸರಿ, ನೀವು ಪ್ರೀತಿ ಮಾಡ್ತೀರಾ ಅಂದ್ಕೊಂಡ್ಲೇನೆ ನಾನು ನಿಮ್ ಹಿಂದೆ ಬಂದ್ಬಿಟ್ನಲ್ಲ, ನನ್ನ ಬಗ್ಗೆ ನಿಮ್ಗೆ ಏನ್ ಅನ್ಸಿರ್ಬಹುದು ಅಂತ. ಅನ್ಸೋದೇನಿದೆ? ಹೇಳಿದ್ನಲ್ಲ, ಪ್ರೀತಿ ಅಲ್ಲ ಲವ್. ನಿಮ್ ಹೆಂಡತಿನೂ ನೀವು ಪ್ರೀತಿ ಮಾಡೇ ಮದ್ವೆ ಆಗಿರೋದಲ್ವಾ? ಅವಳು ಇಷ್ಟು ಸಲಸಾಗಿ ಬಂದಿಲ್ಲೇನೋ ನಿಮ್ ಹಿಂದೆ. ಅವಳಿಗೆ ಇದಕ್ಕೆ ಏನ್ ಸಂಬಂಧ? ಮತ್ತೆ ಅವಳು ಬಿಡು, ಮಹಾ ಸಂಪ್ರದಾಯಸ್ಥ ಮನೆಯವಳು. ಈ ಮದುವೆ ಅಂದ್ರೆ ಸ್ವರ್ಗದಲ್ಲಿ ಆಗುತ್ತಂತಾರಲ್ಲ ಹಾಗೆ. ಆದ್ರೂ ನೀವು ಅವಳೆ ಮದ್ವೆ ಆಗಿದ್ದೀರಲ್ಲ. ಸಂದರ್ಭ ಆಗಿ ಬಂತು ಅದೇ. ನಾಳೆ ನನ್ನ ಮದ್ವೆ ಆದ್ರೂ ನೀವು ಹೀಗೆ ಹೇಳ್ಬೋದಲ್ವಾ? ಇಲ್ಲಿ ಕೇಳ್ಚಿನ, ಅವ್ರದೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ನಾನು ನೀನು ಸುಖವಾಗಿರೋಣ ಬಾ. ಬಾ, ನನಗೆ ನನ್ನ ಹೆಂಡತಿ ಹೊಂದಾಣಿಕೆ ಆಗ್ತಿಲ್ಲ, ನಿನಗೆ ನಿನ್ನ ಗಂಡ ಸರಿ ಇಲ್ಲ. ಇಷ್ಟ ಕೇಳಿಕೊಂಡೆ. ನನ್ಗೆ ನನ್ಗೆ ನೀವು ನನ್ನ ಗಂಡನ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಒಂದು ಕ್ಷಣಕ್ಕೆ ಏನೇನೋ ನೆನಪಾಗ್ಬಿಡ್ತು. ಮತ್ತೆ ಈ ಮದುವೆ ಸಮಯದಲ್ಲಿ ಹೇಳ್ತಾರಲ್ಲ, ಧರ್ಮೇಚ ಅರ್ಥೇಚ ಕಾಮೇಚ. ತಪ್ಪಾಯ್ತು. ನನ್ನ ಬೇಕಂತ ನಿಂಗೆ ಗಂಡ ಸುದ್ದಿ ಹಚ್ಚಿಲ್ಲ, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು ಅಷ್ಟೇ. ಬಾ, ನಾವಿಲ್ಲಿ ಕೂತ್ಕೊಂಡು ಏನಾದ್ರು ಸ್ವಾರಸ್ಯಕರವಾದ ವಿಚಾರ ಮಾತಾಡೋಣ, ಆಮೇಲೆ ಅಲ್ಲಿಗೆ ಹೋದ್ರೆ ಆಯ್ತು. ಅಲ್ಲಿಗೆ ಅಂದ್ರೆ? ಅಲ್ಲಿಗೆ ಅಂದ್ರೆ ಆ ಕಡೆ ರೂಮ್ಗೆ. ಅದು ನಮ್ಮ ಬೆಡ್ರೂಮು. ಅಲ್ಲಿ ಜಾಗ ತುಂಬಾ ವಿಶಾಲವಾಗಿದೆ, ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಸರಿ, ಹಾಗೆ ಮಾಡೋಣ. ಗಡುವಾಗಿದ್ರೆ ನಾ ಹೇಳಿದೆ ಹಾಗಲ್ಲ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರಲ್ಲ, ಹಾಗೆ ಮಾಡೋಣ ಅಂತ. ಸರಿ ಬಿಡು, ಕೂತ್ಕೋ. ನೋಡಿದ್ರಾ ಮತ್ತೆ ಏನು ಶಬ್ದ ಆಯ್ತು? ನನಗೆ ಹೆದರಿಕೆ ಆಗ್ತಿದೆ. ಅಯ್ಯೋ ಮರತಿ, ಇಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ? ಅದು 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 ಗಡಿಯಾರನಪ್ಪ, ಒಂದು ಗಂಟೆ ಬಾರಿಸ್ತು ಅಷ್ಟೇ. ಬಾ, ಕೂತ್ಕೋ. ಮತ್ತೆ ಮತ್ತೆ ನನಗೆ ನಿಮ್ ಹೆಂಡತಿನೇ ನೆನಪಾಗ್ತಿದ್ದಾಳೆ. ಅವಳು ನಿಜವಾಗಿಯೂ ಹೋಗಿದಳ ಅಂತ. ಆಗ ನಿನ್ ಗಂಡ, ಈಗ ನನ್ ಹೆಂಡತಿ. ತಿರುಗಿ ಯಾಕೆ ಅವ್ರು ಯೋಚನೆ ಮಾಡ್ತೀಯಾ? ಬಾ, ನಾವಿಲ್ಲಿ ಕೂತ್ಕೊಂಡು ಏನಾದ್ರೂ ಸ್ವಾರಸ್ಯಕರ ವಿಚಾರ ಮಾತಾಡೋಣ. ಬಾ, ಕೂತ್ಕೋ. ಏನ್ ಮಾಡ್ಬೇಕ? ಮೂಡ್ ಬೇರೆ ಹಾಳಾಗ್ತಿದೆ. ನಿಂಗೆ ಸಾಂಗ್ ಅನ್ನಿಸ್ತೇ ಅಲ್ವಾ? ಹಾಡಕ್ಲಾ? ಹೊರಗಿನ ಸುಲ್ತಾನ? ಬೇಡ ಬೇಡ ಬೇಡ, ನನಗೆ ಆ ಕೀರಲ್ ಧ್ವನಿ ಕೇಳಿದ್ರೆ ನಿಮ್ ಹೆಂಡತಿನೇ ನೆನಪಾಗ್ತಾಳೆ. ಹೌದಲ್ವಾ? ಹಾಗಿದ್ರೆ ಭೀಮಸೇನ ಜೋಶಿ. ಬೇಡ ಬೇಡ ಬೇಡ, ಅದು ನಿನ್ ಗಂಡನ ಧ್ವನಿ ತರನೇ ಗಡ್ಸಾಗಿದೆ. ಏನ್ ಮಾಡೋದೀಗ? ರೊಮ್ಯಾಂಟಿಕ್ ಸಾಂಗ್ ಹಾಕ್ಲಾ? ಏನಾದ್ರು ಮಾತಾಡು ಚಿನ್ನ. ನೀನೇ ಮಾತಾಡು. ನನ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ನೀನು ಸಣ್ಣ ಮಗುವೆ ಇದ್ದಾಗ ಏನ್ ಮಾಡ್ತಿದ್ದೆ ಅಂತ ಹೇಳು, ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನಂತ ಹೇಳ್ತೇನೆ. ತಮಾಷೆ ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ. ತಮಾಷೆ ಅಂದ್ರೆ ನನಗೆ 7 ವರ್ಷ ಆಗೋ ತನಕ ನಡೆಯಕ್ಕೆ ಬರ್ತಿರ್ಲಿಲ್ಲಂತೆ, ಮಾತಾಡಕ್ಕಷ್ಟೇ ಬರ್ತಿರ್ಲಿಲ್ಲಂತೆ. ಲ ಅಂತಿದ್ನಂತೆ. ಮತ್ತೆ ಉದಾಹರಣೆಗೆ ನೀರು ಅನ್ಲಿಕ್ಕೆ ನೀರು ಅಂತಿದ್ನಂತೆ, ಮತ್ತೆ ಮರ ಅನ್ಲಿಕ್ಕೆ ಮರ ಅಂತಿದ್ನಂತೆ, ಮತ್ತೆ ಬೆಡ್ರೂಮ್ ಅನ್ಲಿಕ್ಕೆ ಬೆಡ್ರೂಮ್ ಅಂತಿದ್ನಂತೆ. ಈಗ ಹಿಂಗೆ ಬಡ್ಡಿ ಮಗಂದು ವರ್ಕೌಟ್ ಆಗ್ಲಿಲ್ವೇ? ಏನ್ ಮಾಡೋದೀಗ? ಮೂಡ್ ಬೇರೆ ಹಾಳಾಗ್ತಿದೆ. ಬೇರೆ ಹಾಳಾಕ್ಲಾ? ಸ್ಯಾಕ್ಸಫೋನ್ ಕದ್ರಿ ಗೋಪಾಲ್.
ನಮ್ಮಮ್ಮ ಬೇಡ ಅಂದ್ಬಿಟ್ರು ಕಡೆಗೆ. ನನ್ ಗಂಡನ ಆರ್ಮಿಗೆ ಸೇರ್ಬೇಕು ಅಂತಿದ್ದಂತೆ, ಆದ್ರೆ ಸೆಲೆಕ್ಷನೇ ಆಗ್ಲಿಲ್ವಂತೆ. ಹೇಗಾಗ್ತಾನೆ ಮಬ್ಬು ಸುಳ ಮಗ? ನೋಡು ನೋಡು ನೋಡು, ನನ್ ಗಂಡನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ, ನಂಗೊಂಥರ ಗಿಲ್ಟ್ ಆಗುತ್ತೆ. ಪೂರ್ ಮ್ಯಾನ್, ಈಗ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ, ಬೆಳಗ್ಗೆ ಫಿಗರ್ ರೇಸ್ ಮಾಡಿಟ್ಟು ಬಂದಿದ್ದೆ, ತಿಂದಿದ್ಯೋ ಇಲ್ವೋ ದಟ್ ಮುಂಡೆದು. ತತ್ತೇನೆ ತಿರುಗಿ ತಿರುಗಿ ನಾಳೆ ಕಡೆ ಯಾಕೆ ಕುತ್ಕೊಂಡು ಹೋಗ್ತೀಯ? ಥಿಂಕ್ ದಟ್ he is no more. I mean he's there but he does not exist in our world. ಅವರ್ ವರ್ಲ್ಡ್ ಎಷ್ಟು ಚೆನ್ನಾಗಿದೆ ಈ ಶಬ್ದ. ಅದನ್ನ ಅವಾಗ್ಲಿಂದ ಬಡ್ಕೊಂತ ಇರೋದು ನಾನು. ಇಲ್ಲಿ ಕೇಳ್ಚಿನ, ಈ ಪ್ರಪಂಚ ಇದೆಯಲ್ಲ ಇದ್ರ ಮರೆತು ಹೇಳಿ ಕೇಳಿ ಇದೊಂದು ಇಂಪರ್ಫೆಕ್ಟ್ ವರ್ಲ್ಡ್. ಆದ್ರೆ ನಮ್ಮ ಆದರ್ಶ ಲೋಕ ಏನಿದೆ ಅದು ಹಾಗಲ್ಲ, ಅದು ಒಂದು ಕಲ್ಪನೆಯ ಜಗತ್ತು. ಅಥವಾ ಈಗ ಹೇಳ್ಬೋದು, ಈ ಜಗತ್ತು ಅನ್ನೋದೇ ಒಂದು ಕಲ್ಪನೆ. ಅದು ನಮ್ಮ ಕಲ್ಪನೆಯಲ್ಲಿ ಸೃಷ್ಟಿಯಾಗಿಬಿಡ್ತಂತಂದ್ರೆ ನಿಜವಾಗ್ಲೂ ಅಸ್ತಿತ್ವಕ್ಕೆ ಬಂದುಬಿಡುತ್ತದೆ. ಆದ್ದರಿಂದಲೇ ಎಂತೆಂಥ ಅವತಾರ ಪುರುಷರಾಗಲಿ ಅವರು ಕೂಡ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ ಮೊದಲು ತಮ್ಮ ಕಲ್ಪನೆಯಲ್ಲಿ ತಯಾರು ಮಾಡ್ಕೋಬೇಕು. ಈ ಕಲಿಯುಗ ದ್ವಾಪರಯುಗನ ಕಾಲಗಳು, ಈ ಭಾರತ ದೇಶ, ಅಮೆರಿಕ ದೇಶ ಅನ್ನೋ ದೇಶಗಳು ಇವೆಲ್ಲ ಇರೋದು ಒಂದು ಕಲ್ಪನೆಯಲ್ಲಿ ಮಾತ್ರ. ಇದನ್ನೆಲ್ಲ ನಾನು ಹಿಂಗೆ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಇಂಥ ಒಂದು ಹೊಸ ಜಗತ್ತನ್ನು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಣ. ಕಮಾನ್, ಜಾಯಿನ್ ಯುವರ್ ಹ್ಯಾಂಡ್ಸ್. ಯಾರಿಗಿರ್ಬೋದು? ನೀವ್ ಹೇಳ್ತಿದ್ರ ಅಂತ. ಅವಳೇ ಫೋನ್ ಮಾಡ್ತಾಳೆ, ಯಾರಿಗಂತ ಮಾಡ್ತಾಳೆ ನೋಡು. ನಾನು ಇಲ್ಲಿ ಇರೋದಿಲ್ಲ ಅಂತ ಅವಳಿಗೆ ಗೊತ್ತು. ನಮ್ಮ ತಾಯಿ ಮನೆಗೆ ಹೋಗಿರ್ತಾನೆ ಅಂತ ತಿಳ್ಕೊಂಡಿರ್ತಾಳೆ. ಆ ಕಾಲ್ ಬೇರೆ ಕಟ್ ಆಗಿ ಬೇರೆ ಬರ್ತಾ ಇದೆ. ಯಾವನು ಬಡ್ಡಿ ಮಗ ಸಿಕ್ಕಾಪಟ್ಟೆ ಎಣ್ಣೆ ಹಾಕೊಂಡು ರಾಂಗ್ ನಂಬರಿಗೆ ಡಯಲ್ ಮಾಡಿರ್ಬೇಕು. ಅದು ಒಂದ್ಸಲ ರಿಂಗ್ ಆದ್ಮೇಲೆ ತಾನೇ ನಿಂತೋಗುತ್ತೆ. ನಾವೀಗ ಅಲ್ಲಿಗೆ ಹೋಗೋಣವಾ? ನೋಡು, ಏನಾದ್ರೂ ಮಾಡಿ ಆ ಶಬ್ದ ನಿಲ್ಸು, ಇಲ್ಲ ಅಂದ್ರೆ ನನ್ನ ತಲೆ ಕೆಟ್ಟ ಹೋಗುತ್ತೆ. ಏನ್ ಮಾಡೋದು ಈಗ? ಒಂದ್ ಕೆಲಸ ಮಾಡ್ತೀನಿ, ಇನ್ನು ರಗಡೇನೇ ಇಲ್ಲ, ಯಾರು ಬೇಕಾದ್ರೂ ಫೋನ್ ಮಾಡ್ಲಿ, ಎಂಗೇಜ್ ಬರುತ್ತೆ. ಏನ್ ಮಾಡ್ದೆ ನೀನು? ನಿನಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ಈಗ ಫೋನ್ ಮಾಡಿದವರು ಇಲ್ಲಿ ಯಾರೋ ಇದ್ದಾರೆ, ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಿಲ್ವಾ? ಅರೆ ಹೌದಲ್ವಾ, ಇಷ್ಟ್ರ ಮೇಲೆ ನಾ ಇಲ್ಲೇ ಇದೆ ಅಂತ ತಿಳ್ಕೊಂಡು ಯಾರಾದ್ರೂ ಇಲ್ಲಿ ಬಂದ್ಬಿಟ್ರೆ ಕೆಲಸ ಕೆಟ್ಟೆ ಹೋಯ್ತು. ಬರ್ತಾರೆ, ಬಂದು ಬಿಡ್ತಾರ. ಬಂದವರು ನನ್ನನ್ನು ನೋಡ್ತಾರೆ. ನಾಳೆ ಊರಲ್ಲೆಲ್ಲ ಇದೇ ಸುದ್ದಿ ಆಗುತ್ತೆ. ಮತ್ತೆ ಟಿವಿ ಸುವರ್ಣ ಟಿವಿ, ಅಯ್ಯಯ್ಯೋ ನನ್ನ ಜೀವನ ಮುರ್ರೆ ಬಟ್ಟೆ ಮಾಡ್ಬಿಟ್ಟೆ ನೀನು. ಇದು ಕೇಳ್ಚಿನ, ಇಷ್ಟಕ್ಕೆಲ್ಲ ಯಾಕೆ ಹೆದರ್ಕೋತೀಯ? ಅಲ್ಲ ಈಗ ಆಗಿದ್ದಾದ್ರೂ ಏನೋ, ಫೋನ್ ಎಂಗೇಜ್ ಆಗಿದೆ ಅಂತ ಮಾತ್ರಕ್ಕೆ ನಾನೇನ್ ಮನೆಗಿರ್ಬೇಕಂತೇನಿಲ್ವಲ್ಲ. ಮತ್ತೇನಾಗಿರ್ಬಹುದು? ಏನ್ ಬೇಕಾದ್ರೂ ಆಗಿರ್ಬೋದು. ಫೋನ್ ಕೆಟ್ಟೋಗಿದೆ ಅಂತ ಆಗ್ಬೋದು, ಅಥವಾ ಯಾರೋ ಎತ್ತಿಟ್ಟಿದ್ದಾರೆ ಅಂತ ಆಗ್ಬೋದು. ನಿಮ್ಮನೆ ಫೋನ್ ಯಾಕೆ ಎತ್ತಿಡ್ತಾರೆ? ಯಾರು ಎತ್ತಿಡ್ತಾರೆ? ನಮ್ಮ ಮನೆಗೆ ಒಬ್ಬ ಕಳ್ಳ ಬೇಕಿರ್ಬೋದು, ಅವನ ಕಳ್ಳತನಕ್ಕೆ ಅನುಕೂಲ ಆಗದಂತ ಎತ್ತಿಟ್ಟಿರ್ಬೋದು. ಹಾಗೆ ಮಾಡಿದವರು ಪೊಲೀಸಿಗೆ ಫೋನ್ ಮಾಡ್ತಾರೆ. ನೋಡು, ನಿನ್ ಸಣ್ಣ ಮಗನಲ್ಲ ಇದು, ಕಳ್ಳ ಪೊಲೀಸ್ ಆಟವಲ್ಲ. ನೀಗೆಲ್ಲ ಹುಡುಗಾಟಿಕೆ ಮಾಡ್ತೀನಿ ಕಿರ್ಚಾಡಿದ್ರೆ ಹಾಕೋದ್ರೆ ಪೊಲೀಸರು ಕರೀತಾರೆ ಅಷ್ಟೇ. ಸಾರಿ, ನನಗೆ ತುಂಬಾ ಹೆದರಿಕೆ ಆಗೋಯ್ತು. ಮತ್ತೆ ಪೊಲೀಸ್ ಬಂದ ಹಾಗೆ ಕಾಣಿಸ್ತು. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನಾವಿಬ್ರಲ್ದೆ ಇನ್ನೊಬ್ರು ಯಾರು ಓಡಾಡ್ದ ಹಾಗೆ ಕಾಣಿಸ್ತು. ಇಲ್ಲಿ ಕೇಳಿಸಿನ, ನಾವು ಹೆದರ್ಕೊಂಡಾಗ್ಲೇ ನಮ್ಗೆ ಏನೇನೆಲ್ಲ ಕಾಣ ಶುರು ಆಗುತ್ತೆ. ಬಾ, ನಾವು ಅಲ್ಲಿ ಕುತ್ಕೊಂಡು ಏನಾದ್ರೂ ಮಾತಾಡೋಣ, ಆಮೇಲೆ ಅಲ್ಲಿಗೆ ಬೇಕಾಯ್ತು. ನೋಡಿದ್ಯಾ, ಮತ್ತೆ ಏನೋ ಶಬ್ದ ಆಯ್ತು. ಹೇಳಿದ್ನಲ್ಲ, ಅದು ಗಡಿಯಾರನಪ್ಪ, ಗಂಟೆಗೆ ಬಾರಿಸ್ಕೊಳ್ಳುತ್ತಷ್ಟೇ. ನೀ ಯಾಕೆ ತಲೆ ಕೆಡಿಸ್ಕೊಂತೀಯ? ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಅರೆ ಟಿಕ್ 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 ಟಿಕ್. ಅಲ್ಲ, ಈಗೇನೋ 1 ಗಂಟೆ ಹೊಡೆದಿತ್ತು, ಇನ್ನು 10 ನಿಮಿಷನೂ ಆಗಿಲ್ಲ. ಅರೆ ಹೌದಲ್ವಾ? ಗಡಿಯಾರ ನಿಂತೋಗ್ಬಿಟ್ಟಿದೆ, ಹಳೆ ಕಾಲದ ಗಡಿಯಾರ. ನಿಮ್ಮ ಅಜ್ಜಿ, ಐ ಮೀನ್ ನಿಮ್ಮ ಅಜ್ಜಿ ಕಾಲದ ಗಡಿಯಾರ. ಹಾಗಾಗಿ ಎಷ್ಟೆಷ್ಟು ಹೊತ್ತು ಹೊಡ್ಕೊಳುತ್ತೆ. ಅಲ್ಲ, ನೀ ಯಾಕೆ ಜಲ್ಲಿ ಕಟ್ಸ್ಕೊತೀಯ? ನಾವೀಗ ಅಲ್ಲಿಗೆ ಹೋಗೋಣವಾ?
ಇದೊಂದು ಹಾಗೆ ಉಳ್ಕೊಂಡ್ಬಿಡುತ್ತಲ್ಲ, ಇದನ್ನ ಮತ್ತೆ ಅದ್ರ ಜಾಕೆ ಸೇರಿಸ್ಬಿಡ್ತೀನಿ. ನೋಡು, ಈಗ ಹೆದರಿದ್ರೆ ಪ್ರಯೋಜನ ಇಲ್ಲ. ಅದೇನು ಬರುತ್ತೆ ಬರಲಿ, ನಾನೇ ಫೇಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಹಲೋ, ಇಷ್ಟೊತ್ತೇನ್ ಮಾಡ್ತಿದ್ದೀರಾ? ಬೇಗ ಅರ್ಧ ಗಂಟೆಯಿಂದ ಫೋನ್ ತಿರುಪಿ ಕೈಯೆಲ್ಲ ಸೇರ್ಕೊಳ್ತು. ಮುಂದೆ ಮಾಡ್ಬೇಡ. ದಯವಿಟ್ಟು ಕ್ಷಮಿಸಿ, ತಾವು ಯಾರು ಮಾತಾಡ್ತಾರೆ ನನಗೆ ಗೊತ್ತಾಗ್ತಿಲ್ಲ. ಅಪ್ಪ ಇಂಗ್ಲೆಂಡ್ ರಾಣಿ ಮಾತ್ರ ಇಂಗ್ಲಿಷ್ ಮಾತಾಡ್ತಿದ್ದೆ. ಇಪ್ಪ ಒಳ್ಳೆ ಅಣ್ಣಷ್ಟೆಲ್ಲ ಕನ್ನಡ ಮಾತಾಡ್ರಿಯಾ? ನಿನ್ನ ನಾಟ್ಯ ಮೇಲೆ ಗೊತ್ತಾಗದ್ರೆ ಅಂತ ತಿಳಿಬೇಡ ಮೂದೇವಿ. ಅಲ್ಲ, ತಾವು ಯಾರು ಅಂತ? ಮುಚ್ಚ ಬಾಯ ಸುಳ್ಳು. ತಾನು ಎಷ್ಟಿದ್ದಾವನೆ ಯಾರು ಅಂತ ಕೇಳ್ತಿಲ್ಲ. ನಾಚಿಕೆ ಆಗುದಿಲ್ಲ ನಿನಗ? ನೀವ್ ಹೇಳ್ದೆ ನನಗೆ ಮೊದಲೇ ಅನುಮಾನ ಇತ್ತು. ಅದೇ ಆಗಲಿ ಯಾವುದೇ ಮೋಹಿನಿ ರೀ ಕಿಲಕಿಲ ಅಂತ ಕಿಸ್ತಾ ಟೇಸ್ಟ್ ಇರ್ತದಲ್ಲ. ಇಲ್ಲಿ ಕೇಳ್ಚಿನ, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಇದು ಯಾವ್ದೋ ರಾಂಗ್ ನಂಬರ್ ಅನ್ಸುತ್ತೆ. ಈ ಧ್ವನಿನ ಇನ್ನೊರ್ಗು ಕೇಳೇ ಇಲ್ಲ. ಏನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಆದ್ರೆ ಎಲ್ಲಕ್ಕೆ ಬಹಳ ಚಂದ ಗೊತ್ತೈತಿ ಈ ದನಿ. ಮತ್ತೆ ನಿನ್ನ ಹಳೆ ಕಳ್ಳಾಟ ಶುರು ಮಾಡಿಯಾ? ನಾನ್ ಬಿಡೋಲ್ಲ. ಮುಚ್ಕೊಂಡು ನಾನು ಯಾವ ರೆಂಡೆ ತಗೋಳ. ನೋಡಿ ಇವ್ರೆ, ನೀವು ಯಾರೇ ಆಗಿರಿ? ಮತ್ತೆ ರೆಂಡೆ ಸ್ಯಾಮಿಂಡು ಹುಟ್ಟಾನೆ. ಏನಕ್ಕೆ ಎಲ್ಲ ತಿಳಿತೈತಿ. ನನ್ನಲ್ಲಿ ಯಾಕೆ ಹೊರಬೇಡ ಅಂತ ಈಗ ಗೊತ್ತಾಯ್ತು. ಅಪ್ಪ ಇವತ್ತಲ್ಲ ನಾಳೆ ಒಂದೇ ಹೊತ್ತಿಯ ಊರಿಗೆಲ್ಲ ಟಾಮ್ ಮಾಡಿ ನಿನ್ ಕತ್ತೆ ಮೇಲೆ ಕೂರಿಸಿ ಹಳೆ ಕಡೆ ಸರ್ಪ ತಗೊಂಡು ಓದಿಸಿ. ನೋಡಿ ಇವ್ರೆ, ನೀವು ಯಾವ್ದೇ ರಾಂಗ್ ನಂಬರ್ಗೆ ಫೋನ್ ಮಾಡಿದ್ದೀರಾ ಅಥವಾ ಏನೋ ಮಿಸ್ಟೇಕ್ ಆಗಿರ್ಬೇಕು. ಇದು ಸುಖ ಸಂಸಾರ ಅಪಾರ್ಟ್ಮೆಂಟ್, ಶ್ರೀರಾಮವಿಲ್ಲ. ಗೊತ್ತೈತೆ, ನಂಬರ್ 300 ಇರುವುದು. 3ನೇ ಮಹಡಿ ಬೇಡು. ನೋಡು, ಇನ್ನಾರ ನಿನ್ನ ದನಿ ಬದಲಾಯಿಸಿ ಮಾತಾಡ ನಾಟಕ ಬಿಟ್ಟು ಸೀದಾ ಹೇಳು. ಮಾಡ್ರ ಕೆಲಸ ಬಿಟ್ಟು ಇನ್ನೇನು ಮಾಡಕೊಂಡಿದೆಯಲ್ಲ, ಸರಿಯಲ್ಲ ಇದು. ನಾ ಇನ್ನೂ ಏನ್ ಕೆಲಸನೂ ಮಾಡೇ ಇಲ್ಲ. ಅದ್ನೇ ನಾನು ಹೇಳಿದ್ದು. ಮಾಡ್ಬೇಕಾದ್ ಮಾಡ್ತಿಲ್ಲ, ಬ್ಯಾಡ್ಗೆ ಕಚ್ಕೊಂಡು ಕೂತಿದೀಯ ಅಂತ. ಆ ಮೋಹಿನಿ ಮಾತು ಕೇಳ್ತಿದ್ದಂಗೆ ಏನಕ್ಕೆಲ್ಲ ಗೊತ್ತಾಗ್ಬಿಡ್ತು. ನೀವ್ ಏನೇನೋ ಮಾತಾಡ್ತಿದ್ದೀರಪ್ಪ. ಹೌದಪ್ಪ, ನಾನು ಏನೇನೋ ಮಾತಾಡ್ತಿರ್ತೇನೆ. ನೀನ್ ಮಾತ್ರ ಸತ್ತೇರು ಚಂದ್ರ ಮೊಮ್ಮಗ ಪಾರು. ನೋಡು, ಕಳ್ಳರು ಕಾಕರ ಮಾಡಿದ್ರೆ ಗೊತ್ತಾಗಲ್ಲ, ಆದ್ರೆ ಸುಳ್ಳು ಹೇಳಿದ್ರೆ ಎಲ್ಲ ಗೊತ್ತಾಗ್ಬಿಡ್ತದ. ನೋಡಿ ಮೇಡಮ್, ಇಲ್ಲಿ ಕಳ್ಳರು ಸುಳ್ಳರು ಯಾರು ಇಲ್ಲ. ಇಲ್ಲಿರೋದು ರೆಸ್ಪೆಕ್ಟಬಲ್ ಪೀಪಲ್, ತಿಳಿತಾ? ಹೌದು, ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀರಾ? ಎನ್ನ ಗಂಡನ ಹತ್ರ. ನಿಮ್ಮ ಗಂಡ? ಹಾಗಾದ್ರೆ ನಾನು ನಿಮ್ಮ ಗಂಡ ಅಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನಗೆ 16 ವರ್ಷಗಳ ಹಿಂದೆ ಮದುವೆ ಆಗಿದೆ. ಐ ಆಮ್ ಲಿವಿಂಗ್ ಎ ಡೀಸೆಂಟ್ ಲೈಫ್ ವಿತ್ ಮೈ ವೈಫ್. ಅಫ್ಕೋರ್ಸ್ ಅದೃಷ್ಟವಶಾತ್ ಅವಳಿಲ್ಲ. ಆಮೇಲೆ ಬೇರೆ ಏನ್ ಮಾತಾಡ್ತಿದ್ಯಾ ನೀನು? ನಿನಗೆ ಏನಾದ್ರೂ ತಲೆಗಿಲ್ಲ ಕಟ್ಟಿದ್ಯಾ? ನೀ ಸ್ವಲ್ಪ ಸುಮ್ಮನೆ. ಮತ್ತೆ ಅವನೇನು ನಾಟಕ ಮಾಡಕ್ಕಲ್ಲ ಅಂದ್ರಲ್ಲ, ಅವನು ಇಲ್ಲಿಲ್ಲ ಮೇಡಮ್. ಪಾರ, ಅವ ನಾಟಕ ಕಳ್ಳಲ್ಲ, ನಿಜವಾಗೂ ಕಳ್ಳ. ಹೌದಾ? ತುಂಬಾ ಸಂತೋಷ. ಅವ ಲಿಂಗ ಅಲ್ಲಿಲ್ಲ ಅನ್ನೋದಾದ್ರೆ ನೀನೇನ್ ಮಾಡ್ತಿದ್ಯಾ ವೀಟಲ್ಲಿ? ಇದು ಒಳ್ಳೆ ಕಥೆ ಆಯ್ತಲ್ಲ ಮೇಡಮ್, ಇದು ನಂದೇ ಮನೆ. ಹೌದಾ? ரொம்ப ಸಂತೋಷ. ಇಂದ ಅಪರಾತ್ರಿ ಹೊತ್ನಾಗೆ ನಿಂದೇ ಸ್ವಂತ ಮನೆಯಲ್ಲಿ ನಿಂದೇ ಸ್ವಂತ ಹೆಂಡತಿನ ಬೇರೆ ಕಡೆ ರವಾನಿಸಿ ಬೇರೆ ಯಾವುದು ಹೆಂಗಸ್ತಂದು ಮಡ್ಕೊಂಡಿರ್ಕಿದೆಯಲ್ಲ, ಇದು ಸಂಸಾರಸ್ಥರ ಲಕ್ಷಣ. ಇಷ್ಟ್ರ ಮೇಲೆ 4 ದಿನ ಊರಾಗಿರೋದಿರುತ್ತೆ ಬೇರೆ ಹೇಳಿದೆಯಂತೆ. ಅಯ್ಯಯ್ಯೋ, ನಮ್ ವಿಚಾರ ಪೂರ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಅಂದ್ಮೇಲೆ ನೀನು ಕಳ್ಳನೆ ಎನ್ನ ಗಂಡನಿಗಿಂತ ದೊಡ್ಡ ಕುಳಗೆ ಸಾಯ್ಬಿಡ. ನೋಡಿ ಮೇಡಮ್, ನೀವೇನ್ ಬೇಕಾದ್ರೂ ಅಂದ್ಕೊಳ್ಳಿ. ಅಲ್ಲ, ನಾನ್ ಮನೆಗಿರೋದಿಲ್ಲ ಅಂತ ನಾನು ಹೆಂಡತಿ ಹೇಳಿದ್ದನ್ನ ನಿಮ್ಗೆ ಯಾರು ಹೇಳಿದ್ರು? ಎನ್ನ ಗಂಡ ಕಳ. ನಿಮ್ಮ ಗಂಡ? ಅವ್ರಿಗೆ ಹೆಂಗ್ ಗೊತ್ತಾಯ್ತು ವಿಚಾರ? ಹಾ, ಅಷ್ಟು ತಿಳಿದಿರೋ ದಡ್ಡ ಅಲ್ಲ ಎನ್ನ ಗಂಡ. ಈಗ 10 ದಿನದಿಂದ ನೀವ್ ಎಲ್ಲೆಲ್ಲಿ ಓಡಾಡ್ತಿರ್ತೀರಿ, ಏನೇನ್ ಮಾತಾಡ್ತಿರ್ತೀರಿ ಅಂತ ನಿಮ್ ಮೇಲೆ ಕಣ್ಣಿಗೆ ಕಾಯ್ತಾ ಇರ್ತಾನು. ಆದ್ರೆ ಯಾತಕ್ಕಾಗಿ ಅಂತ? ಅಯ್ಯೋ, ಇಲ್ಲಿ ಕೇಳಿ, ನನ್ಗೆಲ್ಲ ತಿಳಿತು. ಅವಳ ಗಂಡ ಯಾವ್ದೋ ಕಂಪ್ನಿಯಲ್ಲಿ ಖಾಸಗಿ ಪತ್ತೆದಾರನಾಗಿದ್ದಾನೆ. ಅವಳ ಗಂಡನ ನಮ್ ಹಿಂದೆ ಫಾಲೋ ಮಾಡೋದಕ್ಕೆ ಬಿಟ್ಬಿಟ್ಟು ನಮ್ ವಿಚಾರನೆಲ್ಲ ತಿಳ್ಕೊಂತಿದ್ದಾಳೆ. ಮಿಟಿಕ್ ಮಾಡಿ ಮುಂದೆ. ಕರೆಕ್ಟ್. ನಿಮ್ ಗಂಡ ಬಹಳ ಒಳ್ಳೆ ಸಮಾಜ ಸೇವೆ ಕೆಲಸನೇ ಮಾಡ್ತಿದ್ದಾನೆ ಅಂದಂಗಾಯ್ತು. ಏನ ಹೊಟ್ಟೆ ಪಾಡು ಸಾಗ್ಬೇಕಲ್ಲ ಸ್ವಾಮಿ. ದಿನ ದಿನ ದುಡಿಬೇಕು, ದಿನ ದಿನ ಉಣ್ಬೇಕು ಅಂತವ್ರು ನಾವು.
ಅರ್ಥ ಆಯ್ತು. ಈಗ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನೀವು ನಿಮ್ಮ ಗಂಡ ಇಬ್ರು ತುಂಬಾ ಚಂದಾಗೆ ನಾಟಕ ಮಾಡ್ತಿದ್ದೀರಾ. ಆದ್ರೆ ತಪ್ಪು ನಿಮ್ದಲ್ಲ. ನಾನು ನಿಮ್ಮನ್ನ ಬೈಯೋದಿಲ್ಲ. ಯಾಕೆಂದ್ರೆ ಇದಕ್ಕೆಲ್ಲ ನಿರ್ದೇಶಕಿ ನನ್ನ ಹೆಂಡತಿ. ಅವಳು ನಮ್ಮನ್ನು ನಿಮ್ಮನ್ನು ಈ ಆಟದಲ್ಲಿ ಸಿಕ್ಕಿ ಹಾಕಿಸಿ ಅವಳು ಮಾತ್ರ ನೇರ ಪಥದಲ್ಲಿ ನಿಂತ್ಕೊಂಡು ಈ ಆಟ ನೋಡ್ತಿದ್ದಾಳೆ. ಕಳ್ಳ ಪೊಲೀಸ್ ಆಟ ಅನ್ನಿ. ಸೀದಾ ಸಾದಾ ಹೇಳೋದಾದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಮಾಡಿಸಿ ತಲಾ ಕೊಡಿಸೋ ಭೀಕರ ಆಟ. ನೋಡಿರಾರೆ, ನಾನಾಗ್ಲಿ ಎನ್ನ ಗಂಡನಾಗ್ಲಿ ಕಳ್ತನ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಆದ್ರೆ ಇನ್ನೊಬ್ರು ಸಂಸಾರದಾಗೆ ಕೈ ಹಾಕ್ತವ್ರಲ್ಲ, ಇಂಥ ಮನೆ ಹಾಕುತ್ತಿ ಎಂಗಳಕ್ಕಿಲ್ಲ. ಹೇಳಿದ್ನಲ್ಲ ಮೇಡಮ್, ತಪ್ಪು ನಿಮ್ದಲ್ಲ. ಏನ್ ಮಾಡೋಣ ಮೇಡಮ್, ಇವತ್ತು ಇಡೀ ಜಗತ್ತೇ ಹಾಗಾಗ್ಬಿಟ್ಟಿದೆ. ದೇಶ ಹಾಗಾಗಿದೆ, ಸಮಾಜ ಹಾಗಾಗಿದೆ. ಕಟ್ಟೋರ್ಗಿಂತ ಕೆಡವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮೇಡಮ್, ಕೆಡವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಬೆಂಕಿ ಎಚ್ಚರ ಆಗ್ಬಿಟ್ಟಿದ್ದಾರೆ. ದೇಶಗಳ ನಡುವೆ, ಧರ್ಮಗಳ ನಡುವೆ, ಜಾತಿಗಳ ನಡುವೆ. ಅಷ್ಟೇ ಯಾಕೆ ಮೇಡಮ್, ಇವತ್ತಿಗೆ ಗಂಡ ಹೆಂಡತಿ ನಡುವೆ ಸಂಸಾರ ಅನ್ನೋದಕ್ಕೆ ಫ್ಯೂಚರ್ ಇಲ್ಲ ಮೇಡಮ್, ಫ್ಯೂಚರ್ ಇಲ್ಲ. ನೀವ್ ಹೇಳಿಲ್ಲ ಮೇಡಮ್, ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ದುಃಖದಲ್ಲಿದ್ದೇನೆ ಮೇಡಮ್, ದುಃಖದಲ್ಲಿದ್ದೇನೆ. ನಾನು ಮೋಸ ಹೋದೆ. ಒಳ್ಳೆ ಸಂಪ್ರದಾಯಸ್ಥ ಹೆಣ್ಣು ಅಂತ ತಿಳಿದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡ್ತಿನ ಇವತ್ತು ನನ್ನ ಇಂತಹ ಸಿಚುವೇಶನ್ ಅಲ್ಲಿ ಸಿಕ್ಕಿ ಹಾಕಿಸಿ ಅವಳು ಮಾತ್ರ ನೇಪಥ ನಿಂತ್ಕೊಂಡು ಚಂದ ನೋಡ್ತಿದ್ದಾಳೆ ಮೇಡಮ್, ಚಂದ ನೋಡ್ತಿದ್ದಾಳೆ. ಇದು ಸರಿನಾ? ನಿಜ ಹೇಳಿ. ಕನ್ನಡ ರತ್ನಕೋಶದ ಪ್ರಕಾರ ಪರಸ್ಪರ ಒಂದೇ ಉದ್ದೇಶಕ್ಕಾಗಿ ಕೂಡುವುದು ಮತ್ತು ಶಾಮಿಲಿ ನಡೆಸುವುದು ಅಂತ. ಬೇಜಾರಾಗಬೇಡಿ ಮೇಡಮ್, ನೀರಿಗೆ ಮುಳುಗಿದ ಮೇಲೆ ಚಳಿ ಅಂದ್ರೆ ಆಗ್ತದೇನೋ. ದಟ್ ಇಸ್ ಪಾರ್ಟ್ ಆಫ್ ಹಿಸ್ ಡ್ಯೂಟಿ. ನಮ್ಮನೇಲಿ ಇಲ್ಲ ಮೇಡಮ್. ಇದು ಒಳ್ಳೆ ಕಥೆ ಆಯ್ತಲ್ಲ. ಬಹಳ ಬಿಸಿ ಕೆಲಸ ನೀವು ಯಜಮಾನ್ರದು. ಹಾಗಾಗಿ ಇಲ್ಲೇ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಕೈಯಲ್ಲಿ ಗುರುತಿನ ಇಟ್ಕೊಂಡು ನಮ್ಮನೆ ಕಿಟಕಿನ ನೋಡ್ತಿರ್ಬೋದು. ಅಥವಾ ನಾವು ನೀವು ಏನ್ ಮಾತಾಡ್ತಿರ್ಬೋದು ಅಂತ ಯಾವ್ದೋ ಟೆಲಿಫೋನ್ ಕಂಬದ ಕೂತ್ಕೊಂಡು ಕೇಳಿಸ್ಕೊಂತಿರ್ಬೋದು. ಇಲ್ಲ, ನಮ್ಮ ಹೆಂಡತಿ ಊರಲ್ಲಿ ನನ್ನ ಹೆಂಡತಿ ನಿಮ್ ಗಂಡ ಇಬ್ರು ಮುಂದೇನ್ ಮಾಡ್ಬೇಕಂತ ಡಿಸ್ಕಸ್ ಮಾಡ್ತಿರ್ಬೋದು. ನಂಬರ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಮೇಡಮ್. 9380274677. ಅದು ನನ್ನ ನಂಬರು ಮೇಡಮ್. ಈ ನಂಬರ್ ತಪ್ಪಾಗ್ಬಿಟ್ಟಿದೆ. ಬೇರೆ ನಂಬರ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಮೇಡಮ್. 96119480. ಕನ್ನಡದಲ್ಲಿ ಓಕೆ ಮೇಡಮ್, ಓಕೆ. 9611940088. ಎಂಡಲ್ಲ ಮೇಡಮ್, 88. ಮೇಲೊಂದು 0 ಕೆಳಗೊಂದು 0, ಮೇಲೊಂದು 0 ಕೆಳಗೊಂದು 0. ಸರಿ ಬಿಡು, ನಾನೇ ನೋಡ್ತೀನಿ. ಸರ್ವನಾಶ ಆಯ್ತು. ಇನ್ನು ಈ ಊರಲ್ಲಿ ಕಾಸಿನ ಗಂಟಿ ಮರೆಯೋದನ್ನು ಉಳಿಯೋದಿಲ್ಲ. ಇಂಡಿಯಾ ದೊಡ್ಡದು ಅಂತ ಏನ್ ಹೇಳೋದು? ನನ್ನ ಜೀವನ ಏನು ಬಂಗಾರ ಆಯ್ತಾ? ನನ್ನ ಕೆರಿಯರ್ ಮುಗಿತು. ಮತ್ತೆ ನಾನು ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಕ್ಕ ಇವಳೆ ನೋಡು ಗಂಡನ್ ಬಿಟ್ಟಳು ಅಂತಾರೆ. ಟಿವಿ ಸುಳ್ಳು ಟಿವಿ ಬಿಟಿ ವಿರೋಧಕ ಪಬ್ಲಿಕ್ ಟಿವಿ ರಂಗಣ್ಣ. ಅಯ್ಯೋ, ಈ ವರ್ಷ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಕನ್ಸಲ್ಟೆನ್ಸಿ ಶುರು ಮಾಡೋಣ ಅನ್ಕೊಂಡಿದ್ದೆ. ಮತ್ತೆ ನನ್ನ ಗಂಡ ದಟ್ ಪೂರ್ ಮ್ಯಾನ್ ಹಿ ವಿಲ್ ಕಮಿಟ್ ಸೈಲೆಂಟ್ ಸೂಸೈಡ್. ಆ ಪಾಪವು ನನ್ನ ಕುತ್ತಿಗೆ ಸುತ್ತಿಕೊಳ್ಳುತ್ತೆ. ಬೇಕಾದ್ರೆ ಡೈವರ್ಸ್ ತಗೊಳ್ಳೋದು ಹೇಗೆ ಅಂತ ಕನ್ಸಲ್ಟೆನ್ಸಿ ಮಾಡ್ಬೋದು. ಈ ವಿಚಾರನ ನನ್ನ ಗಂಡನ ಕಿವಿ ಬೀಳ್ಬಾರ್ದು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ. ಒಂದೊಂದು ಸಣ್ಣ ವಿವರ ನನ್ನ ಹೆಂಡತಿ ಗೊತ್ತಾಗ್ದಾರೆ ಬಚ್ಚಿಟ್ಟಿದ್ದೆ. ಈಗ ಆಯ್ತಲ್ಲ ಬಟ್ ಆ ಬೈಲು ಈಗ ಆಯ್ತಲ್ಲ ಡಾಂಗಡಂಗುರ. ಇನ್ಯಾರು ಮಾತಾಡಿಸ್ತಾರೆ ನನ್ನ? ಹಾಗಾದ್ರೆ ಏನ್ ಮಾಡೋಣ ಅಂತ್ಯಾ? ಮಾಡೋದೇನು, ಒಂದು ಓಡಿ ಹೋಗ್ಬೇಕಿಲ್ಲ ರೆಡ್ ಆಗಿ ಸಿಕ್ಕಿ ಬಿಡ್ಬೇಕು. ಎರಡರಲ್ಲಿ ಒಂದಂತೂ ಮಾಡ್ಲೇಬೇಕು. ಇಲ್ಲಿ ಕೇಳ್ಚಿನ, ನಾವಿಬ್ರು ಓಡಿ ಹೋಗೋದು ಬೇಡ, ಸಿಕ್ಕಿ ಬೀಳೋದು ಬೇಡ ಅಲ್ಲ. ಅಷ್ಟಕ್ಕೆ ಈಗ ಆಗಿದ್ದಾದ್ರೆ ಏನೋ ನೋಡು, ನಾವಿಬ್ರು ಪರಸ್ಪರ ಪರಿಚಯ ಸ್ನೇಹಿತರು. ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ ಲೋಕದ ಬಗ್ಗೆ, ಮಕ್ಕಳ ಬಗ್ಗೆ. ಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳೋಣ. ಮಕ್ಕಳ ಬಗ್ಗೆ ಗಂಡ ಎಂತ ಹೇಳಿದ್ರೆ ಇಬ್ರು ಮಕ್ಕಳ ಬಗ್ಗೆ ಮಾತಾಡೋದಂದ್ರೆ ಅಪಾರ್ಥ ಗಿಪಾರ್ಥ ಆಗ್ಬಿಡುತ್ತೆ. ಹಾಗಲ್ಲ, ಈ ಮಕ್ಕಳ ಆಟದ ಬಗ್ಗೆ ಮತ್ತೆ ಮಕ್ಕಳು ಮಾಡ್ತಾರಲ್ಲ, ಮಕ್ಕಳು ಮಾಡೋದಂದ್ರೆ ಇನ್ನೂ ಅಪಾರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ನಾನು ಕಾಣೋದು ಒಂದೇ ದಾರಿ. ನಾನು ಅಲ್ಲಿರೋ ಫ್ಯಾನ್ಗೆ ಹಗ್ಗ ಹಾಕೊಂತೀನಿ, ನೀನು ಅಲ್ಲಿರೋ ಗತ್ತೊಂಡು ಶೂಟ್ ಮಾಡ್ಕೊಂಡ್ಬಿಡು. ಹಾಗೆ ಮಾಡ್ಕೊಂತೀನಿ. ಹಾಗೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನಾನೇ ಇರೋದಿಲ್ವಲ್ಲ, ಅದೇ ಸಮಸ್ಯೆ. ಅದೇನು ನಿಜ. ಚಿನ್ನ, ನೀ ಹೂ ಅನ್ನೋದಾದ್ರೆ ನಿಂಗೊಂದು ದಾರಿ ಹೇಳ್ತೀನಿ. ಸರಿ, ಹೇಳು ಹೇಳು. ಹೇಳ ಮುಂಚೆ ಬಾಯೋ ನಿಂದು.
ಅವನ ಯಾವನೊಬ್ಬ ಫಿಲಾಸಫರು ಚಾರ್ವಾಕ ಅಂತ ಹೇಳ್ತಾನೆ, ಋಣಂ ಕೃತ್ವ ಘೃತಂ ಪಿಬೇತ್, ಅಂದ್ರೆ ಸಾಲ ಮಾಡಾದ್ರೂ ತುಪ್ಪ ತಿನ್ನು ಅಂತ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಅಂತೀನಿ? ಅದರ ಅರ್ಥ ಅದರಲ್ಲೇ ಚಿನ್ನ, ಇದು ಅದರ ವಾಚ್ಯಾರ್ಥ. ಗೂಢಾರ್ಥ ಏನಂದ್ರೆ ಬದುಕಿದ್ದಾಗ ಸುಖ ಪಡು, ಎಂಜಾಯ್ ಯುವರ್ ಲೈಫ್ ಅಂಟಿಲ್ ದ ಲಾಸ್ಟ್ ಮೂಮೆಂಟ್ ಅಂತ. ಈಗ ನಾವು ಹಾಗೆ ಮಾಡೋಣ, ಸೀದಾ ಬೆಡ್ರೂಮ್ ಹೋಗೋಣ. ಈ 3 ದಿನದ ಸಂತೆ ಅಂತಿರೋ ಬದುಕನ್ನು ಖುಷಿಯಾಗಿ ಕಳ್ಕೊಂಡು ಜೀವ ಕಳ್ಕೊಳ್ಳೋಣ. ಕಮಾನ್, 3 cheers to ಚಾರ್ವಾಕ, ಋಣಂ ಕೃತ್ವ ಘೃತಂ ಪಿಬೇತ್. ಇಂತ ಹೊಲಸು ಮಾತಾಡೋಕೆ ನಾಚಿಕೆ ಆಗಲ್ವಾ? ನಾನು ಅಂಥೋಳಲ್ಲ, ನನಗೆ ನೀತಿ ನಿಯತಿಲ್ಲ ಅನ್ಕೊಂಡಿದ್ದೀರಾ ಏನು? ಹಾಗಾದ್ರೆ ಏನ್ ಮಾಡೋಣ ಅಂತ್ಯಾ? ಕರ್ಕೊಂಬಂದು ಸಿಕ್ಕಿ ಹಾಕ್ಸೋ ನೀನ್ ಹೇಳ್ಬೇಕು, ನಾನೇನು ಹೇಳಿ? ನಾನಾದ್ರೂ ಏನ್ ಹೇಳಿ, ನನಗೇನು ತೋರಿಸ್ತಾ ಇಲ್ಲ. ನನಗೂ ಏನು ತೋರಿಸ್ತಾನೆ ಇಲ್ಲ. ಇನ್ ಹೆಚ್ಚು ಸಮಯ ಬೇರೆ ಉಳಿದಿಲ್ಲ. ಹೌದೌದು, ಇನ್ನು ಕೆಲವೇ ಕ್ಷಣಗಳು. ಇದೊಂದು ಒಳ್ಳೆ ಗಡಿಯಾರ, ಎಷ್ಟೊತ್ತಿಗೋ ಪಡ್ಕೊಳ್ಳುತ್ತೆ. ನೋಡು ನೋಡು ನೋಡು, ಅದನ್ನ ನೀ ಹಾಗೆಲ್ಲ ಬೈಬೇಡ. ಅದು ನನ್ನ ಅಜ್ಜನ ಕಾಲದ ಹಳೇ ಗಡಿಯಾರ. ಅದ್ರ ಮುಖಾಂತರ ದೇವ್ರು ನಂಗೆ ಹೀಗೆ ಮಾಡಂತ ಸೂಚನೆ ಕೊಡ್ತಿರ್ಬೋದು. ನಾನು ಹಾಗೆ ಮಾಡ್ಕೊತೀನಿ. ನಿನ್ನ ಕೈ ನಿನ್ನ ಕಾಟ ನಾನು ತಗೊಳಕ್ಕಾಗದಲ್ಲ, ನಾನು ಸೋದೋಗ್ಬಿಡ್ತೀನಿ ಅಷ್ಟೇ. ಒಂದು ಬೇಡ, ಯಾರ ಏನೋ ಗೊತ್ತಿಲ್ಲ, ಬೇಡ. ನಮ್ಮ ಹಾಗೆ ಸಿಕ್ಕೊಂಡ್ಬಿಟ್ಟಿದ್ದಾನೆ, ಬೇಡ. ಯಾರು ನೀನು? ಬಿಹೇವ್ ಯುವರ್ಸೆಲ್ಫ್. ನೀರು ಕುಡಿಯೋಕ್ಕಾದ್ರೂ ಬಿಡಿ ಸಾರ್. ಓ, ನೀರು ಕುಡಿ ಕುಡಿ ಕುಡಿ. ಯಾರು ನೀನು? ನಾನು ಅವಳ ಗಂಡ. ಯಾರ ಗಂಡ? ಅದೇ ಸಾರ್, ನನ್ನ ಹೆಂಡತಿ, ಅವಳ ಗಂಡ. ಎಲ್ಲಾರು ಹೆಂಡತಿ ಗಂಡಂದ್ರು, ನೀ ಯಾರ ಗಂಡ ಹೇಳು? ಬೇವರ್ಸಿ ಧರ್ಮಸಿ ಮಿಂಡಿ ಕೂದೇನೆ ಹಂಗಂತ ಫೋನಲ್ಲಿ ಬೈದ್ಲಲ್ಲ ಸಾರ್, ಅವಳ ಗಂಡ. ಓ, ನೀನ್ ಗಂಡ, ಅವಳ ಹೆಂಡತಿ. ಇಬ್ರು ಸೇರಿದ್ರೆ ಹಸ್ಬೆಂಡ್ ಅಂಡ್ ವೈಫ್, ಮಿಯಾ ಬಿಬಿ. ಸರ್, ನಮ್ದು ಧರ್ಮಸ್ಥಳದಲ್ಲೇ ಮದುವೆ ಆಗಿದ್ದು ಪುರೋಹಿತರಿಗೆ ಸೌಜನ್ಯವಾಗಿ. ಸಂತೋಷ. ಈಗ ನೀನು ತಿಥಿ ಮಾಡೋದಕ್ಕೆ ಅದೇ ಪ್ರಯತ್ನ. ತಡ್ರಿ ಸರ್, ತಡ್ರಿ. ನನ್ನಿಂದ ನಿಮ್ಗೇನು ಅಪಾಯ ಇಲ್ಲ. ಮೇಡಮ್ ಅವರೇ, ನೀವಾದ್ರೂ ಹೇಳ್ರಿ, ನಾನು ಕೆಟ್ಟವನಲ್ಲ. ಮತ್ತೆ ಇದು ಕಾನೂನು ಪ್ರಕಾರ ಸರಿನೂ ಅಲ್ಲ ಸರ್. ಸೆಕ್ಷನ್ 302ರಿಂದ 307 ಏನು ಹೇಳುತ್ತೆ ಅಂದರೆ, ಶಸ್ತ್ರಾಸ್ತ್ರಗಳಿಲ್ಲದವರ ಮೇಲೆ ಈ ಥರ ಗುಂಡು ಹಾರಿಸುವುದು ಕ್ರಿಮಿನಲ್ ಅಫೆನ್ಸು. ಅದಕ್ಕೆ 14 ವರ್ಷ ಜೈಲು ಶಿಕ್ಷೆ ಅಥವಾ ಕಲ್ಲು. ಅಯ್ಯೋ, ಇಲ್ಲಿ ಬರ್ರಿ ಬರ್ರಿ. ಈ ನನ್ನ ಮಕ್ಕಳಿಗೆ ಕಾನೂನು ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೀನ್ ಹೇಳ್ತಿರೋದು ನಿಜನಪ್ಪ, ಆದ್ರೆ ಕಾನೂನು ಪ್ರಕಾರ ತಪ್ಪು ನಮ್ದು. ಆದ್ರೆ ಸಾಕ್ಷಿ ಕೊಡೋರು ಯಾರು? ಮೊದಲೇ ನೀನ್ ಗುಂಡಾರಿಸಿದೆ, ಅದಕ್ಕೆ ನಮ್ಮ ಆತ್ಮರಕ್ಷಣೆಗಾಗಿ ನಾವು ನಿನ್ ಮೇಲೆ ಗುಂಡಾರಿಸಿದ್ವಿ, ನಿನ್ ಗೊಡ್ಡ ತಂದ್ಬಿಟ್ಟೆ ಅಂದ್ಬಿಡ್ತೀವಿ ಅಷ್ಟೇ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಾ ಮೇಡಮ್? ಒಂದೇ ಒಂದು ಪೊಲೀಸ್ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ನನಗೆ ಕರ್ಕೊಂಡು ಹೋಗ್ತಾರೆ. ಸಿಂಪಲ್, ವೆರಿ ಸಿಂಪಲ್. ಕರೆಕ್ಟ್. ಈ ಸುಳ ಮಗು ಹೊಡೆದಿದ್ದು ನನಗೆ ಹೊಡೆದಿಲ್ಲ ಅಲ್ಲ, ಇವನ್ಕೊಂದು ಪಾಪ ನಮಗೆ ಯಾಕೆ ಹೇಳಿ ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಪೊಲೀಸರಿಗೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗೋದು ಅವನಲ್ಲ, ನಮ್ಮಿಬ್ಬರನ್ನ. ಯಾಕಂದ್ರೆ ವಿವಾಹಿತರ ಅನೈತಿಕ ಸಂಪರ್ಕ ಚಾರ್ಜ್ ಮೇಲೆ ಸೆಕ್ಷನ್ 9 ಇಮ್ಮಾರಲ್ ಸೆಕ್ಸುವಲ್ ಟ್ರಾಫಿಕ್. ಮಂಗ್ಯನ ಮಗನ ಹುಡುಗ, ಒಂದು ನಿಮಿಷ ನೀನು ಇಲ್ಲೇ ಕೂತಿರು. ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ನೀನು ಕಥಾ ಮಾಡ್ಬಿಡ್ತೀನಿ. ನೀನು ಏನ್ ಮಾಡ್ಬೇಕಂತ ನಾನು ಇಬ್ಬರು ಡಿಸ್ಕಸ್ ಮಾಡ್ಕೊಂಡ್ಬರ್ತೀನಿ. ಕರೆಕ್ಟ್ ಸರ್, ಕರೆಕ್ಟ್. ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಡಿಸ್ಕಸ್ ಮಾಡೋದು ಒಳ್ಳೇದು. ನನ್ಗೆ ಅನ್ಸುತ್ತೆ ಈ ನನ್ನ ಮಗನ್ ಕೊಲ್ಲೋದು ಅಷ್ಟು ಸಮರ್ಪಕ ಅಲ್ಲ ಅಂತ. ಹೌದೌದು, ಅವನ್ನ ಹೀಗೆ ಮಾಡಿದ್ರೆ ಹೇಗೆ? ಅವನನ್ನ ಕೊಲ್ಲೋದು ಬೇಡ, ಮೈಮೇಲೆ ಪ್ರಜ್ಞೆ ಇಲ್ಲದ ತರ ಮಾಡ್ಬಿಟ್ರೆ, ಅಥವಾ ನೆನಪಿನ ಶಕ್ತಿನೇ ಇಲ್ಲದ ತರ ಮಾಡ್ಬಿಟ್ರೆ. ವೆರಿ ಗುಡ್. ಹೇಗ್ ಮಾಡೋದು ಗೊತ್ತಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಮಿಡ್ ವೈಫ್ ಹೇಳ್ತಿದ್ಲು, ಅವ್ನ ಕತ್ತಿಂದ ಯಾವುದೋ ಒಂದು ನರ ಇರುತ್ತಂತೆ, ಅದನ್ನ ಹಿಂಗ ತೆಗೆದು ಕಟ್ ಮಾಡ್ಬಿಟ್ರೆ ಹಳೆ ನೆನಪು ಒಂದು ಉಳಿಯೋದಿಲ್ವಂತೆ. ಮೇಡಮ್ ಅವರೇ, ನನ್ನೇನು ರೇಣುಕಾ ಸ್ವಾಮಿ ಅನ್ಕೊಂಡಿದ್ದೀರಾ? ನೋಡಿ, ಇದು ಕೊಲ್ಲೋದಕ್ಕಿಂತ ಬೆಟ್ರು. ಆದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದ್ರು ಸಿಗ್ಬೋದಾ? ನನಗೆ ಅನ್ಸುತ್ತೆ ಇವನು ಕೊಲ್ಲೋದು ಬೇಡ, ಏನು ಬೇಡ, ಈ ನನ್ನ ಮಗನ್ಗೆ ಕಂಠ ಪೂರ್ತಿ ಕುಣಿಸ್ಬಿಟ್ರೆ. ವಂಡರ್ಫುಲ್ ಸರ್, ವಂಡರ್ಫುಲ್. ಇದು ನೀವು ಆಡಿದ ಮಾತಲ್ಲ, ಆ ಭಗವಂತನೇ ನಿಮ್ಮ ಬಾಯಲ್ಲಿ ಆಡಿಸಿದ ಮಾತು. ಕರೆಕ್ಟ್. ಕುಡ್ದು ಸಾಕ್ಷಿಗೆ ಯಾವ ಬೆಲೆನೇ ಇರೋದಿಲ್ವಂತೆ. ಸರಿ, ತಗೊಂಬನ್ನಿ ಮೇಡಮ್ ಅವರೇ, ತಗೊಂಬನ್ನಿ. ಏನೇನಿದೆ ಎಲ್ಲ ತಗೊಂಬಂದ್ಬಿಡಿ. ಬ್ರಾಂಡಿ, ಬಿಸ್ಕಿ, ರಮ್ಮು, ಜಿನ್ನು, ಅವನು ಪ್ಯಾಕೆಟ್ ಆದ್ರೂ ಪರವಾಗಿಲ್ಲ, ಹಂಗೆ ಹೀರು ಬಿಡ್ತೀನಿ. ಮತ್ತೆ ನನಗೆ ಈ ಬಿಯರ್ ಅಂದ್ರೆ ಆಗಿ ಬರೋದಿಲ್ಲ, ಗ್ಯಾಸ್ ಟ್ರಬಲ್ ಆಗ್ಬಿಡುತ್ತೆ. ಬಿಯರು ತುಂಬಾ ಸ್ಲೋ. ಬಿಸ್ಕಿನ ಹಾಕು.
ಮಗ ಒಂದೇ ಬೆಕ್ಕಿಗೆ ಔಟ್ ಆಗ್ಬೇಕು. ಅಷ್ಟೆಲ್ಲ ಕಾಸ್ಟ್ಲಿ ಯಾಕೆ ಸರ್? ನಾನು ಚಿಕ್ಕವನಿದ್ದಾಗಿಂದಲೂ ರಮ್ಮೆ ಕುಡ್ದ ಅಭ್ಯಾಸ, ಅದನ್ನೇ ಹಾಕಿ. ಪರವಾಗಿಲ್ಲ, ಇದನ್ನೇ ತಗೊಳ್ಳಿ. ಹಾಕಿ ಪಾಪ, ಎಷ್ಟು ಲವ್. ಅಯ್ಯ, ಬಿಹೇವ್ ಯುವರ್ ಸೆಲ್ಫ್. ಮೇಡಮ್ ಅವರೇ, ಬರೀ ಇದು ಕೊಟ್ಟರೆ ಇದ್ರ ಜೊತೆ ಸೈಡ್ಸು ಚಿಕನ್ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಏನು? ಉಪ್ಪಿನಕಾಯಿನೂ ಆಗುತ್ತೆ ಸರ್. ಮತ್ತೆ ನಂಗ ಹಾಕು. ಹಾ, ಅರ್ಜೆಂಟ್ ಇರೋದು ನಿಮ್ಗ ಅವನ್ಗ. ಕುಡಿಯೋರ್ ಮುಂದೆ ಸುಮ್ಮನೆ ಕೂರಕ್ಕಾಗುತ್ತಾ? ಹಾಕು. ಹೌದೌದು, ನಾನು ಕೇಳೋದ ಮರ್ತ್ಬಿಟ್ಟಿದ್ದೆ. ನೀವು ತಗೊಳ್ಳಿ ಆಂಟಿ. ಆಂಟಿ 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 ಕುಟ್ಟಿ ಡ್ರಿಂಕ್ಸ್ ಡ್ರಿಂಕ್ಸ್ ಇರೋದೇ ಆಂಟಿ ಇದ್ದಂಗೆ ಅವಳಿ. ಓಯ್, Cheers! ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ. ಬ್ರೋ, ಒಂದು ಸಾಂಗ್ ಹಾಕ್ಲಾ? ಹಾಕ್ತೀನಿ, ನಾನೇ ಹಾಕ್ತೀನಿ. ಜೀವನ ಇದೆಯಲ್ಲ ಸರ್, ನಶ್ವರ. ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ. ನೀವು ಪಿಸ್ತೂಲ್ ಹಿಡ್ಕೊಂಡಾಗ ನನ್ನ ಜೀವನ ಮುಗಿದೋಯ್ತು ಅಂತ ಅನ್ಕೊಂಡೆ. ಆದರೆ ಈ ಬಡ್ಡಿ ಮಗನ ಜೀವ ಇದೆಯಲ್ಲ ಸರ್, ಅಷ್ಟು ಬೇಗ ಬಿಟ್ಟೋಗಲ್ಲ. ಒಂದೇ ಒಂದು ಉಳ್ಕಟ್ಟಿ ಸಿಕ್ಕರೆ ಸಾಕು ಸರ್, ಹಿಡ್ಕೊಂಡು ತೆಲಾಡ್ಬಿಡ್ತದೆ. ಮತ್ತೆ ನೀವು ಪಿಸ್ತೂಲ್ ಹಿಡ್ಕೊಂಡು ಯಾರು ನೀನು ಅಂದ್ರಲ್ಲ, ಆಗ ಜೋಕ್ ನೆನಪಾಯ್ತು. ಹೇಳ, ನೀವು ಬೇಡ ಆದರೂ ಹೇಳ್ತೀನಿ ಕೇಳಿ ಸರ್. ನಮ್ಮೂರಲ್ಲಿ ಇಂಗ್ಲೀಷ್ ಇರ್ಭದ್ರ ಅಂತ ಒಬ್ಬನಿದ್ದ. ಅವನಿಗೆ ದಿನದ 24 ಗಂಟೆ ಇಂಗ್ಲೀಷ್ ಮಾತಾಡೋದು ಚಟ. ಹೀಗಿರುವಾಗ ನಮ್ಮ ಕೇರಿಗೆ ಒಬ್ಬ ಬಿಳಿ ಸರ್ಬದ ಮನುಷ್ಯ ಬಂದ ಸರ್, ಫಾರಿನರು. ಅವ್ನು ಬಂದ ತಕ್ಷಣ ನಮ್ಮ ವೀರಭದ್ರಂಗೆ ಇಂಗ್ಲೀಷ್ ಪಾಂಡಿತ್ಯ ಎಲ್ಲ ತೋರಿಸ್ಬೇಕು ಅಂತ ಅನ್ನಿಸ್ತು. ಹೋಗಿ ಅವ್ನ ಮುಂದೆ ಸ್ಟೈಲಾಗಿ ನಿಂತ ಸರ್. ಇಲ್ಲಿ ನಿಂತರೆ ವೀರಭದ್ರ, ಇಲ್ಲಿ ನಿಂತರೆ ಫಾರಿನರು. ಹೋಗಿ ಸ್ಟೈಲಾಗಿ ನಿಂತು ಹಲೋ ವೆನ್ ಆರ್ ಯು ಅಂದ. ಪಾಪ ಇವನಿಗೇನು ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ. ಕಣ್ಣಿಗೆ ಮಿಕ್ಕ 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 ಅಂತ ಬಿಟ್ಟು ನೋಡ್ತಿದ್ದ. ಇವನಿಗೆ ಗೊತ್ತಾಗೋದು ವೀರಭದ್ರಂಗೆ, ಓಹೋ ದಿಸ್ ಇಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಅಂತ. ತಿರ್ಗಾ ಕೇಳ್ದ, ಹಲೋ ಮಿಸ್ಟರ್ ವಾಟ್ ಆರ್ ಯು ಅಂದ. ಆಗ ಅವನಿಗೇನು ಅರ್ಥ ಆಗಲಿಲ್ಲ. ಬುಟ್ಟನ ನಮ್ಮ ವೀರಭದ್ರ ತಿರ್ಗಾ ಕೇಳ್ದ, ಹಲೋ ಮಿಸ್ಟರ್ ವೈಟ್ ಮ್ಯಾನ್ ವೇರ್ ಆರ್ ಯು ಅಂದ. ಆಗೇನೋ ಅವನಿಗೆ ಅರ್ಥ ಆಗಿರ್ಬೇಕು ಅಂತ ಅನ್ಸುತ್ತೆ. ನನ್ನ ಹೆಸರು ಕೇಳ್ತಿದ್ಯಲ್ಲಪ್ಪ ಅಂತ. ಅದಕ್ಕೆ ನಮ್ಮ ವೀರಭದ್ರ ಫುಲ್ಲು ಖುಷಿಯಾಗಿ ಹಾ ದಟ್ ಆರ್ ಯು ಅಂದ ಸಾರ್. ಯಾರು ಬಂದ್ರಪ್ಪ ಈ ಹೊತ್ತಲ್ಲಿ? ನನ್ನ ಹೆಂಡ್ತಿನ ಅಂತ. ನನ್ನ ಹೆಂಡ್ತಿನ ಅಂತ. ಬಾಗಲ್ ತೆಗಿಯೋ. ಅಪ್ಪ ನಿಮ್ಮನೇಲಿ ನೀನೇ ತೆಗೋ. ನೀತಿಗೆ ನನಗೆ ಹೆದರಿಕೆ ಆಗ್ತಿದೆ, ನೀನೇ ಹೋಗುತ್ತೀಗಿ. ನಾನೇ ತೆಗಿತೀನಿ. ಪುಕ್ಕಲ ಮಕ್ಕಳು ಎದ್ರ ಕಡೆ ಸಾಯ್ತಾರೆ ಎಲ್ಲರೂ. ಈ ಕರ್ಮಕ್ಕೆ ಅವಮ್ಮನ ಯಾಕೆ ತಕೊಂಬರ್ಬೇಕಿತ್ತು ಸರ್? ಇದ್ರೆ ನಂಗೆ ಧೈರ್ಯವಾಗಿರ್ಬೇಕು. ಗುಡ್ ಮಾರ್ನಿಂಗ್ ರೀ ಸಾಹೇಬ್ರಾ. ಐ ಆಮ್ ಸಾರಿ, ನೀವೇನೋ ಖುಷಿಯಾಗಿ ಪಾರ್ಟಿ ಗೀಟಿ ಹಿಡಿಸ್ತಾ ಇದ್ರಿ ಅನ್ಸುತ್ತೆ. ಬಹುಶಃ ನಾನೇ ಅಡ್ರೆಸ್ ಮಿಸ್ ಆಗಿ ಬಂದ್ಬಿಟ್ಟಿರ್ಬೇಕು. ಅಂದಾಗೆ ಇಲ್ಲಿ 320ನೇ ಫ್ಲಾಟು ಇದೇನಾ? ಇದೆ ಸರ್, ಇದೆ. ಇದೆ ಹೌದು. ಅರೇ ಇಸ್ಕಿ
ಇದೇ 320ನೇ ಫ್ಲಾಟ. ಒಂದ್ ವೇಳೆ ನಾನು ಬರ್ಕೊಂಬಂದಿರೋ ನಂಬರೇ ಮಿಸ್ ಆಗ್ಬಿಡ್ತಾ ಅಂತ. ಬರ್ಕೊಂಬಂದಿರೋದು ಇದೇ ನಂಬರೇ. ನೀವೆಲ್ಲ ಇಲ್ಲಿ ಎಷ್ಟೊತ್ತಿಂದ ಇದ್ದೀರಾ? ಇದು ನಮ್ದೇ ಮನೆ ಸರ್. ಹೌದೌದು, ನಮ್ದೇ ಮನೆ. ನಮ್ಮ ಸ್ನೇಹಿತರು. ಅದಲ್ಲ, ನೀವಿಲ್ಲಿಗೆ ಬಂದು ಎಷ್ಟು ಹೊತ್ತಾಯ್ತು ಅಂದೆ? ಫ್ರಮ್ 2000 20 ವರ್ಷದ ಮೇಲೆ ಆಯ್ತು ಸರ್. ಅದಲ್ಲ ರೀ, ನೀವು ಎಷ್ಟು ಸಮಯದಿಂದ ಇಲ್ಲಿದ್ದೀರಾ ಅಂದೆ. ಬೆಳಿಗ್ಗೆ ಎಲ್ಲಿದ್ದೀವಿ ಸರ್? ನಾನು ಅಷ್ಟೇ ಸರ್, ಇವ್ರಿಗಿಂತಲೂ ಮುಂಚೆ ಕಿಟಕಿ ಹಾಕ್ತಿದ್ದೆ. ಸರಿ, ಹಾಗಾದ್ರೆ ನಾನೇ ಅಡ್ರೆಸ್ ತಪ್ಪಿ ಬಂದ್ಬಿಟ್ಟಿರ್ಬೇಕು. ಬರ್ತೀನಿ. ಅಲ್ಲ, 1 ಗಂಟೆ ಕೆಳಗೆ ಇದೇ ಫ್ಲಾಟ್ ಇಂದ ಫೋನ್ ಮಾಡಿ ಯಾರೋ ಒಬ್ಬ ಕಳ್ಳ ಕಿಟಕಿ ಹಾರ್ತಾ ಇದ್ದಾನೆ ಅಂದ್ರು. ಸರ್, ಹಾಗಾಗಿ ಅದು ಇದಲ್ಲ, ಈ ಕಡೆದಿರ್ಬೇಕು, ಇಲ್ಲ ಆ ಕಡೆದಿರ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಈ ಕಿಟಕಿ ಕಂಡು ಹತ್ತಕ್ಕೆ ಆಧಾರನೇ ಇಲ್ಲ. ನೀವೇನ್ರಿ ಒಳ್ಳೆ ಕಿಟಕಿ ಹಾರಿ ಅನುಭವ ಇರೋರಾಗಿ ಹೇಳ್ತಿದ್ದೀರಾ? ಸರಿ, ಬರ್ತೀನಿ. ಹಾಗಾದ್ರೆ ಸಿಸ್ಟರ್, 1 ಲೋಟ ನೀರು ಕೊಡ್ತೀರಾ? ಬನ್ನಿ ಸರ್, ಕೂತ್ಕೊಳ್ಳಿ. ನೀರಕ್ಕೆ ಬೇರೆ ತಗೊಳ್ಳಿ ಸರ್, ಬನ್ನಿ. ಅಲ್ಲ ವಿಸ್ಕಿ. ಡ್ಯೂಟಿ ಮೇಲಿರುವಾಗ ಸಾಧಾರಣವಾಗಿ ನಾವೇನು ತಗೊಳ್ಳಲ್ಲ. ಒಂದು ವೇಳೆ ತಗೊಳ್ಳೇಬೇಕು ಅಂತ ಆದ್ರೆ ಯಾವುದನ್ನು ಬಿಡಲ್ಲ. Behave yourself. Cheers! ಸರ್ ಸರ್ ಸಾಕು 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 ಸಾಕು. AC ಇಲ್ವಾ? ಕುಡ್ದಿರೋದೇ ಓಸಿ. ಅರೇ ಇಸ್ಕೆ, ನನಗಿವತ್ತು ಬಹಳ ಸಂತೋಷ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಯು ನೋ, ಗೊತ್ತಾಗ್ತಿದೆ. ನಿಜ ಹೇಳ್ತೀನಿ, ನಾವಿದೀವಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು 24 ಗಂಟೆನೂ ಈ ಕಳ್ಳರು, ಖದೀಮ್ರು, ಇನ್ನು ಈ ಅನೈತಿಕ ಸಂಬಂಧ ಇಟ್ಕೊಂಡಿರೋರು ಇಂಥವ್ರ ಜೊತೆಗೆ ಇರ್ತೀವಿ. ಇಂಥದ್ರ ನಡುವೆ ನಿಮ್ಮಂತ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಲ್ಲಿ ನಿಮ್ಮಂತ ಜೆಂಟಲ್ಮ್ಯಾನ್ಗಳ ಜೊತೆ ಕೂತು ಕುಡಿಯೋದು ಬಹಳ ಅಪರೂಪ. ಇಟ್ ಈಸ್ ಮೈ ಪ್ಲೆಷರ್. ಜೆಂಟಲ್ಮ್ಯಾನ್, ಒಂದು ಸಾಂಗ್ ಹಾಕ್ತೀಯಮ್ಮ? ಹಾಕ್ತೀನಿ ಸರ್. ನಮ್ಮೂರಾಗ ಸಾಂಗ್ ಅಂತಾನೆ ಫೇಮಸ್. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ನಿಮ್ಮಂತ ಡ್ಯೂಟಿಲಿ ಇರೋರಿಗೆ ಫ್ಯಾಮಿಲಿ ಲೈಫ್ ಇರೋದಿಲ್ಲ ಅಲ್ಲ ಸರ್? ಫ್ಯಾಮಿಲಿ, ಹೌದೌದು. ನಮ್ಮಂತ ಡ್ಯೂಟಿ ಮಾಡೋರ್ಗೆ ಫ್ಯಾಮಿಲಿ ಲೈಫಿನ ಅದೃಷ್ಟ ಎಲ್ಲಿ ಸಿಗಬೇಕು ಹೇಳಿ? ಈಗ ಈಗಲೇ ನಾನು ಹೊರಡ್ಬೇಕು.
ಆ ಸಿಟಿ ಮಾರ್ಕೆಟ್ ಸರ್ಕಲ್ ಹಿಂಬದಿ ಗಲ್ಲಿಲಿ ಏನೋ ಗಲಾಟೆ ಅಂತೆ, ವಿಚಾರಣೆ ನಡೆಸಬೇಕು. ನಾನಿನ್ನು ಬರ್ತೀನಿ. ಪೊಲೀಸ್ ಲಾಠಿ ಟೋಪಿ ಹಿಡ್ಕಂತ ಮತ್ತೆ ಮನೆಗೆ ಯಾರಾದ್ರೂ ಬಂದು ನಿಮಗೆ ತೊಂದರೆ ಕೊಟ್ರೆ ಒಂದು ಫೋನ್ ಮಾಡಿ, ಹಂಗೆ ಬಂದು ಬೂಟ್ಗಾಲೆಲ್ಲ ಹೊತ್ತು ಬಿಡ್ತೀನಿ. ಬರ್ತೀನಿ. ಇದು ಸಾರಿ ಅಮ್ಮ, GPS ಪ್ರಾಬ್ಲಮ್. ಬಾಗ್ಲಾಕೊಳ್ಳಿ, ಕಳ್ಳರು ನುಗ್ಗಿಬಿಟ್ಟಾರೆ. ಅಬ್ಬ, 1 ಗಂಟೆಗೆ ಕಳೀತು. ಮುಂದೇನ್ ಬರೋದಿದೆಯೋ? ಏನಾರ ಬರ್ಲಿ, ನಾನಂತೂ ಯಾವುದಕ್ಕೆ ಎದ್ರ ಕಾರಣಲ್ಲಪ್ಪ. ಅವ್ನು ನೋಡಿದ್ರೆ ಸರ್, ಅವನು ಸಾಧಾರಣ ಪೊಲೀಸ್ ಕಾನ್ಸ್ಟೇಬಲ್. ಅವ್ನು ಬಿಟ್ಟು DIG ಬರಲಿ, DYSP ಬರಲಿ, ಐ ಡೋಂಟ್ ಕೇರ್. ಸರ್, ತಿರ್ಗಾ ಅದೇ ಪ್ರಾಣಿ ಬಂದಿರಬೇಕು ನೋಡ್ರಿ ಸರ್. ಏನಾರ ಬಿಟ್ಟೋಗೋಣ. ಈ ಪೊಲೀಸರು ಹಿಂಗೆ ಕೂತಲ್ಲೇ ಟೋಪಿ ಲಾಠಿ ಎಲ್ಲ ಮರ್ತೋಗ್ತಾರೆ. ಹುಡುಕಿ ಸರ್, ಹುಡುಕಿ. ಕುಳಿತ ಮನೆ ಏನು ಬಿಟ್ಟಿಲ್ಲ, ಬಾಲ್ದಿಗೆ ತಿರ್ಗಾ ನಾನೇ ತೆಗಿಬೇಕಾ? ಹೋಗಿ ತೆಗಿಯೋ. ಅಯ್ಯಪ್ಪ, ತೆಗಿತೀನಿ. ಸಿಕ್ಕಾಕೊಂಡ್ರೆ A1 A2 ನೀನು A19. ಸರ್, ನಿಮ್ಮ ಹೆಂಗಸರು ಬಂದ್ಬಿಟ್ಟವ್ರೆ. ನಿಮ್ಮ ಹೆಂಗಸರು ಕುಳಿತ ನನ್ನ ಮಗನೇ ಬಂದಿರೋದು ನನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ. ನನ್ನ ಹೆಂಡತಿ ನನಗೆ ಗೊತ್ತಾಗಲ್ವಾ? ನಿಮ್ಮ ಹೆಂಡತಿ ಸರ್, ನಿಮ್ಮ ಹೆಂಡತಿ. ನಾನು ಹೇಳ್ತಿ, ನಾನು ಹೋಗ್ಲಿ ಬಾಗಿಲು ತೆಗಿತೀನಿ. ಈ ಕೇಸ್ ಅರ್ಥ ಆಗ್ತಿಲ್ವೇ? ಎಕ್ಸ್ಕ್ಯೂಸ್ ಮೀ, ನಮ್ಮ ಯಜಮಾನ್ರು ಇಲ್ಲಿಗೆ ಏನಾದ್ರು ಬಂದಿದ್ರಾ? ನಿಮ್ಮ ಯಜಮಾನ್ರು ಅಂದ್ರೆ? ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ದಪ್ಪ ಮೀಸೆ ಬಿಟ್ಟಿದ್ದಾರೆ, ಕೈಯಲ್ಲಿ ಶುದ್ಧ ದೊಣ್ಣೆ ಹಿಡಿದಾರೆ. ಹಾ, ಅವರೇ. ಅವರಾ? ಈಗ ತಾನೇ ಇಲ್ಲಿಂದ ಹೋದ್ರಲ್ಲ. ಹೋದ್ರಾ? ಸರಿ ಬಿಡಿ, ನಾನು ಅಲ್ಲೇ ಹೋಗಿ ವಿಚಾರಿಸ್ತೇನೆ. ಮೇಡಮ್, ಅವ್ರ ಆಫೀಸ್ಗೆ ಹೋಗಿಲ್ಲ ಅಂತ ಕಾಣಿಸುತ್ತೆ. ಮತ್ತೆಲ್ಲಿಗೆ ಹೋದ್ರು? ಅದೇನೋ ಸಿಟಿ ಮಾರ್ಕೆಟ್ ಸರ್ಕಲ್, ಅದ್ರ ಹಿಂಬದಿ ಓಣಿ. ಅಲ್ಲೇನೋ ಡ್ಯೂಟಿ ಮಾಡ್ಬೇಕು, ವಿಚಾರಣೆ ನಡೆಸ್ಬೇಕಂತಿದ್ರಪ್ಪ. ವಿಚಾರಣೆನೂ ಇಲ್ಲ. ನನಗೆ ಗೊತ್ತಿತ್ತು ಅವ್ರು ಅಲ್ಲಿಗೆ ಹೋಗೋದು ಅಂತ. ಅದಕ್ಕೆ ನಾನು ಆಫೀಸ್ಗೆ ಹೋಗಿ ವಿಚಾರಿಸಿದೆ. ಅವರು ಇಲ್ಲಿ ಬಂದವ್ರೆ ಅಂತ ವಿಳಾಸ ಕೊಟ್ರು. ಆದ್ರೂ ನನ್ನ ಮನಸ್ಸು ಹೇಳ್ತಿತ್ತು ಅವ್ರು ಅಲ್ಲಿಗೆ ಹೋಗೋದು ಅಂತ. ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ? ಮತ್ತೆ ವಾಪಸ್ ಬರ್ತಾರಲ್ಲ. ಹಾಗೆ ಹೇಳಿ ನಮ್ಮ ಸಂಸಾರದ ವಿಚಾರನ ಹೇಳಿದ್ರೆ ಮರ್ಯಾದೆ ಇಲ್ಲ, ಹೇಳಿಲ್ಲ ಅಂದ್ರೆ ನೆಮ್ಮದಿನೇ ಇಲ್ಲ. ಯಾಕಮ್ಮ, ಏನಾಯ್ತು? ನಮ್ಮ ಯಜಮಾನ್ರು ಆ ಮಾರ್ಕೆಟ್ ಸರ್ಕಲ್ ಹಿಂಬದಿ ಓಣಿಲಿ ಹುಲಿಗೆಮ್ಮನ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಪಕ್ಕದ ಮನೆ ಆಂಟಿ ಜೊತೆ ಮತ್ತೆ ನೋಡೋದಕ್ಕೆ ಒಳ್ಳೆಯವ್ರ ತರ ಕಂಡ್ರಲ್ಲಮ್ಮ. ಎಲ್ಲ ಗಂಡಸರು ಅಷ್ಟೇ, ನೋಡಕ್ ಒಳ್ಳೆಯವ್ರಾಗೆ ಇರ್ತಾರೆ. ಆದ್ರೆ ನಾನೇ ಬಿಡೋಳಲ್ಲ. ನೋಡ್ತಾ ಇರಿ, ಇವತ್ತು ಹೋಗಿ ರೆಡ್ ಅಂಡ ಬಿಡ್ತು ತರ ಅಂತ ಹೇಳ್ಕೊಂಡ್ಬಂದು ಬೀದಿಲ್ ಬಿಸಾಕಿ ಅಪ್ಪು ಅಂತ ಉಟ್ಟು ಮಾನ ಮರ್ಯಾದೆ ಮೂರ್ಖ ಸಿಗರೇಟ್ ಮಾಡ್ತೇನೆ. ನಂಗೆ ಚಾನಲ್ ಗೊತ್ತಿಲ್ವಾ, ಪ್ಯಾನಲ್ ಗೊತ್ತಿಲ್ವಾ, ಬಿಗ್ ಬಾಸ್ ಗೊತ್ತಿಲ್ವಾ.
ಸಾರ್ ಸರ್ ಒಂದು ಹೇಳ್ತೀನಿ ಕೇಳಿ. ಮುಟ್ಟಿಯೂ ಇರಬೇಕು, ಮುಟ್ಟದೆಯೂ ಇರಬೇಕು, ಮುಟ್ಟಿಯೂ ಮುಟ್ಟದಂತಿರಬೇಕು. ಪರಸ್ತ್ರೀಯರನ್ನು ಮುಟ್ಟಿದವ ಕೆಟ್ಟ ಸರ್ವಜ್ಞ. ನಾವೀಗ ಬೇರೆ ಏನಾದ್ರೂ ಮಾತಾಡೋದು ಒಳ್ಳೇದು. ಹೌದೌದು, ನಾವಿವನಿಗೆ ಕಂಠ ಪೂರ್ತಿ ಕುಡಿಸ್ಬೇಕಂತಲ್ವಾ ಕೂತ್ಕೊಂಡಿರೋದು? ಹೌದಲ್ವಾ? ಹೌದಲ್ಲ, ನಾನು ಕುಡಿಯೋದೇ ಬರ್ತ್ಬಿಟ್ಟಿದ್ದೀನಿ. ಸರ್, ನನಗೆ ಕುಡಿದಾಗ ಒಂದು ಜೋಕ್ ಹೇಳಬೇಕು ಅಂತ ಅನ್ಸುತ್ತೆ, ಇಲ್ಲ ಮ್ಯೂಸಿಕ್ ಹಾಕಬೇಕು ಅಂತ ಅನ್ಸುತ್ತೆ. ಈಗ ಒಂದು ಜೋಕ್ ನೆನಪಾಗ್ತಿದೆ, ಹೇಳ? ನೀವು ಬೇಡ ಅಂದರೂ ಹೇಳ್ತೀನಿ ಕೇಳಿ. ಹೇಳಿ ಸರ್. ನಾನೊಂದಿನ ಬಾರಲ್ಲಿ ಕುಡಿತಾ ಕೂತಿದ್ದೆ. ನನ್ನ ಎದುರುಗಡೆ ಟೇಬಲ್ ಮೇಲೆ ಒಬ್ಬ ಫುಲ್ಲು ಟೈಟ್ ಆಗಿಬಿಟ್ಟಿದ್ದೆ ಸರ್, ಕುಡಿದು. ಅವ್ನು ನೋಡಿ ಅಯ್ಯೋ ಅನ್ನಿಸ್ತು ನನಗೆ. ಬಾ ಮರ್ರಿ, ಮನೆವರೆಗೂ ಬಿಟ್ಟು ಬರ್ತೀನಿ ಅಂದೆ. ಅದಕ್ಕೆ ಅವನು ಇಲ್ಲಮ್ಮ, ಬೇಕಾದ್ರೆ ನೀನೇ ಬಾ, ಮನೆವರೆಗೂ ಬಿಟ್ಟು ಬರ್ತೀನಿ ಅಂದ. ಸರಿ, ಚೆಕ್ ಮಾಡುವ ಅಂತ ಹೋದು ಸರ್. ನೋಡು, ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಮನೆ ರೋಡು, ನಾನೇನು ಮಾಡ್ತಿಲ್ಲ, ನನಗೆಲ್ಲ ಜ್ಞಾಪಕ ಅದೇ ಅಂದ. ಸರಿ ಅಂತೇಳಿ ಮುಂದಕ್ಕೆ ಹೋದು ಸರ್. ನೋಡು, ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಮನೆ ಅಂತೇಳಿ ಮನೆ ಬಾಗಿಲು ತೆಗೆದು, ಅಲ್ಲಿದೆಯಲ್ಲ ಅದು ದೇವ್ರ ಮನೆ, ಅದ್ರ ಪಕ್ಕದಲ್ಲಿದೆಯಲ್ಲ ಅದು ಅಡಿಗೆ ಮನೆ, ಅದ್ರ ಪಕ್ಕದಲ್ಲಿದೆಯಲ್ಲ ಅದೇ ಬೆಡ್ರೂಮು. ಆ ಬೆಡ್ರೂಮಲ್ಲಿ ಮಲ್ಗೋಳಲ್ಲ ಅವಳೇ ನಾನು ಹೇಳ್ತಿ, ಅವಳು ಪಕ್ಕದಲ್ಲಿ ಮಲ್ಗೋನಲ್ಲ ಅವನೇ ನಾನು ಅಂತವನೇ ಸರ್, ಬಡ್ಡಿ ಮಗ. ಓಹ, ಆಮ್ಲೆಟ್ ಹಾಕ್ತವನೆ ಅಲ್ಲ, ಕೆಪಾಸಿಟಿ ಇಲ್ಲಂದ್ರೆ ಯಾಕೆ ಕುಡಿಬೇಕಪ್ಪ ಅಂತೀನಿ ನಾನು. ಅಯ್ಯೋ ಕರ್ಮ. ಹೌದು, ನಾವು ಈ ಕಾರ್ಯಕ್ರಮ ಶುರು ಮಾಡಿ 1 ಗಂಟೆ ಮೇಲಾಗಿರ್ಬೇಕು. ಇವ್ ನೋಡಿ ಪೆಗ್ ಮೇಲೆ ಪೆಗ್ ಹಾಕ್ತಾನೆ ಇದ್ದಾನೆ. ಇಷ್ಟರೊಳಗೆ ನಿಮಗೆ 3 ಸಲ ನಿಮ್ಗೆ ವಾಂತಿ ಆಯ್ತು. ಇವ್ನಿಗೆ ನೋಡಿ ಇನ್ನು ನಿಶನೇ ಏರಿಲ್ಲ ಅಂತೀನಿ. ಕುಡಿಯೋದು ಒಂದು ಕಲೆ. ಬಟ್ಟೆ ಮೇಲೆ ಮಾಡ್ಕೊಂಡ್ರಾಗತ್ತೆ ಕಲೆ. ಬನ್ನಿ ಸರ್, ಬನ್ನಿ. ಹೋದವ್ರು ಹಂಗೆ ಹೊಟ್ಟೋಗ್ಬಿಟ್ರಲ್ಲ, ಇಷ್ಟಕ್ಕೆ ಟೈಟ್ ಆದ್ರೆ ಈಗ ಇನ್ನೊಂದು ಪೆಗ್ ಹಾಕಿ ಸರಿ ಹೋಗ್ತದೆ. ಬೇಡಪ್ಪ ಬೇಡ, ಇನ್ನೊಂದು ಗುಟ್ಟು ಕುಡಿದ್ರು ನನಗೆ ಮತ್ತೆ ಒಳ್ಮೆಂಟ್ ಆಗುತ್ತೆ. ಹೌದಾ ಸರ್? ನನ್ನ ಕತೆ ಹೇಳ್ತೀನಿ ಕೇಳಿ. ನಾನೊಂದಿನ ಮೆಜೆಸ್ಟಿಕ್ಕಲ್ಲಿ ಬಳ್ಳಾರಿಗೆ ಹೋಗೋಣ ಅಂತ ನಿಂತಿದ್ದೆ. ಆಗ ನನಗೊಂದು ಹೆಂಗ್ಸ್ ಪರಿಚಯ ಆಯಿತು ಸರ್. ಅದೇ ಬೇವರ್ಸಿ ತರವರ್ಸಿ ಮಿಂಡು ಕುಡಿದೇನೆ ದಟ್ಟಾಡ್ರಿ ನನ್ನ ಹೆಂಡತಿ. ಅವಳು ಪರಿಚಯ ಆಯಿತು. ಅವಳು ನೋಡೋಕ್ಕೆ ಕುಳ್ಕೊಳ್ಳೋಕ್ಕೆ ಮುದ್ದಿಗೆ ಏನು ಸಖತ್ತಾಗಿದ್ಲು ಅಂತೀರ ಸರ್. ಬಗ್ಗದ್ರೆ ಹಾರಿಸ್ಬಿಡೋಳು ಪರ್ಸು. ಹಿಂಗೆ ಒಂದಿನ ಯಾರಿಗೋ ಪರ್ಸ್ ಹೊಡ್ಕೊಂಡ್ ಬಂದ್ಬಿಟ್ರೆ ಅವಳೆ. ಪೊಲೀಸರು ಅಟ್ಟಾಡಿಸ್ಕೊಂಡು ಬರ್ತಾವ್ರೆ. ನಾನು ನೋಡಿದೆ, ಪಾಪ ಒಂಟಿ ಹೆಂಗ್ಸು ಕೌಚ್ಕೊಂಡು ಕಾಪಾಡ್ಬಿಟ್ಟೆ. ಪೊಲೀಸರು ಆ ಕಡೆ ಈ ಕಡೆ ಹುಡುಕಿ ಹೊಟ್ಟೋದ್ರು. ನಾನು ಅವಳನ್ನ ಕರ್ಕೊಂಡು ಕಬ್ಬನ್ ಪಾರ್ಕು, ಮೆಜೆಸ್ಟಿಕ್ಕು ಎಲ್ಲ ಸುತ್ತಾಡಿಕೊಂಡು ಕೊನೆಗೆ ಇಲ್ಲಿ ಮಲ್ಲ ತಳ್ಳಿಲಿ ಇಬ್ಬರು ಒಂದು ಅರ್ಧ ಇಡ್ಲಿ ತಿಂತಾ ಕೂತಿದ್ವಿ ಸರ್. ಅವಳು ನನ್ನ ಹಿಂಗೇ ನೋಡ್ತಿದ್ಲು. ಅಯ್ಯಯ್ಯಪ್ಪ, ಇವಳು ಯಾಕಪ್ಪ ನಾನು ಹಿಂಗೆ ನೋಡ್ತಾವಳೆ ಅಂತ ನಾನು ಬಿಟ್ಟೆಲ್ಲ, ನಾನು ನೋಡಿದೆ. ಆಗ ಅವಳು, ಓಯ್ ನೀನು ಕಿಟ್ಸ್ವಾಮಿ ಇದ್ದಂಗಿದೆಯಾ ಅಂದ್ಲು. ಫುಲ್ಲು ಜೋಶ್ ಬಂದ್ಬಿಡ್ತು ಸರ್ ನನಗೆ. ನೀನು ಅಷ್ಟೇ ಕಡಮಿ ಸತ್ಯಭಾಮೆ ಇದ್ದಂಗಿದೆಯಾ ಅಂದೆ. ಅಲ್ಲಿ ನೋಡ್ರಿ ಸರ್ ನನ್ನ ಜೀವನ ಹಾಳಾಗೋಗಿದ್ದು. ಅಲ್ಲಿಂದ ಸಂಸಾರ ಆಯಿತು, ಮದುವೆ ಆಯಿತು, ನನಗೆ ಈ ಕೆಲಸ ಪರ್ಮನೆಂಟ್ ಆಯಿತು. ಅವಳು ಮನೆ ಕಡೆ ಹೌಸ್ ವೈಫ್ ಅನ್ಕೊಂಡಿದ್ದಾಳೆ. ಯಾಕೆ ಸರ್ ನಂಬಿಕೆ ಬರಲಿಲ್ವಾ? ನಾನು ನಿಮ್ಮ ಮನೆಗೆ ಯಾಕೆ ಬಂದೆ ಅಂತ ಒಂದ್ಸಲ ಯೋಚನೆ ಮಾಡಿ ನಂಬಿಕೆ ಬರ್ತದೆ. ಅಂದ್ರೆ ನೀನ್ ಬಂದಿದ್ದು ಕದಿಯೋದಿಕ್ಕೆ? ಎಕ್ಸಾಕ್ಟ್ಲಿ. ಸುಮ್ಮನೆ ಕತೆ ಕಟ್ಬೇಡ. ಕಳ್ರಿ ಹೇಗಿರ್ತಾರೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಕರಿ ಟೋಪಿ ಹಾಕೊಂಡು ಕರಿ ಮಪ್ಲ ಸುತ್ಕೊಂಡು. ನಿಮ್ಗೆ ಏನು ಗೊತ್ತು ಸರ್ ಮುನ್ನು? ಏನು ಗೊತ್ತು? ನೀವು ಈ ಕಳ್ಳರು ಕದಿಮ್ರು ಗುಂಡಗಳು ಅಂದರೆ ಬರೀ ಕತೆ ಕಾದಂಬರಿಲಿ ಓದಿ ಮಾತ್ರ ಗೊತ್ತು. ಆದರೆ ನಾನು ನಿಮ್ಮ ಕತೆ ಕಾದಂಬರಿ ಕಳ್ಳ ಅಲ್ಲ, ನಿಜವಾದ ಕಳ್ಳ, ಒರಿಜಿನಲ್ ಥೀಫ್, ಅಸಲಿ ಹರಾಮ್ ಕೋರ್, ನಿಜಮಾನ ತಿರುಡ. ಮತ್ತೆ ನಿಮ್ ಕೈಯಲ್ಲಿ ಚಾಕುನೂ ಇಲ್ಲ, ಚೂರಿನೂ ಇಲ್ಲ. ಅದೆಲ್ಲ ಯಾಕೆ ಬೇಕಮ್ಮ? ಯಾಕೆ ಬೇಕು? ಈ ಕಾಲದಲ್ಲಿ ಕಳ್ತನ ಮಾಡಕ್ಕೆ ಕಿಡ್ನಿ ಇದ್ರೆ ಸಾಕು. ಹಾಗಾದ್ರೆ ನಿಂಗೆ ಗೊತ್ತಾಳು ರಾಮಚಂದ್ರ, ಕೋಳಿ ಫೈಯರ್ ಇವರೆಲ್ಲ ಗೊತ್ತಾ? ಅವರೆಲ್ಲ ಓಬಿರಾಯನ್ ಕಾಲದವ್ರು ಸರ್. ಅವ್ರ ಜಮಾನೆಲ್ಲ ಮುಗಿದೋಯ್ತು. ಈಗ ನಮ್ಮ ಬಿಸ್ನೆಸ್ ಅಲ್ಲಿ ಲೀಡಿಂಗ್ ಅಂದ್ರೆ ನಾನು ಒಬ್ಬನೇ ಫಕೀರಪ್ಪ, ಫೈಸಲ್ ಫಕೀರಪ್ಪ ಅಂತಾರೆ ನನ್ನ. ನಾನು ಬೆಂಗಳೂರಲ್ಲಿ ತುಂಬ ಫೇಮಸ್ಸು ಸರ್. ಮೊನ್ನೆ ಬಿಗ್ ಬಾಸ್ ಅವ್ರು ನಾನು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿನ ಎಪಿಸೋಡಲ್ಲಿ ಬರ್ತೀನಿ ವೈಲ್ಡ್ ಕಾರ್ಡ್ ಎಂಟ್ರಿಲಿ ರಜತ್ ಜೊತೆ. ಹೌದಾ? ಹೌದು ಸ್ವಾಮಿ. ಸರ್ ಡೋಂಟ್ ಹೆದರಿಕೆ, ಮೇಹುನಾ. ಈಗ ಫೋನ್ ಮಾಡಿರೋದು ಇವಳೆ ಕುಳ್ಮಿಂಡ್ರಿ ನನ್ನ ಹೆಂಡ್ತಿ. ಅವಳು ಇನ್ನೊಂದ್ಸಲ ನಿಮಗೆ ಫೋನ್ ಮಾಡ್ಬಾರ್ದು, ಹಂಗೆ ಮಾಡ್ತೀನಿ ನೋಡಿ. ಒಳ್ಳೆ ಸ್ಪಿರಿಟ್ ಬಂದಿದೆ. ಹಲೋ, ಏನೇ ಕುಳ್ಮಿಡ್ರಿ?
ಹಂಗೆಲ್ಲ ಇನ್ನೊಬ್ರ ಮನೆಗೆ ಯಾವಾಗ ಬೇಕಾವಾಗ ಹೆಂಗೆ ಬೇಕಂಗೆ ಯಾವಾಗ ಬೇಕಾವಾಗ ಫೋನ್ ಮಾಡಬಾರ್ದಲ್ಲ. ಕಾಮನ್ ಸೆನ್ಸ್ ಇಲ್ವೇನೆ ನಿನಗೆ? ಯೂಸ್ಲೆಸ್ ಫೆಲೋ. ನಿಮ್ಮಪ್ಪ ನಿಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿದ್ದಾರೆ ನಿನಗೆ. ಲೇ, ಇನ್ನೊಂದು ಸಲ ಇವ್ರ ಮನೆಗೆ ಫೋನ್ ಮಾಡಿದ್ರೆ ಹಂಗೆ ಫೋನಲ್ಲೇ ಬಂದು ಮುಸುಡಿ ಮೇಲೆ ಓದ್ಬಿಡ್ತೀರಿ ನೋಡ, ಬೋಸುಡಿ ಮುಂಡೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ನೀವು. ಅದು ಫೋನ್ ಅಲ್ಲ, ಕಾಲಿಂಗ್ ಬೆಲ್ಲು. ಅದೇ ಅನ್ಕೊಂಡೆ ನಾನು. ಇಷ್ಟು ಬೈದ್ರು ಕುಳ್ಮಿಂಡ್ರಿ ಒಂದು ಮಾತು ತಿರುಗಿ ಮಾತಾಡ್ತಿಲ್ವಲ್ಲ ಅಂತ. ಅವಳು ಫೋನ್ ಮಾಡೋದ್ರ ಬದಲು ಇಲ್ಲೇ ಬಂದಿರಬೇಕು. ಸರ್, ನೀವು ನನ್ನ ಬರೀ ಫೋನಲ್ಲಿ ಬೈಯೋ ಉತ್ತರ ಬೂಪ ಅಂತ ಅನ್ಕೋಬೇಡಿ. ಎದುರುಗಡೆಗೆ ಡಬಲ್ ಬೈ ತೋರಿಸ್ತೀನಿ. ಇದೇ ಇವತ್ತು ಅವಳಿಗೆ ಅಯ್ಯೋ ಸರ್, ಯಾಕೋ ನನ್ನ ನಸೀಬೇ ಸರಿ ಇಲ್ಲ. ಬಂದಿರೋದು ನನ್ನ ಹೆಂಡತಿ ಅಲ್ಲ, ಮತ್ತೆ ಇರಬಹುದು, ಯಾರೋ ಗೊತ್ತಿಲ್ಲ. ಒಂದು ಆಂಟಿ ಸಖತ್ತಾಗಿದ್ದಾಳೆ. ಪೊಲೀಸ್ ಅಪ್ಪನ ಹೆಂಡ್ತಿನೂ ಅಲ್ಲ. ಪೊಲೀಸ್ ಅಪ್ಪನ ಹೆಂಡ್ತಿನೂ ಅಲ್ಲ ಅಂದ್ರೆ ಬಂದಿರೋಳು ನನ್ನ ಹೆಂಡತಿ. ಮುಗಿತು ಕತೆ. ನೀವೇನಾರ ಮಾಡ್ಕೊಂಡ್ರಪ್ಪ, ನಾನಂತೂ ಕಿಟಕಿಯಿಂದಾನೆ ಬಂದೆ, ಕಿಟಕಿಯಿಂದಾನೆ ಹೋಗ್ಬಿಡ್ತೀನಿ. ಬಾಯ್. ಇದಿಷ್ಟು ಆಗಿತ್ತು ನಿನ್ನಿಂದ, ನನ್ನ ಹೆಂಡತಿಯಿಂದ. ಇರ್ಬೋದು ಸರ್, ನಾವೇನು ಬೇಕು ಅಂತ ಮಾಡಿದ್ವಾ? ನಾನಾಗಲಿ ನನ್ನ ಹೆಂಡತಿ ಆಗಲಿ ಹಂಗೆಲ್ಲ ಇನ್ನೊಬ್ರು ಪರ್ಸನಲ್ ವಿಚಾರಕ್ಕೆ ಕೈ ಕಾಲು ಹಾಕೋರಲ್ಲ. ಇನ್ನೇನಿದ್ರು ಗೋಡ ಹೇ ಮೈದಾನ ಹೇ. ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ನಾವು ಒಂದು ಹೆಲ್ಪ್ ಮಾಡ್ತೀಯ ಪ್ಲೀಸ್. ಹೆಲ್ಪ್? ನಿಮ್ಮಿನ ಸಹಾಯ ಏನು ಮಾಡಲಿ? ಏನು ಮಾಡ್ತೀಯ ಅಂದರೆ, ಹಾ, ಫಾರ್ ದಿ ಟೈಮ್ ಬೀಯಿಂಗ್ ನೀವಿಬ್ರು ಗಂಡ ಅಂತ ಹೇಳ್ತೀವಿ. ನಾನು ಅಸಹ್ಯ. ಸಾರಿ, ಒಮ್ಮ ನಂಗೆ ಅವಮಾನ ಮಾಡ್ತಿದ್ದಾಳೆ. ಅಯ್ಯೋ, ನಾನು ಹೇಳಿದ್ದು ಹಾಗಲ್ಲ. ನಿಮ್ ಬಗ್ಗೆ ಆ ರೀತಿ ಭಾವನೆಗಳಿಲ್ಲ ಅಂತ ಹೇಳಿದೆ. ತಿಳಿಸ್ಕೋಬೇಕು. ಈಗ ಭಾವನೆಗೆ ಇವ್ರು ಅಂತ ನೋಡೋದಕ್ಕೆ ಟೈಮ್ ಇಲ್ಲ. ಮತ್ತೆ ನೀವಿಬ್ರು ಗಂಡೆ ಅಂತ ಆಗಿ ಆಮೇಲೆ ಪ್ರೀತಿ ಪ್ರೇಮ ತಾನಾಗಿ ಹುಡ್ಕೊಂಡ್ಬರುತ್ತೆ. ಹೌದು ಸರ್, ನನ್ನ ಮದುವೆ ಟೈಮ್ನಾಗೂ ಪುರೋಹಿತ ಇದೇ ಮಾತಾಡಿ ನನ್ನ ಜೀವನ ಹಾಳು ಮಾಡಿ ನೋಡು. ಇವ್ರು ಇಷ್ಟು ನಗುತ್ತಿದ್ದಾರೆ ಅಂದ್ರೆ ಇವ್ರಿಗೂ ಅದೇ ಮಾತು ಹೇಳಿರ್ತಾರೆ. ನೋಡಿದ್ಯಾ ಪುರೋಹಿತರು ಕೂಡ ಇದೇ ಮಾತಾಡಿದಂತೆ. ನೀನು ಕೂಡ ಕಳ್ಳ ಗಂಡನ ಪ್ರೇಮ ಅನ್ಸ್ಕೊಳ್ಳೋಕ್ಕಿಂತ ಕಳ್ಳನೇ ಗಂಡ ಆಗಿಬಿಟ್ರೆ ಒಳ್ಳೇದಲ್ವೇ? ಸ್ವಲ್ಪ ನೆಟ್ಟಿ ನಿಂತ್ಕೊಳ್ಳು ಮಾರಾಯ. ಮೇಲಿಂದ ಕೆಳಗೆ ಒಂದ್ಸರಿ ನೋಡ್ಕೊಂಡ್ಬಿಡ್ತೀನಿ. ನೋಡು, ಇದೇನ್ ದರಿದ್ರ ಬಟ್ಟೆ ಅಂತ ಹಾಕೊಂಬಂದಿಯ ಏನು? ಗಂಡದ್ರು ಸರಿಯಾಗಿ ಬಟ್ಟೆನೆ ಹಾಕೊಂಬಂದಿಲ್ಲ ಅಂದ್ರೆ ಹೆಂಡತಿರಿಗೆ ಬೈಯೋದು ಸರಿಯಾದ ಶಿಸ್ತಿಲ್ಲ ಅಂತ. ಅಲ್ಲ, ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ನನ್ನ ಹತ್ರ ಬಿಳಿ ಅಂಗಿ, ಕರೆ ಪ್ಯಾಂಟು, ಹಳದಿ ಕಲರ್ ಮಫ್ಲರ್ ಇತ್ತು, ಅದನ್ನೇ ಹಾಕೊಂಬತ್ತಿದ್ದೆ. ಅಪ್ಪ ತಂದೆ ಎರಡು ಒಂದೇ. ಇರೋದೇ ಚೆನ್ನಾಗಿದೆ. ಮುಗಿತ ನೀವಿಬ್ರದ್ದು. ಈಗ ನಮಗೆ ಬಾಲ್ ಸಿಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಆಲ್ ದಿ ಬೆಸ್ಟ್. ಏನಿದು ಅಧ್ವಾನ? ಅರ್ಧ ಗಂಟೆಯಿಂದ ಬೆಲ್ ಬಾರ್ಸಲಿದ್ದೀನಿ. ಎಲ್ಲಿ ಹಾಳಾಗೋಗಿದ್ರಿ ನೀವು? ಅದು ನೀನ್ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ, ಹಾಗಾಗಿ ಬೆಡ್ರೂಮ್ ಅಲ್ಲಿ ಅಲ್ಲಲ್ಲ ಬಾತ್ರೂಮ್ ಅಲ್ಲಿ ಇದ್ದೆ. ಲೂಸ್ ಮೋಷನ್ ಲೂಸ್ ಮೋಷನ್ ಅಲ್ಲಲ್ಲ ಲೂಸ್ ಮೋಷನ್. ಮತ್ತೆ ಮನೇಲಿರೋದಿಲ್ಲ, ತಾಯಿ ಮನೆಗೆ ಹೋಗ್ಬೇಕಂದಿದ್ರಿ ಅಂದಿದ್ದೆ. ಬೇಗನೆ ಕೆಲಸ ಮುಗಿದೋಯ್ತು, ಬಂದ್ಬಿಟ್ಟೆ ಅಷ್ಟೇ. ಈಗ ನೀನು 3 ದಿನ ಮನೆಗಿರಲ್ಲ ಅಂದೋಳು, ಬೇಗ ಬರ್ಲಿಲ್ವಾ? ಹಾಗೆ ನಾನು ಬರ್ತಾ ಇರ್ಲಿಲ್ಲ. ಆದ್ರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅದು ಯಾವ್ದೊಂದು ಕೆಟ್ಟ ಬಾಯಿಂದ ಫೋನ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡ್ತು. ಅದ್ರ ಗಂಡ ಏನೋ ನಮ್ಮ ಮನೇಲಿದ್ದಾನೆ, ಇಲ್ಲೆಲ್ಲ ಸರ್ವನಾಶ ಆಗೋಗ್ತಿದೆ ಅಂತ ಹೇಳ್ತು. ಅದಕ್ಕೆ ನೋಡೋಣ ಅಂತ ಬಂದೆ. ಮೇಡಮ್, ದಟ್ಟಾರಿ ನೀವು ಅದನ್ನ ನನ್ನ ಹೆಂಡತಿ ಕುಳ್ಮಿಂಡ್ರಿ. ಅವಳಿಲ್ಲದೆ ಹಾಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ದಟ್ ಈಸ್ ಲೈಕ್ ದಟ್ ಓನ್ಲಿ. ಮತ್ತೆ ಇವ್ರು ಯಾರು? ಇವರು ನಮ್ಮ ಸ್ನೇಹಿತರು, ಮಿಸ್ಟರ್ ಫಕೀರಪ್ಪ ಅಂತ. ಅಲ್ಲ, ಫೈಜಲ್ ಫಕೀರಪ್ಪ ಅಂತ. ಹೌದು, ಫೈಜಲ್ ಫಕೀರಪ್ಪ ಅಂತಾರೆ. ಮತ್ತೆ ಇವರಿದಾರಲ್ಲ, ಇವರು ಅವ್ರ ಮಿಸ್ಸಸ್, ಇವರು ಅವರ ಮಿಸ್ಸಸ್, ಇವರು ಅವರ ಮಿಸ್ಸಸ್. ಹಾ, ನಿಮ್ಮ ಯಜಮಾನ್ರು ನಮ್ಮ ಮದುವೆ ಮಾಡಿಸಿದ್ದು. ಮೊದಲು ಮದುವೆ ಅಂತ ಆಗಿ ಪ್ರೀತಿ ಪ್ರೇಮ ತಾನಾಗೆ ಹುಡುಕೊಂಬರ್ತದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದು ಏನಾಯ್ತಂದ್ರೆ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಮನಸ್ತಾಪ ಆಗ್ಬಿಟ್ಟಿತ್ತು. ಅದೇ ಯೂಶುವಲ್ ಫ್ಯಾಮಿಲಿ ಪ್ರಾಬ್ಲಮ್. ಇದನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ ನಿಮ್ಮ ಯಜಮಾನ್ರ ಹತ್ರ ಈ ಹೊತ್ತಲ್ಲಿ ಬರ್ಬೇಕಾಯ್ತು. ಓಹೋ, ನಂಗೆ ಫೋನ್ ಮಾಡಿ ನೀವೇನ ಹಾಗಾದ್ರೆ? ಇವರೇ ಫೋನ್ ಮಾಡಿದ್ದು. ಪಾಪ ಇವರಿಬ್ರ ಮಧ್ಯೆ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಕ್ಸೈಟ್ ಆಗ್ಬಿಟ್ಟಿದ್ರು ಅಷ್ಟೇ. ಎಷ್ಟು ಕೆಟ್ಟದಾಗ್ಬೇಕಿರಪ್ಪ ನೀವು. ಅದು ಕಾಮಿಡಿ ಕಿಲಾಡಿ ಮಜಾ ಬರುತ್ತೆ, ದಿನ ನೋಡ್ತಿರ್ತೀನಿ ಅಲ್ವಾ, ಫ್ಲೋ ಅಲ್ಲಿ ಬಂದ್ಬಿಡ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮತ್ತೆ ಈ ಪ್ರಪಂಚದ ಮೇಲೆ ಹೆಂಗಸರಿಗೆ ಏನಿರುತ್ತೆ ಹೇಳಿ? ಗಂಡನ್ ಬಿಟ್ರೆ ಅಂತ ಏನಾರು ಗಂಡ ಏನ್ ಮಾಡಿದ್ರು? ಏನು ಮಾಡಿದ್ರು? ಅದೇ ನಿಮ್ ಜೊತೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ
ಮಾತಿನ ಅರ್ಥ ನನ್ಗ ಅಷ್ಟೊಂದು ವಯಸ್ಸಾಗೋಗಿದ್ದೇನ ಅತ್ತ ನಾನೇನು ರಾಕ್ಷಸಿ ತರ ಇದೀನ? ಎರಡು ಅಲ್ಲ, ಮತ್ತೆ ನೀವು ಇಷ್ಟು ಡೀಸೆಂಟ್ ಆಗಿದ್ದೀರಿ, ಮತ್ತೆ ಇಂತ ನನ್ನ ಹೊಲ ಸಂಗೀತ ರಾಬೆ ಗಂಡನ ನೀವು ಹೇಗ್ ಬಚ್ಚೋದಕ್ಕೆ ಸಾಧ್ಯ ಅಂತ. ಸಂಗೀತ ಅವಮಾನ ನಂಬರ್ 2. ಇರ್ಲಿ ಬಿಡಿ ನೋಡು, ಕೆಲವು ಗಂಡಸರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಇನ್ನು ಕೆಲವರು ಚೆನ್ನಾಗಿರೋದಿಲ್ಲ. ಹಾಗಂತ ಅವ್ರನ್ನ ಯಾರಾದ್ರೂ ಮದುವೆ ಆಗ್ಲೇಬೇಕಲ್ವಾ? ಇದು ಅವರವರ ಅಭಿರುಚಿಯ ಪ್ರಶ್ನೆ ಅಷ್ಟೇ. ನೀವ್ ಚೆನ್ನಾಗಿ ಹೇಳ್ತೀರಾ ಬಿಡಿ. ಅಲ್ಲ, ನಿಮ್ ಹೆಂಡತಿ ನಮ್ಮನ್ನ ಪ್ರೀತಿಸೋದು ಗೊತ್ತಾದ್ಮೇಲೆ ಸಿಟ್ಟಾಗೋದ್ ಬಿಟ್ಬಿಟ್ಟು ಏನೇನೋ ಸಮರ್ಥನೆ ಮಾಡಕ್ ಕೊಟ್ಟಿದ್ದೀರಲ್ಲ, ಅದ್ರಲ್ಲೋ ಇಂಥ ದರಿದ್ರ ಪಿಶಾಚಿಲ್ಲ ಮಾಡೋದಕ್ಕೆ ನಂಗೆ ತಲೆಗೆಲೆ ಕೆಟ್ಟಿದ್ಯಾ? ದರಿದ್ರ ಪಿಶಾಚಿ ಅವಮಾನ ನಂಬರ್ 3. ದಿಸ್ ಇಸ್ ಟು ಮಚ್. ಅಂದ್ರೆ ನಿಮ್ಮ ಜೀವನ ಹೀಗೆ ಇರ್ಬಹುದು. ಈ ಎಲ್ಲಾ ಹೆಂಗಸರಿಗೂ ತಮ್ಮ ಗಂಡಂದ್ರು ದಡ್ರು, ದ್ರಾವೆಗಳು, ಕೊಳಕು ಅಂತೆಲ್ಲ ಇದ್ರು ಇನ್ನೊಬ್ಬ ಹೆಂಗಸನ ಇಷ್ಟಪಡಬಹುದು ಅಂತ ಅನ್ಸ್ಬಿಟ್ರೆ ಒಳಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ನೋಡಿ. ಓಹೋ, ಅಂತ ಪ್ರೀತಿಯನ್ನು ನಿಮ್ಗೆ ಮತ್ತೆ ಇಲ್ಲಾಂದ್ರೆ ನಾನಾಗೆ ನಾನು ಮೇಲೆ ಬಿದ್ದು ಯಾಕೆ ಮದುವೆ ಆಗ್ತಿದ್ದೆ? ಅದ್ರಲ್ಲೂ ಇವ್ರು ತುಂಬಾ ಒಳ್ಳೆಯವರು. ಹೌದು, ನನಗೂ ಇತ್ತೀಚೆಗೆ ಈ ಸಂಬಂಧ ಆಗಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತಿದೆ. ಯಾಕಂದ್ರೆ ಇವರು ಈ ರೀತಿ ನನ್ನ ಕೈ ಹಿಡ್ಕೊಂಡು ಪ್ರೀತಿ ಮಾಡ್ತಿದ್ದು ನೋಡಿದ್ರೆ ತುಂಬಾ ಸಂತೋಷ. ಆದ್ರೆ ಇದಕ್ಕೆ ನಿಮ್ಮ ಯಜಮಾನ್ರು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಬೇಜಾರಂತ ಏನಿಲ್ಲ ಡಿಯರ್. ನೋಡು, ಈಗೆಲ್ಲ ಪಬ್ಲಿಕ್ ಎದುರಿಗೆ ಮೈ ಕೈ ಮುಟ್ಕೊಳ್ಳೋದು ನಂಗೆ ಸರಿ ಕಾಣೋದಿಲ್ಲ. ಯಾಕಂದ್ರೆ ಎಷ್ಟಾದ್ರೂ ನಮ್ಮ ಭಾರತದ ಸಂಪ್ರದಾಯ ಸಂಸ್ಕೃತಿ ಬಿಡಬಾರ್ದು ಅನ್ನೋ ಮನುಷ್ಯ ನಾನು. ಏನ್ ಯತ್ನಾಳು ಅಲ್ಲ, ಗಂಡ ಹೆಂಡತಿ ಅವ್ರ ಇಷ್ಟ ಬಂದಂಗ ಅವ್ರು ಇರ್ತಾರೆ. ನೀವ್ ಯಾರು ಈ ಆಚಾರ ಎಲ್ಲ ಹೇಳೋದಕ್ಕೆ? ಮತ್ತೆ ಅವ್ರ ಹೆಂಡತಿನ ಅವ್ರು ಹಿಡ್ಕೊಂಡ್ರೆ ನಿಮ್ ಹೆಂಡತಿನೇ ಹಿಡ್ಕೊಂಡಂಗ್ ಮಾಡ್ತೀರಲ್ಲ. ಕರೆಕ್ಟ್ ಮೇಡಮ್, ಕೊಡೆ ಕೈನಾ. ಮತ್ತೆ ಅಲ್ಲಿ ನೋಡಿ, ಅವ್ರಿಬ್ರು ಎಷ್ಟು ಪ್ರೀತಿಯಿಂದ ಮೇಡ್ ಫಾರ್ ಈಚ್ ಅದರ್ ತರ ನಿಂತ್ಕೊಂಡಿದ್ದಾರೆ. ಸರಿಯಾಗಿದ್ರೆ ನೀವು ಹೊರಡ್ಬೇಕಲ್ವಾ? ಹೊರಡಿ ಹೊರಡಿ. ಎಲ್ಲಿಗೆ? ಈ ಅಪರಾಧದಲ್ಲಿ ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಅಂದ್ರೆ ನಾವಿಬ್ರ ಮನೆಗೆ. ಅದು ಬಹಳಷ್ಟು ದೂರ ಇದೆ ನೋಡಿ. ಅದಕ್ಕೆ ಮತ್ತೆ ಈ ಹೊತ್ತಲ್ಲಿ ಹೇಗೆ ಹೋಗ್ತೀರಾ? ಆಟೋನು ಸಿಗಲ್ಲ ಅನ್ಸತ್ತೆ. ಮನೆ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ, ಈಗಷ್ಟೇ ವಿಸ್ಕಿ ಕುಡ್ದಿದ್ದು ಕಾಕ್ಟೇಲ್ ಆಗ್ಬಿಡುತ್ತೆ. ಅದು ತುಂಬಾ ಟೈಮ್ ಆಗೋಯ್ತು. ಮನೇಲಿ ನಮ್ಮ ಯಜಮಾನ್ರು ಒಬ್ರೆ ಕಾಯ್ತಿರ್ತಾರೆ. ಮಾವ ತೀರೋದ್ಮೇಲೆ ನಮ್ಮ ಮನೆಗೆ ನಮ್ಮ ಅತ್ತನೇ ಯಜಮಾನ್ರು. ಅವ್ರಿಗೆ ಇಷ್ಟು ಕಷ್ಟದಲ್ಲಿ ನಾವಿಬ್ರು ಓಡಾಡೋದು ಅಷ್ಟು ಸರಿ ಬರೋದಿಲ್ಲ ನೋಡಿ. ಹಾಗಾದ್ರೆ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗಿ ಬರುತ್ತೆ. ನಮ್ಮ ಮನೇಲಿ ಇನ್ನೊಂದು ರೂಮ್ ಇದೆ. ಬೇಡ ಪಾಪ, ಅವ್ರವ್ರ ತೊಂದ್ರೆ ಅವ್ರವ್ರಿಗೆ. ಬೆಳಗ್ಗೆ ಎದ್ದು ಡ್ಯೂಟಿಗೆ ಬೇರೆ ಹೋಗ್ಬೇಕಂತ ಅನ್ಸುತ್ತೆ. ಬೆಳಗ್ಗೆ ಎಲ್ಲ ಸರ್ ರಾತ್ರಿ ಡ್ಯೂಟಿ. ನೈಟ್ ಡ್ಯೂಟಿ ಅಂತಿದ್ರಲ್ಲ ಮಿಸ್ಟರ್ ಫಕೀರಪ್ಪ. ಇದು ಸಲೀಸಾಯ್ತಲ್ವಾ? ಇಲ್ಲೇ ಉಳ್ಕೋಬಹುದು. ಬನ್ನಿ, ರೂಮ್ ತೋರಿಸ್ತೀನಿ. ಅಯ್ಯೋ, ನಮ್ಮ ಯಜಮಾನ್ರು ಬಟ್ಟೆನ ಹಾಕೊಂಡಿಲ್ಲ. ಅಂದ್ರೆ ನೈಟ್ ಬಟ್ಟೆ ಬ್ಯಾಗಲ್ಲೇ ಹಾಕೊಂಡಿಲ್ಲ ಅಂತ ಹೇಳಿದ್ರೆ. ಅಷ್ಟೇನಾ? ಅದಕ್ಕೆ ಚಿಂತೆ ಮಾಡ್ತೀರಾ? ನಮ್ಮ ಯಜಮಾನ ಲುಂಗಿ ಇದೆ. ನನ್ನ ಲುಂಗಿ ಕೊಡ್ಬೋದು ಕೊಡ್ಬೋದು. ಬನ್ನಿ, ರೂಮ್ ತೋರಿಸ್ತೀನಿ. ಅಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ. ಆರಾಮಾಗಿ ಸಪರೇಟ್ ಆಗಿದೆ. ಮತ್ತೆ ಮಿಸ್ಟರ್ ಫಕೀರಪ್ಪನವ್ರೆ, ಇವ್ನ ಆ ಕಡೆ 7 ನಿಮಿಷ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಈ ವಿರಹ ತಡ್ಕೋಬೇಕಾಗತ್ತೆ. ಧಾರಾಳವಾಗಿ ಕರ್ಕೊಂಡು ಹೋಗಿ ಮೇಡಮ್. ನಾವು ಯಾವಾಗ್ಲೂ ನಮಗಿಂತೂ ಹೆಚ್ಚಿಗೆ ಕಷ್ಟಪಡೋರು ನೋಡಿ ನಮ್ ಕಷ್ಟ ತಡ್ಕೋಬೇಕಾದ್ರೆ. ನಿಮ್ ಯಜಮಾನ್ಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಆದ್ರೆ ಹುಷಾರು, ಇಂಥ ಗಂಡಸರು ಮಹಾ ಕಳ್ಳರು ಆಗಿರ್ತಾರೆ. ಇದಿಷ್ಟು ಆಗಿದ್ದು ನಿನ್ನಿಂದ. ಏನು ಸರಿ ಮಾಡುವಂತ ಕುಂದಿಸ್ಕೊಂಡ್ರೆ ಕುನ್ನಿ ಕಟ್ಕೊಂಡು ಕನ್ನ ಹಾಕೊಂಡು ಮಾಡಿಬಿಟ್ಟೆ. ಒಂದ್ ಐದು ನಿಮಿಷ ಬಾಯಿ ಮುಚ್ಕೊಂಡಿದ್ದಿದ್ರೆ ನಿಮ್ಮ ಅಪ್ಪ ಮನೆ ಗಂಟೆ ಹೋಗ್ತಿತ್ತು. ಸರ್, ನಾನು 5 ನಿಮಿಷ ಬಾಯಿ ಮುಚ್ಕೊಂಡಿದ್ದಿದ್ರು ಇದೇ ಸರ್ ಆಗ್ತಿದ್ದು. ಸಂತೋಷ ಆಯ್ತಾ ನಿಂಗೀಗ? ಸಂತೋಷ ಆಯ್ತಾಗಾದ್ರೆ ಈಗ ನೀ ಏನ್ ಮಾಡ್ತೀನಿ? ನನ್ನದೇ ಮನೆಯಲ್ಲಿ, ನನ್ನದೇ ರೂಮಲ್ಲಿ, ನನ್ನದೇ ಬೆಡ್ ಮೇಲೆ, ನನ್ನದೇ ನಿಂಗೆ ಉಟ್ಕೊಂಡು ನಾ ಕರ್ಕ ಬಂದ್ರೆ ಅವಳಿಗೆ ಪಡೀರಿ ಸರ್. ಈ ಐಡಿಯಾ ಮೊದಲು ಕೊಟ್ಟಿದ್ದು ನೀವೋ ನಾನು? ನೀವೇ ಹಿಂಗೆ ಮಾಡು ಅಂದ್ರಿ, ನಾನು ಹಂಗಾಗಿ ಮಾಡಿದೆ. ಅದು ಹಿಂಗೆ ಆಯ್ತು. ಅದು ಹಿಂಗೆ ಆಗದೆ ಮತ್ತೆ ಹೆಂಗಾಗಕ್ಕೆ ಸಾಧ್ಯ ಸರ್? ನಾನು ಹೇಳಿದ್ದು ನೀನು ಬಂದಿರೋ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಗಿದ್ರೆ ಇಷ್ಟು ತಾಪತ್ರ ಆಗ್ತಿರ್ಲಿಲ್ಲ ಅಂತ. ನೀವು ಬಾರ್ದ ಹೋಗಿದ್ರೆ ನಾನು ಅದೇ ಸರ್ ಮಾಡ್ತಿದ್ದು. ನೀವೇ ಮಧ್ಯದಲ್ಲಿ ಬಂದಿತ್ತು. ಈಗ ನೋಡಿ, ನಿಮ್ಮ ಸಂಸಾರನೂ ಕೊಸಗೊಂಡ, ನನ್ನ ಸಂಸಾರನೂ ಕೊಸಗೊಂಡ. ಒಟ್ಟಲ್ಲಿ ಕಳ್ಳನ್ ತಗೊಂಡೋಗಿ ಸುಳ್ಳು ಮಾಡ್ಬಿಟ್ರಿ. ನೀ ಇಲ್ಲಿಗೆ ಯಾತಕ್ಕೆ ಬರ್ಬೇಕಾಗಿತ್ತು ಅಂತೀನಿ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದ. ಹೋಗ್ಲಿಕ್ಕೆ ಮನಸ್ಸು, ನೀವು ದಾರಿ ಮಾಡ್ಕೊಡ್ಬೇಕಷ್ಟೇ. ದಾರಿ ಅಲ್ಲ, ಹೊರಡು. ಈ ದಾರಿ ಅಲ್ಲ, ಅಂತರಂಗದಿಂದ ಬಹಿರಂಗ. ಕಲಿಯಕಲ್ವಾ ನೀ ಬಂದಿರೋದು? ಕಲಿಯಕಲ್ವಾ? ನಿನಗೇನೇನು ಬೇಕು ಎಲ್ಲ ತಗೊಂಡು ಈಗ ಜಾಗ ಕಲ್ಮ ಓದ್ತೀನಿ ಬಿಡ್ರಿ ಸರ್. ನಿಮ್ಮ ಮನೇಲಿ ಕಲಿಯಕ್ಕಾದ್ರೂ ಏನಿದೆ? ಇರೋದೆಲ್ಲ ದೊಡ್ಡ ದೊಡ್ಡ ಸಾಮಾನು, ದುಡ್ಡಂತೂ ಇಲ್ವೇ ಇಲ್ಲ.
ಏನು ದುಡ್ಡು ಬೇಕಲ್ವಾ? ಹಾ. ದುಡ್ಡು ಪರ್ಸಲ್ಲಿ ಐತೆ. ಸರ್ ಪರ್ಸ್ ಬೇಡ, ಫೋನ್ ಪೇ, ಗೂಗಲ್ ಪೇ. ಏಯ್ ಮಂಗೆ ಮಗನ, ಕ್ಯಾಶೇ ಕೊಡ್ತೀರಾ? ಮೊದಲು ಹೊರಡು. ಅಲ್ಲ ಮೇಡಮ್ ಅವ್ರಿಗೊಂದು ಮಾತು ಹೇಳೋ. ಮಂಗೆ ಮಗನ, ಕೂಲ್. ಅಯ್ಯಪ್ಪ ಸಾರ್, ಯಾರದು? ಸ್ಟಾಕ್ ಇಡಿ, ಡಾಕ್ ಇಡಿ ಅಂದ್ರೆ ಬೇವರ್ಸಿ ಧರ್ಮೇಸಿ ಮುಂದೆ ಕುಡಿದೇನೆ. ನಾನು ಹೆಂಡ್ತಿ ಸಾರ್. ನಿನ್ನ ಹೆಂಡ್ತಿ ಏನಪ್ಪ ಮಾಡೋದೀಗ? ಅಯ್ಯೋ ನನ್ನ ಕತೆ ಒಂಚೂರು. ಏನ ಹಂಗ್ ಕುತ್ಕೊಂಡ್ರೆ ಬಿಟ್ಬಿಡ್ತಾರ? ಪಾರ್ಸಾರ ಮಾ ಅಡ್ಡಾಡಿ ನನ್ ಮಗ ಇವ. ಮೂಳ್ ಪಕ್ಕ ಕದ್ರೆ ರಂಡ್ ಪಕ್ಕ ಸಿಕ್ಕಂಬಿದ್ದೆ ಸಿದ್ಧ. ಬಿಡ್ಬೇಡಿ ಇವನ್ನ. ಇಲ್ಲಿ ಕೇಳಿ ಮೇಡಮ್, ದಯವಿಟ್ಟು ನಾನು ಎಲ್ಲವನ್ನೂ ಮರ್ತು ಬಿಡ್ತೀನಿ. ಪ್ಲೀಸ್ ಇವನ್ನ ಇಲ್ಲಿಂದ ಈಗಲೇ ಕರ್ಕೊಂಡು ಹೊರಟ್ಬಿಡಿ ಪ್ಲೀಸ್. ನಿಂಗ್ ಬರ್ಲಿ ಸರ್, ಆದ್ರೆ ಇವಕ್ಕ ಬುದ್ಧಿ ಬರ್ಬೇಕಲ್ಲ. ಸೀದಾ ಸ್ಟೇಷನ್ಗೆ ಎತ್ತಿಂಗ, ಹಂಗಾದ್ರೆ ಬುದ್ಧಿ ಬರುದ. ಪೊಲೀಸ್ ಅದಕ್ಕೆ ಮೇಡಮ್ ನೋಡಿ, ಈಗ ಆಗಿದ್ದಾದ್ರೂ ಏನೋ, ಇವನು ಕರೆಯಕ್ಕಿಂತ ಮುಂಚೆ ನಾ ಬಂದ್ಬಿಟ್ನಲ್ಲ, ಪ್ಲೀಸ್ ಎಲ್ಲವನ್ನೂ ಮರ್ತು ಬಿಡ್ತೀನಿ. ಪ್ಲೀಸ್ ಇವನು ಕರ್ಕೊಂಡು ಹೊರಟ್ಬಿಡಿ ಪ್ಲೀಸ್. ಹೊಡಿತಾಳೆ ಸಾರ್. ಹೋಗ ಹಾಳಾದವನು. ತಡಿಯ. ಅದ್ಯಾರು ಇರ್ತಾರ ಒಳಗಡಕ? ಅದು 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 ನನ್ನ ಹೆಂಡತಿ ಮೇಡಮ್. ಇನ್ನೊಬ್ರು ಡಬ್ಬಲ್ ವಾಚ್ ಕೇಳ್ತಿರ್ತಾರ. ಇನ್ನೊಬ್ರು ಅವರು ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಕಣೆ. ಎಲ್ಲ ಇವ ಹಿಂದೆ ಅವ್ರ ಹೆಂಡತಿ ಬಂದ್ರು ಅಂತ ಇವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ಅವ್ರ ಹೆಂಡತಿ ಹತ್ರ. ಅದು ಇನ್ನೊಂದು ಹೆಂಡತಿ ಮೇಡಮ್, ಅದೊಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಮೇಡಮ್, ಅಷ್ಟೇ. ಇಂಗ್ಲಿಷ್ ಆಗಿ ಹೇಳಿದ್ರೆ ಏನಕ್ಕೆ ಗೊತ್ತಾಗೋದಿಲ್ಲ ಅಂತ ಬೇಡಿ. ಇಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದಂತ ಏನಕ್ಕೆ ಮೊದ್ಲಿಂದನೂ ಅನುಮಾನ ಇತ್ತು. ಇಲ್ದಿದ್ರೆ ಇವ ಯಾಕ ನನ್ನ ಇಲ್ಲಿಗೆ ಹೊರಗಡೆ ಅಂತಿದ್ದ. ಹೊರಗಡೆ ನಾ ಮದ್ದು ತಂದು ಅದು ಯಾವ ಎಣ್ಣೆ ತಂದು ಮಾಡ್ಕೊಂಡಿರ್ತಿದ್ಯಾ ಅಂತ. ಮೇಡಮ್ ದಯವಿಟ್ಟು ಗಲಾಟೆ ಮಾಡಬೇಡಿ, ಎಲ್ಲ ಸೇರಿಸ್ಬಿಡ್ರಿ. ನೋಡಿ ಮೇಡಮ್, ದಯವಿಟ್ಟು ಗಲಾಟೆ ಮಾಡಬೇಡಿ. ಈಗ ಇವನ್ನ ಇಲ್ಲಿಂದ ಈಗಲೇ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ. ನಾಳೆ ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಚಾರನೂ ಬಿಡಿಸಿ ಹೇಳ್ತೇನೆ. ದಯವಿಟ್ಟು ಪ್ಲೀಸ್. ಮಿಸ್ಟರ್ ಫಕೀರಪ್ಪನವರೇ, ನಿಮ್ ಹೆಂಡತಿಗೂ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಹಾ, ತಗೊಳ್ಳಿ ಈ ಲುಂಗಿನ. ಮಿಸ್ಟರ್ ಫಕೀರಪ್ಪನವರೇ, ಯಾರು ಇವರು? ನಿಮ್ಮ ಮಗಳ? ಏನ್ ಪುಟ್ಟಿ ನಿನ್ನ ಹೆಸರು? ಮಗಳಲ್ಲ, ಇವ್ನ್ ಪಂಡಾಟಿ. ಪೊಂಡಾಟಿ? ಇನ್ನೊಬ್ಬ ಹೆಂಡತಿ? ಕೇಳಿ, ನಾನು ಹೇಳದೆ ಮಾಡ್ಬಿಟ್ಟೆ. ದಿಸ್ ಲೇಡಿ ಇಸ್ ಆಲ್ಸೋ ಇಸ್ ವೈಫ್, ಬಟ್ ಇಂಗ್ಲಿಷ್ ಬೇಡ, ಕನ್ನಡತಿನ ಸಲ್ಲ. ನಾನು ಇವ್ನ್ ಹೇಳ್ತಿ ಅಂದ್ರೆ ಮಿಸ್ಸಸ್. yes, this is foster, but they are not divorced. ಏನಂದ್ರೆ ಏನು ಗಂಡನೇ ಕಳ್ಳ? ಅದಕ್ಕಿಂತ ದೊಡ್ಡದಾಗಿನ ಕರ್ತನ ಮಾಡಿಕೊಂಡಿರ್ತಿದ್ಯಲ್ಲ. ಕಳ್ಳ? ಯಾರು ಕಳ್ಳ? ಹಾ, ಅವರು ನಮ್ಮ ಸ್ನೇಹಿತರು ಮಿಸ್ಟರ್ ಫಕೀರಪ್ಪ ನೋಡಿದಾರಲ್ಲ, ಒಂದು ನಾಟಕದಲ್ಲಿ ಕಳ್ಳನ ಪಾರ್ಟ್ ಮಾಡ್ತಿದ್ದಾರೆ. ಓ ಹೌದಾ? ಹೌ ಸ್ವೀಟ್. ಥ್ಯಾಂಕ್ ಯು. ಮತ್ತೆ ಯಾವ ಕಂಪ್ನಿಲಿ ನಾಟಕ ಮಾಡೋದು? ಧಾತ್ರಿ ನಾಟಕೇಶ್ವರ ಕಲಾ ಸಂಘ. ಯಾವ ಕಂಪ್ನಿ ಹೆಸರೇ ಕೇಳಿಲ್ಲ. ಇವಾಗ ಗುಬ್ಬಿ ಕಂಪನಿ ಆದ್ಮೇಲೆ ಇದೇ ಕಂಪನಿ ಭಾಳ ಫೇಮಸ್ಸು. ವರ್ಷದಾಗ 6 ತಿಂಗಳು ತಿರುಗಾಟ ಮಾಡೋದಂದ್ರೆ ಅದು ನಮ್ಮ ಕಂಪನಿ ಮಾತ್ರ. ಓ ಹೌದಾ? ಮತ್ತೆ ಇವತ್ತು ಯಾವ ನಾಟಕ ಇಲ್ವಾ? ಇಲ್ಲೇ ನಡೀತಿದೆಯಲ್ಲ ಮೇಡಮ್ ನಾಟಕ. ನಿಮ್ ಯಜಮಾನ್ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತಾರೆ. ಮತ್ತೆ ನೀವ್ ಯಾವ ಪಾತ್ರ ಮಾಡ್ತಾ ಇಲ್ವಾ? ನಾನಿದ್ರೆ
ಚೀಲ ಯಾವ ಬಡ್ಡಿ ಮಗನ್ ಗೊತ್ತು? ಎಂಬ ವೀಟುಗಾರದು ಅಲ್ಲನ ಸಣ್ಣ ನಾಯಿ. ಮ್ಯಾಮ್ ನಮ್ದು. ರೀ ಇದು ನನ್ನ ಹ್ಯಾಂಡ್ ಬ್ಯಾಗ್ ಬಂತು. ಅದು ಅದು ನಮ್ಮ ಸ್ನೇಹಿತರು ಕಳ್ಳ ಪಾಠ ಮಾಡ್ತಿದಾರಲ್ಲ, ಅದು ಹೇಗೆ ಮಾಡೋದಂತ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ರು. ರಿಹಾರ್ಸಲ್ ಅಷ್ಟೇ. ಅಲ್ರಿ ಒಂದು ನಿಮಿಷ ಕಡೆ ಬನ್ನಿ. ಇವ್ರಿಲ್ಲಿ ಬಂದಿದಾರಂತ ಅವ್ರಿಗೆ ಹೇಳೋದು ಬೇಡವಾ? ಹೇಳೋಣ, ಇದು ಅವರಿಗೆ ಗೊತ್ತಿರೋ ವಿಚಾರನೆ. ಅಂದ್ರೆ ಇವರಿಬ್ರು ಜೊತೆಗೆ ಸೇರಿ ಸಂಸಾರ ಮಾಡ್ತಾರ? ಏನ್ ಕೇಳ್ತೀನ, ಇದೊಂದು ದೊಡ್ಡ ಸ್ಟೋರಿ, ಈಗ ಹೇಳಿ ಪೂರೈಸಕ್ಕಾಗಲ್ಲ. ಬಟ್ ಟು ಮೇಕ್ ಅ ಲಾಂಗ್ ಸ್ಟೋರಿ, ವೆರಿ ಶಾರ್ಟ್. ಮೊದ್ಲು ಇವರು ಅವ್ರನ್ನ ಮದುವೆ ಆದ್ರು, ಆಮೇಲೆ ಇವ್ರನ್ನ ಮದುವೆ ಆದ್ರು. ಅದ್ಯಾಕೋ ಸರಿ ಬರಲಿಲ್ಲ ಅಂತ ಸ್ವಲ್ಪ ಜನ ಇವ್ರ ಜೊತೆಗಿದ್ರು. ಇಟ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಅಫೇರ್. ಇವರು ಹೈಕೋರ್ಟ್ ಅಲ್ಲೂ ತೀರ್ಮಾನ ಆಗಲಿಲ್ಲ, ತೆಗೆದು ಕೆಳಗಿನ ಕೋರ್ಟ್ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಇವರಿಬ್ರು ಒಂದೇ ಕಡೆ ಸೇರಿದ್ದಾರೆ, ಏನ್ ಮಾಡ್ತೀರಾ? ಏನ್ ಮಾಡುದು? ಏನಾದ್ರೂ ಮಾಡ್ಲೇಬೇಕು. ನಾನು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಹೀಗೆ 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 ಅಂತ ಎಲ್ಲಾ ವಿಚಾರ ಬಿಡಿಸಿ 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 ಹೇಳ್ತೀನಿ. ದಯವಿಟ್ಟು ನೀವು ಸುಮ್ಮನೆ ಹೇಳ್ತೀಯ, ದಯವಿಟ್ಟು. ಅಲ್ಲ ಮರೆಯ ಇವ್ರು ಏನೇನೋ ಹೇಳ್ತಿರ್ತಾರೆ ನಿನ್ ಸುದ್ದಿ. ನೀನ್ ನನಗೆ ಗೊತ್ತು ಏನು ಹೇಳಿಲ್ಲ. ನನಗೆ ಗೊತ್ತಿದೆ ಅಲ್ವೇ ನಿನಗೆ ಹೇಳಕ್ಕೆ. ಇರ್ಲಿ ಬಿಡು ಪುಟ್ಟಿ. ಮೇಡಮ್, ಈ ಗಂಡಸರ ಬಗ್ಗೆ ಕೆಲವು ವಿಷಯ ತಿಳ್ಕೊಳ್ತಿರೋದೇ ಒಳ್ಳೇದು. ನೀವು ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀರಾ? ನಮ್ಮ ಯಜಮಾನ್ ನಿಮ್ಗೆಲ್ಲ ವಿಷಯ ತಿಳಿಸ್ತಾರೆ. ಎಂತ ವಿಷಯ? ಮೇಡಮ್, ನಾ ಹೇಳ್ತೀನಿ ಬನ್ನಿ. ಆದ್ರೆ ಇದೊಂದು ಮಾತ್ರ ಬೇಡ. ಬನ್ನಿ 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 ಬನ್ನಿ. ನನ್ಗೆ ಗೊತ್ತಿತ್ತು ನನ್ನ ಮನೇಲಿ ಒಂದಿನ ಇಲ್ಲ ಅಂದ್ರು ಇವ್ರು ಇಂಥದ್ದೇ ಏನೋ ಒಂದು ದೊಡ್ಡ ರಾದಂತ ಮಾಡ್ಕೊಂತಾರಂತ. ಇವತ್ತಿನ ಮೂಡೇ ಹಾಳಾಗೋಯ್ತು, ಎಲ್ಲ ಕೆಲಸ ಅಕ್ಷಕಪ್ಪ. ಅಯ್ಯಯ್ಯೋ, ನೀನೇ ಕಿಲ್ ಬಂದೆ. ನೀನೊಬ್ಬ ಕಮ್ಮಿ ಆಗಿದೆ ನೋಡು. ನೋಡು, ನಮ್ಮ ಯಜಮಾನಿಗೆ ಮನೆ ಒಳಗೆ ಇದ್ದಾರೆ. ಇಲ್ಲಿಂದ ಹೊರಟೋಗು ಪ್ಲೀಸ್. ಮತ್ತೆ ಅವ್ನು ನಡ್ದಿನ ಇರೋದಿಲ್ಲ ಅಂತಲ್ಲ. ಅಯ್ಯೋ, ಅದು ಹಾಗಲ್ಲ. ಎಲ್ಲ ಕೆಲಸ ಅಪ್ಸೆಟ್ ಆಗೋಯ್ತು, ತೆಳ ಕೆಳಗೆ ಹೋಗಿತ್ತು. ನಾನು ಹಿಂಗೆ ಫೋನ್ ಮಾಡ್ಬಿಟ್ಟು ಬರ್ಬೇಡ ಅಂತ ಹೇಳಿದಲ್ವಾ? ಅದನ್ನೇ ಕೇಳ್ಕೊಳಕಣ ಅಂತ ಬಂದೆ. ಹೇಳು ಡಾರ್ಲಿಂಗ್, ಆಗಿದ್ದಾದ್ರೂ ಏನೀಗ? ಅದೆಲ್ಲ ವ್ಯವಸ್ಥೆ ಕೂತ್ಕೊಂಡ್ರೆ ನನ್ಗೆ ಇವಾಗ ಟೈಮ್ ಇಲ್ಲ. ನೀನಿಂದ ಹೊರಟೋಗು, ನಾನು ನಿನ್ಗೆ ನಾಳೆ ಮತ್ತೆ ಸಿಗ್ತೀನಿ. ಮತ್ತೆ ನನ್ನ ಹೆಂಡತಿಯನ್ನು ನಿನಗೆ ಫೋನ್ ಮಾಡಿದ್ಲು ಅಂತಲ್ಲ. ಅದು ಹಾಗಲ್ಲ. ಅದು ಯಾವ್ದೊಂದು ಕೆಟ್ಟ ಧ್ವನಿ ಹೆಂಗಸ್ ನಂಗೆ ಫೋನ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡ್ತು. ಅವಳು ನನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಅದು ಮಿಸ್ಟೇಕ್ ಅಂತ ಅರ್ಥ ಆಯ್ತು. ಯಾಕಂದ್ರೆ ನಾನು ಅವಳನ್ನ ನೋಡಿಯೂ ಇಲ್ಲ, ಅವಳು ಹೇಗಿದ್ದಾಳೆ ಅಂತಾನು ಗೊತ್ತಿಲ್ಲ ಅಲ್ವಾ. ನೋಡು, ನನ್ಗೀಗ ಸಮಯ ಇಲ್ಲ, ನೀನಿಂದ ಹೊರಟೋಗು ಪ್ಲೀಸ್. ನೀನ್ ಏನಾಯ್ತು ಅಂತ ಪೂರ ಹೇಳೋ ತನಕ ನಾನು ಇಲ್ಲಿಂದ ಹೋಗನಲ್ಲ. ನಾನು ಏನ್ ಅನ್ಕೊಂಡಿದ್ದೀನಿ? ನೀನು ಬಾ ಅಂದಾಗ ಬರೋದಕ್ಕೆ, ಹೋಗುಂದಾಗ ಹೋಗೋದಕ್ಕೆ. ನಾನು ನನ್ನ ಜೊಮಟೊ ಬಾಯಿಂದ ತಿಳ್ಕೊಂಡಿದ್ದೇನೆ. ಅಯ್ಯೋ, ಅದೆಲ್ಲ ವ್ಯವಸ್ಥೆ ಕೂತ್ಕೊಂಡ್ರೆ ಒಂದಿರೋದು 9 ಆಗತ್ತೆ. 9 ಅಲ್ಲ, 9 ನಾನು ಪೂರ್ತಿ ಕೇಳೇ ಹೋಗೋದು. ಎಲ್ಲಿಂದಲೋ ಒಂದು ಫೋನ್ ಬಂತಂತೆ, ಅದ್ರಲ್ಲಿ ಯಾರೋ ಬೈಕ್ ಬಂದಂಗೆ ಬೈದ್ರಂತೆ. ಆಮೇಲೆ ಇನ್ನೆಲ್ಲಿಂದಲೋ ಯಾರೋ ಬಂದ್ರಂತೆ. ಮನೇಲಿ ಇರೋದಿಲ್ಲ ಅಂತ ಹೇಳಿದ ಗಂಡ ವಾಪಸ್ ಬಂದ್ಬಿಟ್ಟಿದ್ದಾನಂತೆ. ಇದೆಲ್ಲ ನನಗೆ ನಂಬಕ್ಕಾಗ್ತಿಲ್ಲ. ಅಯ್ಯೋ, ನಿನಗೆ ಬಿಡು, ನನಗೆ ನಂಬಕ್ಕಾಗ್ತಾ ಇಲ್ಲ. ಮಾತಾಡ್ಸ್ಕೊಡೋ ನೀನು, ನನ್ಗೆಲ್ಲ ಅರ್ಥ ಆಗ್ತಾ ಇದೆ. ನಿನಗೆ ನನ್ನ ಹತ್ರ ಬರಕ್ ಇಷ್ಟ ಇರಲ್ಲ. ಬಹುಶಃ ಇನ್ಯಾವನ ಹತ್ರನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಈ ಕತೆ ಕಟ್ಕೊಂಡು ಮನೆಯಲ್ಲಿ ಒಬ್ಳೆ ಕೂತಿದ್ಯಾ. ಮತ್ತೆ ಒಳಗಡೆ ಯಾರಾದ್ರೂ ಇದ್ರು ಇರ್ತಾರೆ, ಆದ್ರೆ ಅದ್ ನಿನ್ ಗಂಡ ಅಂತ ಆಗಿರಲ್ಲ. ಜೊತೆಗೆ ಏನೇನೋ ಮಾತಾಡ್ತಾ ಇದೆಯಲ್ಲ, ಇಲ್ಲಿಂದ ಹೊರಟ. ಸುಮ್ಕಿರೆ, ನಾನೇನ್ ಸಣ್ಣ ಮಗಲ್ಲ. ಅಲ್ಲಿ ನೋಡು, 3-4 ಗ್ಲಾಸ್ ಕಾಣಿಸಿದ್ದೇವೆ. ನೀನು ಒಬ್ಳೆ ಕೂತ್ಕೊಂಡು 4 ಗ್ಲಾಸ್ ಅಲ್ಲಿ ಒಟ್ಟಿಗೆ ಕುಡ್ದೇನು? ಅರ್ಥ ಇಷ್ಟೇ, ನಾನ್ ನಿನ್ಗೆ ಹಳೆ ಮನುಷ್ಯ ಆಗ್ಬಿಟ್ಟೆ. ಅದಕ್ಕೆ ಯಾವುದೋ ಹೊಸ ಸಾಹಸಕ್ಕೆ ಸ್ಪಿರಿಚುವಲ್ ಸಿದ್ಧತೆ ಮಾಡ್ತಿದ್ಯಾ? ಹೇಳೆ, ಯಾರ್ಯಾವನು? ಮೇಡಮ್ ಅವರೇ, ಇದೆಲ್ಲಿಡ್ಲಿ? ಕೊಡಿ, ನಾಳೆ ತಗೊಂತೀನಿ. ಕಾಲ ಸರಿ ಇಲ್ಲ, ಕಳ್ಳರು ಬರ್ತಾರೆ, ಕಿಟಿಕಿ ಹಾಕೊಳ್ಳಿ. ಒಳಗಡೆ ಪರ್ಫ್ಯೂಮ್ ಇದೆ, ಹೊಡ್ಕೊಳ್ಳ. ಧಾರಾಳವಾಗಿ ಹೊಡ್ಕೊಳ್ಳಿ. ಥ್ಯಾಂಕ್ ಯು. ಯಾರ್ಯಾವನು? ಪ್ಯಾಂಟ್ ಕಳ್ಸಿ ಲುಂಗಿ ಉಟ್ಕೊಂಡು ತಯಾರಾಗೋನಲ್ಲೇ. ಅಯ್ಯೋ, ಅದು ಹಾಗಲ್ಲ. ಇನ್ನು ಹೇಳೋದಿಲ್ಲ ಕೇಳೋದಿಲ್ಲ. ನೀನ್ ಹೋಗ್ ಒಳಗಡೆ, ಕಾಯ್ತಾ ಇರ್ತೇನೆ, ನಾನು ಹೋಯ್ತೀನಿ. ಕೇಳು, ಅದು ಹಾಗಲ್ಲ. ಅವನು ಯಾರ್ಯಾವನು? ಅವನು ನನ್ನ ಗಂಡ ಫ್ರೆಂಡ್ ಆಕ್ಟ್ರು ಅಂದ್ಮೇಲೆ ಒಳ್ಳೇದಾಯ್ತಲ್ಲ. ಅಯ್ಯೋ, ಅದು ಹಾಗಲ್ಲ. ಅವ್ನಿಗಿಬ್ರು ಹೆಂಡ್ತಿರಿದ್ದಾರೆ. ಅಂದ್ರೆ ನೀನ್ ಮೂರಿಯವಳ? ನಾನು ಹೇಳೋದು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತೀಯ ನೀನು. ನಾನು ಅವನ್ಗೆ ಏನು ಅಲ್ಲ. ನೋಡು, ಆ ಇಬ್ರು ಹೆಂಡ್ತಿರೀಗ ಮನೆ ಒಳಗಡೆನೆ ಇದ್ದಾರೆ. ನೋಡ್ದ್ಯಾ, ಅವ್ರು ಈ ಕಡೆನೆ ಬರ್ತಾ ಇರ್ಬೇಕು. ಎಲ್ಲಾದ್ರೂ ಬಚ್ಚಿಟ್ಕೊ. ಬಚ್ಚಿಕೊಳ್ಳಿ. ಎಲ್ಲಿ? ಇಲ್ಲಿ ಬಾ.
ನನ್ ಗಾಬರಿ ಕಣ್ಮುಚ್ಕೊಂಬಿಟ್ಟೆ ಕಣೆ. ಈಗ್ಲಾದ್ರೂ ಸಮಾಧಾನ ಆಯ್ತಾ ಡಾರ್ಲಿಂಗ್? ನಾನ್ ನಿನ್ಗೆ ಯಾವ್ದಾದ್ರು ಮೋಸ ಮಾಡಿದ್ದೀನ? ಅಲ್ಲ ನೋಡಿದ್ ನಮ್ಗೆ ಎಷ್ಟು ಗಾಬರಿ ಆಯ್ತ್ರಿ. ಆ ಗಂಡನ್ ಕತೆ ಏನಾಗಿರ್ಬೇಡ. ಅದಕ್ಕೆ ನಾನು ಹೇಳಿದ್ದು ಹೊರ್ಟೋಗು ಅಂತ. ಈಗ್ಲಾದ್ರೂ ಹೋಗು. ಬಾಯ್ ಬಾಯ್. ಮಿಸ್ ಯು. ಮಿಸ್ ಯು ಟು. ಬಾಯ್ ಬಾಯ್. ಏನಾಯ್ತು? ಬರ್ಬೇಕಾದ್ರೂ ಹುಮ್ಮಸ್ಸಲ್ಲಿ ಪೈಪ್ ಹಿಡ್ಕೊಂಡು ಹತ್ಕೊಂಡ್ ಬಂದ್ಬಿಟ್ಟೆ. ಈಗ ಭಯ ಆಯ್ತದೆ. ಬಾಗ್ಲೆಲ್ಲ ಹೊಂಟೈತೀನಿ. ಬಾಯ್ ಬಾಯ್. ಯಾರು ಅವ್ನು ಅಲ್ಲೇ ಕೂತವನಲ್ಲೇ? ಅಯ್ಯೋ ಏನ್ ಮಾಡೋದೀಗ? ಕಿಟ್ಕಿಲಿಂದ ಹೊರಟೋಗು. ಬಿದ್ದು ಕೈ ಕಲ್ಲು ಮುರ್ಕೊಳ್ಳಿ ಅಂತೆಲ್ಲ ಆಗಲ್ಲ. ಅಯ್ಯೋ ನಿಮ್ಮನೆ ತಾನೆ, ನೀನ್ ಹೇಳೆ. ಪಾಯ್ ಬಿಟ್ಕೊಂಡ್ ಬಂದ ನೀನ್ ನೀನ್ ಹೇಳು. ಹೋಗಿ ಆ ಗಡಿಯಾರದಲ್ಲಿ ನಿಂತ್ಕೊಳ್ಳಿ ಸರ್. ಹೋಗಿ ಸರ್, ಹೆದರ್ಕೋಬೇಡಿ. ನನಗೆ ನಿಮ್ಮ ವಿಚಾರ ಎಲ್ಲ ಗೊತ್ತಾಗೋಯ್ತು. ಯಾಕಂದ್ರೆ ಇಲ್ಲಿ ಎಲ್ಲರ ಕಥೆನೂ ಒಂದೇ ಆಗಿದೆ. ಅದಕ್ಕೆ ಹೇಳ್ತಿದ್ದೀನಿ, ಅದ್ರಲ್ಲಿ ಹೋಗಿ ನಿಂತ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಮುಂಚೆ ಅಲ್ಲೇ ಇದ್ದೆ. ಹೋಗಿ ಸರ್, ಯಾರೋ ಬಂದ್ರು ಅಂತ ಅನ್ಸುತ್ತೆ. ಹೋಗಿ ಸರ್. ಹೋಗಲ್ಲ. ಹಂಗಾರೆ ತೆಗಿಲ ಬಾಗಿ ಮತ್ತೆ ಹೋಗು. ಹೋಗಲ್ಲ. ಈ ಬೈದಾಗು ಜೊಲ್ಲ ನಮಗ. ಮತ್ತೆ ಇದ್ಯಾವುದನ್ನು ನೀವು ನಮ್ಮ ಯಜಮಾನ್ ಹೇಳ್ಬಾರ್ದು ಪ್ಲೀಸ್. ನೀವು ಅವ್ರ ವಿಷಯಕ್ಕೆ ಹೋಗದೆ ಇದ್ರೆ ಅವ್ರು ನಿಮ್ಮ ವಿಷಯಕ್ಕೆ ಬರಲ್ಲ ಬಿಡಿ. ಅಯ್ಯಯ್ಯೋ ಸರ್ 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 ನಿಂತ್ಕೊಳ್ಳಿ. ಏನಾಯ್ತು ಸರ್? ಐ ಆಮ್ ಸಾರಿ, ಮತ್ತೆ ಬಂದು ನಿಮ್ಗೆ ತೊಂದರೆ ಕೊಡ್ಬೇಕಾಯ್ತು. ಯಾರೋ ಒಬ್ರು ಡೇಂಜರಸ್ ಪರ್ಸನ್ ನನ್ ಬೆನ್ನೆತ್ ಬರ್ತಿದ್ದಾರೆ. ಗೊತ್ತು ಬಿಡಿ ಸರ್, ನಿಮ್ ಹೆಂಡತಿ. ಅದ್ ನಿಮ್ಗೆ ಹೆಂಗ್ ಗೊತ್ತು? ನಿಮ್ಮ ಈ ಲಿಪ್ಸ್ಟಿಕ್ ಚಂದ್ರಾಟಗಳೆಲ್ಲ ಹೇಳೋರು ಹೇಳೇ ಹೋಗಿದ್ದು. ಏನ್ ಮಾಡ್ಲಿ? ನಿಂತ್ಕೊಳ್ಳಿ. ಬಗ್ಗಿ. ನಾನು ಅಂತವನಲ್ಲ. ನಾನು ಅಂತವನಲ್ಲ. ಬಗ್ಗಿರಿ. ಬಗ್ರಿ ಬಗ್ರಿ. ಸರ್, ಅವಮ್ಮ ಬಂದೋಗೋವರೆಗೂ ಅಲ್ಲಾಡ್ಬೇಡಿ. ಎಲ್ಲಾಡ್ಬೇಡಿ. ಇಲ್ಲಾಡ್ಬೇಡಿ. ಮೇಡಮ್ ಅವರೇ, ಬಂದಿದ್ದೆಲ್ಲ ಬರ್ಲಿ. ಶ್ರೀ ರಾಮಲಿಂಗೇಶ್ವರನ ದಯವೊಂದು ನಮ್ಮ ಮೇಲಿರಲಿ. ಓ ಬಾಗಿಲು ತೆಗೀರಿ. ಹೊರಡಿ ಹೊರಡಿ ಹೊರಡಿ. ಬಂದಿದ್ರು ಹೋದ್ರಲ್ಲಾಗ್ಲೇ. ಅದೇ ಅಲ್ಲಿ 3ನೇ 4ನೇ ಸೀಟಲ್ಲಿ ಕೂತಿದ್ರಲ್ಲ ಅವರು. ಮತ್ತಾರು? ನಿಮ್ಮ ಯಜಮಾನ್ರು. ನಮಗ್ ಗೊತ್ತಿಲ್ಲಪ್ಪ. ಅವ್ರು ಆಗ್ಲೇ ಹೋದ್ರಲ್ಲ. ಇಲ್ಲ, ಅವ್ರು ಈ ಕಡೆ ಬರೋದನ್ನ ನೋಡ್ದೆ. ಬಂದಿರ್ಬೋದು. ನಿಮ್ ಮನೆ ಮೆಟ್ ಹತ್ತೋದನ್ನು ನಾನು ನೋಡ್ದೆ. ಹತ್ತಿರ್ಲೂಬಹುದು. ಹಾಗಾದ್ರೆ ಅವ್ರು ಇಲ್ಲಿಗೆ ಬಂದಿರ್ತಾರೆ. ಏನ್ ನೋಡಿ ಮೇಡಮ್, ಈ ಬಿಲ್ಡಿಂಗ್ ಅಲ್ಲಿ ಒಟ್ಟು 46 ಫ್ಲಾಟ್ ಇದೆ. 23 ಆ ಕಡೆ, 23 ಈ ಕಡೆ. ನೀವು ಎಲ್ಲಾ ಮನೆಗಳಿಗೂ ಹೋಗಿ ನಮ್ಮ ಯಜಮಾನ್ರು ಬಂದ್ರ ಅಂತ ಕೇಳಿದ್ರೆ ಸಿಗ್ಬೋದು. ಇಲ್ಲ, ಅವ್ರು ಇಲ್ಲಿಗೆ ಬರ್ತಾರೆ, ನಂಗೆ ಗೊತ್ತು. ನಾನು ಹೋಗಿ ಇಲ್ಲೇ ಕುತ್ಕೋತೇನೆ. ಗಂಟಲಲ್ಲಿ ಕಿಚ್ಚ ನೋಡಿ. ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ ಮೇಡಮ್? ಇದೇನ ಅವ್ರ ಮನೆನಾ ಅಥವಾ ಇವ್ರೇನ ಅವ್ರ ನಂತರ? ನೀವು ನನ್ನನ್ನು ಕೇಳೋದಾದ್ರೆ ಆಫೀಸ್ಗೆ ಹೋಗೋದು ಒಳ್ಳೇದು ಪ್ಲೀಸ್. ಇಲ್ಲ, ನಾನು ಇಲ್ಲೇ ಕುತ್ಕೊಂಡು ಕಾಯ್ತೇನೆ. ಕಾಯಿ, ನಿಮ್ಮ ಇಷ್ಟ, ನಿಮ್ಮ ಯಜಮಾನ್ರ ಕಷ್ಟ, ನಾವೇನ್ ಮಾಡಕ್ಕಾಗಲ್ಲ. ಇವರು ಯಾವ ಸಂಗತಿಗೂ ಸರಿಯಾಗಿ ಹೇಳೋದಿಲ್ಲ. ಕೇಳಿದ್ಕೆಲ್ಲ ಇಂಗ್ಲಿಷ್ನಾಗೆ ಟಸ್ಸು ಪುಸ್ಸು ಅಂತಾರೆ. ನಡೀರಿ, ಬಿಟ್ಟುಕಪ್ಪ ಹೋಗೋಣ. ಅಲ್ಲಿ ಹೋದ್ಮೇಲೆ ಬಿಡಿಸಿ ಹೇಳದಂತೆ. ತಡಿಲೆ ಕೂಳ್ಮೇನ್ರಿ, ಅವಸರ ಮಾಡಬೇಡ. ಇಲ್ಲಿ ಬಂದಂತೂ ಆಗಿದೆ. ಪಾಪ ಇವ್ರನ್ನೆಲ್ಲ ಹಿಂಗ್ ನಡುವಿನ ಕೈ ಬಿಟ್ಟು ಹೋಗಕ್ಕಾಗತ್ತೆ? ಹೌದೌದು, ಈ ವಿಚಾರದಲ್ಲಿ ಮೊದಲಿಂದ ಇದ್ದವರಂದ್ರೆ ನೀವು ಒಬ್ರೇ ಅಲ್ವಾ? ಈ ಕೇಸಲ್ಲಿ ಮೇನ್ ವಿಟ್ನೆಸ್ ಅಂದ್ರೆ ನಾನು ಒಬ್ಬನೇ. ಮತ್ತೆ ಗಂಟೆ ಶಬ್ದ ಆಗ್ತಿದೆ. ಅದು ಸರಿ ಇಲ್ಲ, ಕೆಟ್ಟೋಗಿದೆ. ಆದ್ರೆ ಏನ್ರಿ ಚಚೆ, ಅದು ತಲೆಕೆಟ್ ಗಡಿಯಾರ. ಅದಕ್ಕೆ ಯಾವಾಗ ಹೊಡ್ಕೋಬೇಕು ಯಾವಾಗ ಹೊಡ್ಕೋಬಾರ್ದು ಒಂದು ಗೊತ್ತಾಗಲ್ಲ ಅಷ್ಟೇ. ಮತ್ತೆ ಗಡಿಯಾರದ ಬಾಗಿಲು ಅಲ್ಲಾಡ್ತಾನೆ ಇದೆ. ಅಲ್ಲಾಡ್ತಿದೆಯಲ್ಲ, ಅದು ಭೂತ ಚಷ್ಟೆ. ನಾಗವಲ್ಲಿ ರಾರಾ ಸರಸುಪುರ. ಅದ್ಯಾಕ್ರಿ ಹಿಂಗ್ ನೋಡ್ತಿದ್ದೀರಾ? ಅದು ಗಡಿಯಾರನಪ್ಪ, ಹೊಡ್ಕೊಳ್ಳುತ್ತೆ. ಏನೋ ತಪ್ಪ ಹೊಡ್ಕೊಳ್ಳುತ್ತೆ, ಹೊಡ್ಕೊಳ್ಳಿ ಬಿಡಿ. ನೋಡಿ, ಈ ಪ್ರಪಂಚದಲ್ಲಿ ಯಾರು ಏನೇ ಮಾಡಿದ್ರು ಕಾಲ ನಿಲ್ಲೋದಿಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನಾನು ಹೇಳೋ, ಯಾರು ನೀನು? ನೀರು ನೀರು ಹೇಳೋ, ಯಾರು ನೀನು? ನೀರು ನೀರು ಸರ್, ನೀರು ಇಸ್ಕೊಳ್ಳಿ ಸರ್. ಬಿಹೇವ್ ಸೆಲ್ಫ್.
ತಗೊಳ್ಳಿ. ಹೇಳಿ, ಯಾರು ನೀವು? ಇವರು ನಮ್ಮ ಯಜಮಾನ್ರು. ನೀನೇನು ಮಾಡ್ತಿದ್ದಿಲ್ಲಿ? ನೀವೇ ಬಂದ್ರಿ ಇಲ್ಲಿಗೆ? ಅಲ್ರಿ ಫಕೀರಪ್ಪನವ್ರ ಹೆಂಡತಿ ಇವ್ರು ಹೇಗ್ ಗೊತ್ತು ಅಂತ. ನೀವಲ್ಲ ಮೇಡಮ್, ಅವರು ಸರ್, ನೀವು ಸೀದಾ ಸಾಲ ಹೇಳ್ಬೇಕು. ನೀವು ಇಲ್ಲಿಗೆ ಯಾವಾಗ ಬಂದ್ರಿ? ಲೋ, ನೀವು ಒಳಗಡೆ ಇದ್ದಾಗ ಅವ್ರು ಬಂದಿದ್ರೇನೋ? ಗೊತ್ತೇ ಇಲ್ಲ ಸರ್, ಅವ್ರು ನಾನು ಈಗಲೇ ನೋಡ್ತಿರೋದು. ಅಂದ್ರೆ ಒಳಗಡೆ ಕತ್ಲಿತ್ತಲ್ಲ, ಗೊತ್ತಾಗಿಲ್ಲ. ಅದು ಹಾಗಲ್ಲ ಕಣ್ರಿ, ಹೇಳ್ದಲ್ಲ ಅದೇನೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಅಷ್ಟೇ. ಐ ಮೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಗ ನಿಮ್ಗೂ ಆಗಿತ್ತಲ್ವಾ, ಅಂತದ್ದೇ ಏನೊಂದ್ ಸ್ವಲ್ಪ ಕನ್ಫ್ಯೂಷನ್ ಅನ್ಕೊಂಡ್ಬಿಟ್ರೆ ಆಯ್ತಪ್ಪ. ಇವತ್ತು ಯಾಕೋ ಮುಹೂರ್ತನೇ ಸರಿ ಇಲ್ಲ ಸರ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆದ್ರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಮುಗುದಿಲ್ಲ. ಇನ್ನೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೊರಗೆ ಬರೋದು ಬಾಕಿ ಇದೆ. ಆಬ್ರಕದಾಬ್ರ ಚೂಮಂತ್ರ ಗಾಳಿ ಛೋ. ನೀವ್ ಇಲ್ಲಿದ್ದೀರಾ? ನೀವೇನ್ರಿ ಮಾಡ್ತಿದ್ದೀರಾ? ಯೋಗ ಮಾಡ್ತಿದ್ದೆ ಕಡೆ. ಯೋಗ ಮಾಡಿಸ್ತೀನಿ ಬನ್ನಿ. ಯಾವಾಗ್ರಿ? ಸಂತೆ ಮಾರ್ಕೆಟ್ನ ಕಾಯಿಪಲ್ಯ ಮಾರಾಟ ಮಾಡ್ದಂಗೆ ಮಾಡ್ತೀವಿ ನೋಡಿ. ಆಗ್ಲೇ ಮೇಡಮ್ ಅವ್ರು ಹೇಳಿದಾಗೆ ಇದೆಲ್ಲ ಯಾಕಾಯ್ತು ಯಾತಕ್ಕಾಯ್ತು ಅಂತ ಗೊತ್ತಿರೋದು ನನಗೆ ಮಾತ್ರ. ಆದ್ರಿಂದ ಇಲ್ಲಿ ಕೂತಿರೋ ಮಹಾಜನರ ಅನುಕೂಲಕ್ಕೋಸ್ಕರ ಅಷ್ಟೂ ಸಂಗತಿನ ಒಂದು ಚೂರು ಬಿಡದಂಗೆ ಮೊಟ್ಟ ಮೊದಲಿಂದ ಕೊನೆಯವರೆಗೂ ಹೇಳ್ತೀನಿ ಕೇಳಿ. ಈ ಮನೆಗೆ ಮೊದಲು ಬಂದಿದ್ದು ನಾನು. ಆಗ ಸಮಯ 11. ನಾನು ಬಂದಿದ್ದು ಅಕ್ಕ ಈ ಕಿಟಕಿಯಿಂದ. ಆಮೇಲೆ ಬೇಡ ಬೇಡ, ಆಲ್ರೆಡಿ ಇಲ್ಲಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇದೇನು ಅಂತ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಲ್ಲ, ಸಾವು ತಪ್ಪು ತಿಳುವಳಿಕೆ ಸಣ್ಣ ಮಗುವಿಗೂ ಗೊತ್ತಾಗುತ್ತೆ. ಇಲ್ಲಿ ಏನ್ ನಡೀತು ಅಂತ ನನ್ಗೆಲ್ಲ ಮುಂಚೆನೆ ಗೊತ್ತಾಗೋದು. ನಿಮಗೂ ಅಷ್ಟೇ, ಇವತ್ತೆಲ್ಲ ನಾಳೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಿದ್ರೆ ನಷ್ಟ ಇಲ್ಲ. ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಹೌದೌದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ಬಾರ್ದು. ಹಾಗೆ ಮಾಡ್ಬಿಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಣ್ಣಿಗೆ ಉಳಿಯತ್ತಿಲ್ವಲ್ಲ. ಆದ್ರಿಂದ ಇದು ಹೇಗಿದ್ಯೋ ಹಾಗೇ ಬಿಟ್ಬಿಡೋದು ಒಳ್ಳೇದು. ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಅಣ್ಣ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಬೆದಕದಿರು ಬೆದಕದಿರು ಬೆದಕಿದೆಡೆ ಫಲವಿಲ್ಲ ಕೂಡಲ ಸಂಗಮ ದೇವ ಅಂತ. ಆದ್ರಿಂದ ಈ ತಪ್ಪು ತಿಳುವಳಿಕೆ ಯಾಕಾಯ್ತು ಹೇಗಾಯ್ತು ಅನ್ನೋದನ್ನ ಇವತ್ತಿನ ಬಹುಮತದ ಅಭಿಪ್ರಾಯದ ಪ್ರಕಾರ ನಾನು ಅಷ್ಟೂ ಸಂಗತಿನ ಒಂದು ಚೂರು ಬಿಡದಂಗೆ ಮೊಟ್ಟ ಮೊದಲಿಂದ ಕೊನೆವರೆಗೂ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ನಾನು ಒಳ್ಳೇದಾಗುತ್ತೆ. ನಿಮ್ಮ ಅಭಿಪ್ರಾಯವನ್ನು ನಾನು ಹೇಳಿದ್ರೆ ಅಷ್ಟೂ ಸಂಗತಿನ ನಾನು ಇವಾಗ ತಿಳಿಸ್ತೀನಿ. ಬಿಹೇವ್ ಯುವರ್ ಸೆಲ್ಫ್. ನೋಡಿ, ಮೊದಲು ಈ ಮನೆಗೆ ಸರ್ ಒಂದು ಸಾಗಾಡಿ ಸರ್. ಹಾವಿನ ದ್ವೇಷ ಬಂದಿರೋದೇ ಮಗ ಕಿಟಕಿ ಹಾರಿ ಹಾವಿನ ವೇಷ. ಸೂಪರ್ ನೀವು ಬರ್ತೇನೆ. ಮೊಟ್ಟ ಮೊದಲಿಂದ ಕೊನೆವರೆಗೂ ಅಷ್ಟೂ ಸಂಗತಿನ ಒಂದು ಚೂರು ಬಿಡದಂಗೆ ಹೇಳ. ಆದರೆ ಇದೆಲ್ಲ ಯಾಕಾಯ್ತು ಯಾತಕ್ಕಾಯ್ತು ನೋಡಿ. ಈಗ ಕೆಲವು ಗಂಟೆಗಳ ಹಿಂದೆ ಅಂದ್ರೆ ನಾನು ಈ ಮನೆಗೆ ಬರೋಕ್ಕೂ ಮುಂಚೆ ನಿಮ್ಮ ಸಂಸಾರ ಎಲ್ಲ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇತ್ತು ಅಂತ ತಾನೇ ಸರ್ ನಿಮ್ಮ ಅಭಿಪ್ರಾಯ? ಆದ್ರೆ ನನಗೆ ಕಾಣೋದು ಅದಕ್ಕೆ ತದ್ವಿರುದ್ಧ. ಮೊದಲೇನಿತ್ತಲ್ಲ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈಗೇನಿದೆಯಲ್ಲ ಇದು ಅಂಡರ್ಸ್ಟ್ಯಾಂಡಿಂಗು. ಆದ್ರಿಂದ ನಾನು ಹೇಳ್ತೇನೆ, ಲಾಂಗ್ ಲಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲಾಂಗ್ ಲಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲಾಂಗ್ ಲಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲಾಂಗ್ ಲಿವ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವೆಲ್ಲರೂ ಇದೇ ಖುಷಿ ಒಂದು ಪಾರ್ಟಿ ಮಾಡೋಣ.